నాకు బట్ట జనల్లాగా బడగప్రో సార్ಬಾ ಕೈ ಮುಗಿದುನಿಯೋ ಇಂದಿನ ಜನ ಆದಿರಿ ತಿಂಗುವ ಇಂದಿನ ಮಂದದಿಗೆ ನಂಗೆ ಏನ ನೋಡ್ನಂಗ್ಲೆ ಬಡಗ ಪ್ರೊಫೆಷನಲ್ಸ್ ಬಂದು ಎತ್ತೆಲ್ಲ ನಂಗ ಅವರ ನಾಲೆಜ್ ಅವರ ಸಾರ ಸ್ಕಿಲ್ಸ್ ಅವರ ಸಾರ ಅವಗ ಅಡುವ ಆಪರ್ಚುನಿಟೀಸ್ ಬಂದು ನಂಗ ಬಡಗರು ಕೂಡ ನಂಗ ಬಡವ ಕುಣಬೇಕು ಕೂಡ ಯಂಗ್ಸ್ಟರ್ಸ್ ಕೂಡ ಇಲ್ಲ ದೊಡ್ಡವರು ಕೂಡ ಎಲ್ಲ ಬಂದು ಎತ್ತೆ ಶೇರ್ ಮಾಡೋಣ ಪ್ಲಸ್ ನಂಗಗೋಸ್ ಬಂದು ಒಂದು ಆಪರ್ಚುನಿಟೀಸ್ ಎಕ್ಸ್ಚೇಂಜ್ ಎತ್ತೆ ಮಾಡಾಕು ಅದೆಂಬುದೆಲ್ಲ ನಾವು ನೋಕೋದಕ್ಕೆ ಇಂದು ನಂಗ ನವೀನ್ ಸುಬ್ಬನ್ ಮೀದೇನಿಂದ ನಂಗ ಬ್ಯಾಂಕ್ ಕತೆ ಮನೆಗ ನಂಗ நிறைய we will have our own ideas to be bank ಆಗ ಬ್ಯಾಂಕ್ ಪத்தி வந்து நிறைய ನಂಗ ಅರದನೋ ಇದು ಬಂದು ಬ್ಯಾಂಕ್ ಪத்தி ನಂಗ ಸೇವಿಂಗ್ಸ್ ಅಕೌಂಟ್ ಅತ್ತಮಂಗ್ ಮುಟ್ಟಿಲ್ಲದಂಗೆ ಕಡೆಸಿಗ ಆ ಬ್ಯಾಂಕ್ ಸೆಕ್ಟರ್ ದಾಗ ನಂಗ ಗೆಲ್ಸಿ ಹೋಗೋದನ್ನ ಏನೆಲ್ಲ ಮಾಡೋದು ಬಳವು ಕವರ್ ಮಾಡಿದಾರ ನವೀನ್ ಸುಬ್ಬಣ್ಣಗೂ ಬಡಗಪ್ರು ನೆಲಿಕೋಳು ಚಾರಿಟಬಲ್ ಟ್ರಸ್ಟ್ ನಾಲ್ಕುಬಡ್ಡ ಟಿವಿ ಎಲ್ಲ ಸರ್ಬ ಕೈ ಮುಗಿದನ್ಯೋ ಇಂದಿನ ಮಂದನೆಗೆ ನಂಗ ಒಂದು ಪುನಃ ಇನ್ಸ್ಟ್ರಕ್ಷನ್ ಮಾಡ್ತು ಫಾಲೋ ಮಾಡುವ ದಾರು ಬಂದು ನಿಂಗೆ ಸ್ಕ್ರೀನ್ ನಾಗ ಪ್ರೆಸೆಂಟ್ ನಾವು ಅದನ್ನ ಹತ್ರ ಒಂದು ಆಪ್ಷನ್ ಅದು ನಮ್ಕ ಬಿಡ್ವಿ ಆ ತಮಿಕ್ಲೆ ನಿಂಗದು ಸ್ಕ್ರೀನ್ ಬಂದ್ರ ಅದೊಂದು ಅದನ್ನಷ್ಟು ನೋಡಿದ್ವಿ ಅದು ನಮ್ಕ ಬಿಡ್ವಿ ಕಡೆಸಿಗಿಟ್ಟು ಮ್ಯೂಟ್ ನೇರಿವಿ ಕ್ವಶನ್ ಆನ್ಸರ್ ಸೆಷನ್ ಬಪ್ಪನೆಗ ನಿಂಗ ಚಾಟ್ ವಿಂಡೋ ಇಂದ ಕ್ವಶನ್ಸ್ ಎತ್ತಿನಿಯೋ ನಿಂಗ ಕ್ವಶನ್ಸ್ ಬಂದು ಚಾಟ್ ನಾಗ ಬಂದು ಹಾಕಿದೀವಿ ಅಲ್ಲಿಂದ ಕ್ವಶನ್ ಎತ್ತಿನಿಯೋ ದರಾಲಿ ಬಂದು ಇನ್ನು நிறைய ಗಣಾಮದಳದೆ ನಿಂಗ ಕ್ವಶನ್ಸ್ ಅಪ್ಪ ಡೀಪ್ ಆಡದೆ ಮನೆಗ ಉಬ್ಬರಡಾಗ ಬಂದು ಗಣಾಮದಗೂ ವಾಯ್ಪ್ ಆಡದೆ ನೋಡುವ ಅದು ನಂಗ ಜಾಮ್ ಅಟ್ಟಂಗೆ ನೋಡುವ ಕಡೆಸಿಗಟ್ಟು ಇದ್ದು ಮಂದನೆಗೆ ಏನ ಗಣಣ್ಣು ಇದನ್ನ ಬಂದು ನಂಗ ನಂಗ ಮುಟ್ಟು ಅರಿಯಾದಂಗೆ ನಂಗ ಬಂದು ಹಟ್ಟಿಗೂ ನಂಗ ಕುಣವೆ ನಂಗ ಕೋಡಿ ಇಬ್ಬಕ್ಕೆ ಎಲ್ಲವೂ ಬಂದು ಸಿಲ್ಚಿನೋದೆ ನನಗೆ ಹಂಗ ನಂಬಿಕೆ ಕಟ್ಟುಂಡದೆ ನಂಗ ಒಂದು ಎತ್ತಿ ಅರಕೆ ಮಾಡಿದ್ದು ನಂಗ ಶಿವಕುಮಾರ್ ಬೆಳ್ಳನ್ ಮೊಮ್ಮಕ್ ಇದ್ದಾರೆ ತಾ ಬಂದು ವರ್ಷೊಳ್ಳೆ ಹಟ್ಟಿ ತಾ ಬಂದಿಂದ ನಂಗ ಸ್ಪೀಕರ್ ಪತ್ತಿಯು ಇನ್ನೊಂದೊಂದು ನಂಗ ಈ ನಂಗ ಸಮುದಾಯದ ಒಂದು ಇಂಟ್ರೆಸ್ಟಿಂಗ್ ಆನ ಒಂದು ಬಡಗಲ್ ಲಿಜೆಂಡ್ಸ್ ಅಂತ ಈಗ ಒಂದೊಂದು ವಾರ ನಂಗ ಮಂದದಿಗೆ ಒಂದು ಲಿಜೆಂಡ್ ಪತ್ತಿ ನಾನು ಇಂದು ದಾರ ಲಿಜೆಂಡ್ ಎಂಬುದನ್ನ ಪತ್ತಿಯು ಶಿವಕುಮಾರ್ ಬೆಳ್ಳನ್ ಮೊಮ್ಮಕ್ಕೆ ಹೇಗೋದಾರ ಅದಕ್ಕೆ ಇಂದಾಡು ಬಂದು ನಂಗ ನವೀನ್ ಸುಬ್ಬನ್ ಗಣಂದಾರ ರಾಜೇಶ್ ಅನ್ನ ನಿಂಗ ಬಂದು ಅರಕೆಯೋಡ ಇದನ್ನ ತೊಡಗೋದು ಅಂತ ಕೇಳ್ತೀನಿ ಎತ್ತೆ 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 ಎಂದು ಎಗೊಲದಾಗ ಎತ್ತಿದೆಗ ಎತ್ತೆ 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 ಎಂದು ಎಗೊಲದಾಗ ಎತ್ತಿದೆಗ ಅತ್ತಾಗತ್ತಾಗೋಗ ಬೇಡ ಎತ್ತೆ ಇತ್ತು ಬಾ ಅತ್ತಾಗತ್ತಾಗೋಗ ಬೇಡ ಎತ್ತೆ ಇತ್ತು ಬಾ ಓ ಎತ್ತೆ ಬಾ ಓ ಎತ್ತೆ ಬಾ ಬೇಸಗೆಯ ಬಿಸಿಲುದೊಗೆ ಬೆಳ್ಳಿಯ ಕೊಡೆಯ ನಾಲಿಡಿತು ಬೇಸಗೆಯ ಬಿಸಿಲುದೊಗೆ ಬೆಳ್ಳಿಯ ಕೊಡೆಯ ನಾಲಿಡಿತು ಬೆಳ್ಳಿಯ ಕೊಡೆಯ ನಾಲಿಡಿತೋ ಎತ್ತೆ ಇತ್ತು ಬಾ ಬೆಳ್ಳಿಯ ಕೋಡೆಯ ನಾಲಿಡಿತು ಎತ್ತೆ ಇತ್ತು ಬಾ ಓ ಎತ್ತೆ ಬಾ ಓ ಎತ್ತೆ ಬಾ ಅಪ್ರ ನನ್ನೇನ ನಂಗೆ ಎತ್ತೆ ಬಂದು ಬಾಂದ್ ಕೊರ್ಚಿದೋ ಎತ್ತಿಯು ನಂಗೆ ಕೊಡ್ತೆ ಇದ್ದೆ ಎಂಬುದನ್ನು ನಂಬುವ ನಂಗೆ அடுத்தது ಶಿವಕುಮಾರ್ ಬೆಳ್ಳನ ಅಣ್ಣಾವ್ಕ ನಿಂಗೆ ಕೊಟ್ಟೊಂದು ಮಾತಾಡೋದು ಎಲ್ಲ ನಾಲ್ಕು ಬೆಟ್ಟ ಜನಗೂ இந்த எல்லா படுகா ಪ್ರೊಫೆಷನಲ್ಗೂ ಎನ್ನ ನಮಸ್ಕಾರ ಈ ಲಾಸ್ಟ್ ಒಂದು 5 ವಾರದಿಂದ ನಂಗ ಈ ಬಡಗಾ ಪ್ರೊಫೆಷನಲ್ ನ ಪ್ರೋಗ್ರಾಮ್ಸ್ ಎಲ್ಲ ನಂಗೆ ನೋಡಿದ್ದೋ ಅಪ್ಪರ ಕಷ್ಟಪಟ್ಟು ನಂಗ ಬಡಗಾ ಲೆಜೆಂಡ್ಸ್ ಅದಾವುದು ನಂಗ ಬಡಗಾ ಕಮ್ಯುನಿಟಿಗಾಗಿ நிறைய ಪಾಡುಪಟ್ಟವಕ್ಕ நிறைய ಇದ್ದಾರೆ ಅಲ್ಲೇ ಸಂಭವ ಅದನ್ನ ಬಂದು ಈಸು ಕಾಲ ನಂಗೆ ಕರೆಕ್ಟಾ ನಂಗೆ ಲೀಡರ್ಸ್ ನಂಗೆ ಐಡೆಂಟಿಫೈ ಮಾಡಲಿಯಾ ಅಂಬುದು ಒಂದು ಇದು ಹೆಂಗ ತೋಣಿತು ಅತಮ ಕಡೆಗ ಇನ್ನಗಟ್ಟ ಬಂದು ಒಂದು 2 ಲೆಜೆಂಡ್ ಆಲ್ರೆಡಿ ನಂಗೆ ಇದಕ್ಕೆ ಗಣಾಂದಾಡದೆ ಈಗ 3வது ಲೆಜೆಂಡ್ ನಂಗೆ ಇಂಟ್ರೊಡ್ಯೂಸ್ ಮಾಡೋನಿಗ ನಂಗೆ 3 ವರ್ಷ ಮುಂದಾಡು ಈ ಬಡಗಾ ಪ್ರೋ ಲಾಂಚ್ ಮಾಡೋನಿಗ ಈ ಲೆಜೆಂಡ್ ನ ಬೇಸ್ ಬೀತುತ್ತಾ ಈ ಬಡಗಾ ಪ್ರೊಫೆಷನಲ್ ಎಂಬ ಕಾನ್ಸೆಪ್ಟೇ ಉರುವಾಗ್ತು ಏನ ಕಾನ್ಸೆಪ್ಟ್ ಅಂದ್ರೆ ಈ ನಂಗೆ ಬಡಗುರ್ದಿಗೆ ಬಂದು ಫಸ್ಟ್ ಪ್ರೊಫೆಷನಲ್ ದಾರ ಆಗ ಅತಮಾಕ ನೋಡೋನೀಗ 1920s ಯಾವುದು 1920s ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಇದು ಫಸ್ಟ್ ಬಡಗಾ ಗ್ರಾಜುಯೇಟ್ ಅದು ನಿಂಗೆ ಎಲ್ಲ ಅರ್ಧ ಇದು ಬಂದು ಒಂದು
ಎಲ್ಲಾ ಹಟ್ಟಿಗೂ ತನ್ನ ಫೋಟೋ ಅಟ್ರ ತಾತ HB ಆರಿಗೌಡರ್. HB ಆರಿಗೌಡರ್ ಬಂದು ಹಟ್ಟಿ ಹುಬ್ಬದಲೆ ಜನರಲ್ ನೋಡೋನಿಗ ಈಗ ಒಂದು ಲೆಜೆಂಡ್ ಪತಿ ನೋಡೋನಿಗ ಅದಕ್ಕಾಗ ಯದಾಚಿ ಒಂದು ವಿಷನ್ ಅಟ್ರ. ಅದೇ ಮಾಕೆ ಈ HB ಆರಿಗೌಡರ್ನ ಸ್ಟೋರಿ ನಂಗೆ ಕೇಪನೆಗೆ ಬಂದು ನಂಗೆ ಎಲ್ಲಾಗೂ ಅಪ್ರ ಇನ್ಸ್ಪೈರಿಂಗ್ ಆಡದೆ. ಯಾಕಂದ್ರೆ 1893 ಅದಾವುದು ಆ ಕಾಲಘಟ್ಟದಾಗೆ ಅದು ಆಲ್ಮೋಸ್ಟ್ 100 years ಬಿಫೋರ್. ಆಗ ನಂಗೆ ಡೆವಲಪ್ಮೆಂಟ್ ಲೆವೆಲ್ಗೆ ಅಟ್ರ ನಂಗೆ ನೆಂಚು ನೋಡು. ಆ ಪೀರಿಯಡ್ ಹುಟ್ಟಿ ಇದು ಮಾಡೋನು ಕೂಡ ಫಾರ್ಚುನೇಟ್ಲಿ ಬಂದು ತನ್ನ ಅಪ್ಪ ಬಂದು ಅದಾವುದು ಬೆಳ್ಳಿಗೌಡರ್ ಬಂದು ರಾವ್ ಬಹದ್ದೂರ್ ಬೆಳ್ಳಿಗೌಡರ್ ಬಂದು ಈಸ್ ಅನ್ ಎಂಜಿನಿಯರಿಂಗ್ ಕಾಂಟ್ರಾಕ್ಟರ್. ನೀಲಗಿರಿಗ ನಂಗೆ ಇಂದು ಎಲ್ಲಾ ನಂಗೆ ಹೇಗೋ ಆ ಟಾಯ್ ಟ್ರೈನ್ ಅಲ್ಲಿ ಸರಿ ತುಮಕ ಟ್ರೈನ್ ಆಡೋದು ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಬೆಳ್ಳಿಗೌಡರು. ತಾ ಬಂದು ಎಂಜಿನಿಯರಿಂಗ್ ಕಾಂಟ್ರಾಕ್ಟರ್. ತನ್ನ ಮಾತಿತ HB ಆರಿಗೌಡರ್. ಈಗ ಜನರಲ್ಲ ಒಂದು ನಂಗೆ ಅಪ್ಪ ಬಂದು ಒಂದು ಒಳ್ಳೆಯ ಒಂದು ಮೇ ಬಿ ಇಫ್ ಯು ಆರ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂದ ಅದಮ್ಮ ಕಡೋನಿಗ ಜನರಲಿ ನೋಡೋನಿಗ ತನ್ನ ಕುನೆವೆಗೆ ಬಂದು ದೊಡ್ಡ ವಿಷನ್ ಒಂದು ಅಡ. ಯಾಕಂದ್ರೆ ಎನ್ ಅಪ್ಪ நிறைய ಸಂಭಾಷಿ ಬಿತ್ತನೆ ವೆರಿ ಕಂಫರ್ಟಬಲ್. ಅದಾவது ಒಂದು ಕಂಫರ್ಟ್ ಝೋನ್ ಅಂದ ಇಂದು ನಂಗವೇ ಈಗ ನಂಗೆ ಅಪ್ಪ ಒಳ್ಳೆ நிறைய ಸಂಭಾಷಿ ಬಿತ್ತಲ್ಲ ಎಲ್ಲವೇ ಒಂದು ಕಂಫರ್ಟ್ ಝೋನ್ ಆಟ್ಮ. ಅಲ್ಲೇ HB ಆರಿಗೌಡರ್ ಬಂದು ಈಸ್ ಅ ಮ್ಯಾನ್ ವಿತ್ ವಿಷನ್. ತನಗ ಬಂದು ಎಲ್ಲಾದಂಗೆ ಮನೆಗೆ ಬೇಕಾದಂಗೆ ಅಟ್ಟು ಕೂಡ ತಾ ಬಂದು ಮೆಡ್ರಾಸ್ ಕ್ರಿಸ್ಟಿಯನ್ ಕಾಲೇಜ್ಗೆ ಫಸ್ಟ್ ಗ್ರಾಜುಯೇಟ್ ಆದಾರ. ಅದು ಇಂದಾಡು ಹಿ ಎಂಟರ್ಸ್ ಇನ್ ಟು ಪಾಲಿಟಿಕ್ಸ್. ನೋಡ್ಲ ಈಸ್ ದ ಫಸ್ಟ್ ಬಡಗ MLC. ಅದಾವುದು 1920s 1930s ಅದಾವುದು ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಗೆ ಎಲೆಕ್ಟೆಡ್ ಮೆಂಬರ್ ಫ್ರಮ್ ದ ಜಸ್ಟಿಸ್ ಪಾರ್ಟಿ ಆಧಾರ. ತನ್ನ ಪ್ರೊಫೆಷನಲ್ ಅದಾவது ತನ್ನ ಪ್ರೊಫೆಷನಲ್ ಅಂಡ್ ಪೊಲಿಟಿಕಲ್ ಜರ್ನಿ ನೋಡೋನಿಗ ಅದಾவது ಸಿಲರ್ ಬಂದು ಒಂದು ಪೀರಿಯಡ್ ಒಂದು 5 years ಆದ ಇನ್ನೋಡು ಅವರ ಗೋಲ್ಸ್ ಒಂದು ಲೆವೆಲ್ಗೆ ಅಚೀವ್ ಮಾಡಿ ನಿಂತಾರ. ತನ್ನ ನೋಡ್ಲೆ ಅಕ್ರಾಸ್ ಅದಾವುದು 20s ಇಡ್ತದು ಆಲ್ಮೋಸ್ಟ್ ತನ್ನ ಡೆತ್ ಗಟ್ಟ ಅದಾவது 71 ಗಟ್ಟ ಎವ್ರಿ ಡೆಕೆಡ್ ಈಸ್ ಡೂಯಿಂಗ್ ಸಮಥಿಂಗ್ ನ್ಯೂ. ಅದಾವುದು ಇನೋವೇಷನ್ ಕಮ್ಯುನಿಟಿಗಾಗಿ ಮಕ್ಕಳಿಗಾಗಿ ಏದಾಚು ಒಂದು ಮಾಡಿದಾರ. ಅತಮಾಕೆ ಮಾಡೋಣ ಈಗ ನಂಗೆ ಇಂದು ಏಕ ಬಡಗುರು ಸಮುದಾಯ ಬಂದು ಏಕ HB ಆರಿಗೌಡರ್ ಬಂದು ಒಂದು ಲೆಜೆಂಡ್ ಆಗು ಒಂದು ಲೀಡರ್ ಆಗು ನಂಗೆ ನೋಡೋಣ ಅಂದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಹಿ ಹಸ್ ಬಿಕಮ್ ದಿ ಫಸ್ಟ್ MLC or it's not because he is the first Badaga graduate. No, it is because ನಂಗೆ ಕಮ್ಯುನಿಟಿಗಾಗಿ ತಾ ಏನ ಬಂದು ತೊಂಡು ಅದಾವುದು ಸರ್ವಿಸ್ ಮಾಡಿದ್ದಾರೆ ಎಂಬ ಬೇಸ್ ಬೀತುತ್ತಾ ಇಂದು ಒಂದೊಂದು ಹಟ್ಟಿಗೋಲಿಯೋ HB ಆರಿಗೌಡರ್ನ ಫೋಟೋ ದರಾಚೊಂದು ಮನೆಗೆ ತನಗೆ ಅಟ್ರ. ಅದಾವುದು ಸೆಲ್ಫ್ಲೆಸ್ ಸರ್ವಿಸ್ ಅಂದಾರ. ಹಿ ಇಸ್ ಅನ್ ಎಕ್ಸಾಂಪಲ್. ಯಾಕಂದ್ರೆ ನೀಲಗಿರಿ ಆ ಕಾಲಘಟ್ಟದಾಗೆ ಬಂದು ಫಾರ್ಮರ್ಸ್ ಬಂದು ಒಂದು ದೊಡ್ಡ ವಸತಿ ಇಲ್ಲದ ಒಂದು ಕಾಲಘಟ್ಟದಾಗೆ ಮಿಡಲ್ ಮೆನ್ ಬಂದು ಎಕ್ಸ್ಪ್ಲಾಯ್ಟ್ ನಂಗೆ ಫಾರ್ಮಿಂಗ್ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡಕೂಡದು ಒಂದೇ ರೀಸನ್ಗಾಗಿ ಈ ಸ್ಟಾರ್ಟ್ ದಿ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಕಾಲ್ಡ್ ಅಸ್ NCMS. ಅದಾವುದು ನೀಲಗಿರಿ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ. ಅದು ಬಂದು ಬೇಸ್ ಊಟಿಗೆ ಅಟ್ಲಿಯೂ ದೇರ್ ಇಸ್ ಒನ್ ಆಫೀಸ್ ಇನ್ ಮೇಟುಪಾಳ್ಯಂಗೆ. ಸೊ ಫಾರ್ಮರ್ಸ್ ಬಂದು ಅದಾವುದು ಈ ಮಿಡಲ್ ಮೆನ್ ಡಿಸ್ಟರ್ಬೆನ್ಸ್ ಅಲ್ಲ ಡೈರೆಕ್ಟ್ ಹೋಗಿ ಅವರ ಪ್ರೊಡ್ಯೂಸ್ ಹೋಗಿ ಮಾರಿ ಒಂದು ಒಳ್ಳೆ ಪ್ರೈಸ್ ಇಸೋದಕ್ಕಾಗಿ ಆ ಕಾಲಘಟ್ಟದಾಗೆ ಅವ್ರು ಸ್ಟಾರ್ಟ್ ಮಾಡ್ಯಾರ. ಸೊ ಇದು ಬಂದು ಒಂದು ಯು ಕ್ಯಾನ್ ಟೆಲ್ ನಂಗೆ ಬಡಗ ಕಮ್ಯುನಿಟಿಗೆ ಒಂದು ದೊಡ್ಡ ಒಂದು ರೆವಲ್ಯೂಷನ್ ಮಾರ್ಕ್ ಎತ್ತಿನ ಬಂದ್ಬಿಟ್ಟು ಇಂದು ನೋಡ್ಲೆ ನಂಗೆ NCMS ಮೂಲವ ನೆರೆಯ ಗೆಲ್ಚ ಆಯ್ತಾಡದೆ. NCMS ರಿಲೇಟೆಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಆಡದೆ ನೆರೆಯ ಫಾರ್ಮರ್ಸ್ಗ ಲೋನ್ ಇಸಿದ್ದಾರೆ, ಅದು ಬೆನಿಫಿಟ್ ಆಗಿದ್ದಾರೆ. ಸೊ ಈ ಸದ ಬಂದು ಒಂದು ಬೆನಿಫಿಟ್ ಬಂದು HB ಆರಿಗೌಡರ್ ಮೂಲವ ಬಂದೋಡದೆ. ಬಂದು ಬ್ರಿಟಿಷ್ ಪೀರಿಯಡ್ಗೆ ಇದ್ದಲಿಯೂ ಬಂದು he had more inclination towards community development. ತನ್ನ ಸೆಲ್ಫ್ ಸರ್ವಿಸ್ಗೆ ಬಂದು ಒಂದು ಇಂಪಾರ್ಟೆಂಟ್ ರೀಸನ್ ಒಂದು ಹೇಗಿಲ್ಲ ಇಂದು ನಂಗೆ ನೆರೆಯ ಅರ್ಧಕ್ಕೂ ಇಂದು ಚೆನ್ನೈ ಮಾಕೆ ಒಂದು ಮೆಟ್ರೋ ಸಿಟಿಗೆ ನಂಗ ಅದಾವುದು ನಂಗ ಲೆಜೆಂಡ್ ಬಡಗ ಲೆಜೆಂಡ್ HB ಆರಿಗೌಡರ್ನ ಹೆಸರುದಿಗೆ ವೆಸ್ಟ್ ಮಾಂಬಲ್ ಅಂದಿಗೆ ಒಂದು ರೋಡ್ ಅದಾವುದು ಕುನ್ನ ರೋಡ್ ಅಲ್ಲ, ದೊಡ್ಡ ಮೆಗಾ ರೋಡ್ ಅಡದೆ ಅಂದಲೆ ಅದು ಸಾಧಾರಣ ಜೋಲಿ ಅಲ್ಲ. ರೋಡ್ ಬಂದ ರೀಸನ್ ಏನಂದ್ರೆ ಆಗವೇ ಆ ಪೀರಿಯಡ್ಗೆ ವೆಸ್ಟ್ ಮಾಂಬಲಂ ಅದಾವುದು ರೈಲ್ವೆ ಸ್ಟೇಷನ್ ಒಟ್ಟಿ ಅಟ್ಟ ಮೇಜರ್ ಪ್ರಾಪರ್ಟಿಯ ಬಂದು ತನ್ನ ಪ್ರಾಪರ್ಟಿಯ ಬಂದು ಗೌರ್ಮೆಂಟ್ಗೆ ಬಂದು ಅದು ಡೊನೇಟ್ ಮಾಡ್ಯಾರ. ಆ ಗೌರ್ಮೆಂಟ್ಗೆ ಡೊನೇಟ್ ಮಾಡೋನಿಗ ಆ ಎಂಟೈರ್ ಸ್ಟ್ರೆಚ್ ಆ ರೋಡ್ ಬಂದು HB ಅದಾವುದು ಆರ್ಯಗೌಡ ಸಾಲೆ ತಂದಾರ. ಇದು ಕೂಡ ಹಿಂಗೆ ಚೆನ್ನೈಗೆ ಬಾವುಕ ನೆರೆಯ ಆ ಸೈಡ್ ನೋಡೋಕೆ ವರ್ಷ ಬಂದು ನಂಗೆ ಬಡಗ ಅಸೋಸಿಯೇಷನ್ ಚೆನ್ನೈ ಬಡಗ ಅಸೋಸಿಯೇಷನ್ ಆರ್ಯಗೌಡ ಸಾಲೆಗೆ ಒಂದು ಈವೆಂಟ್
ಪ್ರೋಗ್ರಾಮ್ ಹಾಕಿ ಅದು May 15th ಅದ ಬಡಗ ಡೇ ಇದಕ್ಕೆ ಅಲ್ಲಿ ಸೆಲೆಬ್ರೇಟ್ ಮಾಡ್ಯಾರ ಅತಮಾಕೊಂದು ಎಲ್ಲ ಒಂದು ಆಶ್ಚರ್ಯ ಪಡೋ ಮಾತು ಒಂದು ಇದು. ಸೊ ಈ ಬಡಗ ಲೆಜೆಂಡ್ ಬಂದು ನಂಗೆ ನೋಡ್ಲೆ he's been the first graduate, he's been the first political career ಗೆ, he was the first person to start into banking. ಅದಾದ್ರೆ ಏನು ಇಂದು ಏತಿದೆ ಅದೆಲ್ಲ ಇಂದು ಬ್ಯಾಂಕಿಂಗ್ ಪತಿ ಗಣ ಮನೆಗ ಆಗನ ಕಾಲಘಟ್ಟದಿಗೆ ನಂಗಗಾಂದು ಒಂದು ಸಿಂಪ್ಲಿಫೈಡ್ ಬ್ಯಾಂಕಿಂಗ್ ಸಿಸ್ಟಮ್ ಐತಿನ್ ಬಂದಿದ್ದಾರೆ. ಸೊ ಈಸ್ಗ ಮಾಡಿದ್ದಾರೆ. ಅದೊಂದ ಇಂದು ಬಂದು ನಂಗೆ ಎಲ್ಲಾ ಬಂದು ಈ ಬಡಗ ಲೆಜೆಂಡ್ಗೆ ಸಲ್ಯೂಟ್ ಮಾಡೋದು ಅಲ್ಲದಂಗೆ ಇತ್ತಮಾಕೆ ಒಂದು ಆರ್.ಇ. ಗೌಡ್ರಲ್ಲ, ವಿ ಹ್ಯಾವ್ ಟು ಕ್ರಿಯೇಟ್ ಹಂಡ್ರೆಡ್ಸ್ ಆಫ್ ಆರ್.ಇ. ಗೌಡರ್ in the days to come. ಹೆಂಗೆ ಈ ಬಡಗ ಪ್ರೊಫೆಷನಲ್ ಈ ಪ್ರೋಗ್ರಾಮ್ ಮೂಲಕ ನೆರೆಯ ಪ್ರಾಮಿಸಿಂಗ್ ಯಂಗ್ಸ್ಟರ್ಸ್ ಇದ್ದಾರೆ. ನಂಗೆ ನೋಡಿಂದ ಲಾಸ್ಟ್ 5 weeks ನೋಡಿಂದ ಆಗ ಅತಮಾ ಪಡೋನಿಗ ಫ್ಯೂಚರಿಸ್ಟಿಕ್ ನೋಡೋನಿಗ ನೆರೆಯ ಇತಮಾಕೆ ಲೆಜೆಂಡ್ಸ್ ಬಂದಾರ ನಂಗೆ ಕಮ್ಯುನಿಟಿಗೆ ಕೊಂಡು ಮಾಡಿರೋ ಒಂದು ನಂಬಿಕೆ ಆಡದೆ. ಅಂಡ್ ವಿ ವಿಲ್ ಡೂ ಸೆಲ್ಫ್ಲೆಸ್ ಸರ್ವಿಸ್. ಈಗ ನಂಗೆ ಡೈರೆಕ್ಟ್ ಬಂದು ಟಾಪಿಕ್ ಹೋಗ್ಬಿಡುವ. ಸೊ ನಿಂಗೆ ಚಾಟ್ ಬಾಕ್ಸ್ಗೆ ಇದು ಅಪ್ರ ಕಾಂಪ್ಲಿಕೇಟೆಡ್ ಕ್ವಶನ್ ಕಡೆ ಯಾಕೆ ಬ್ಯಾಂಕ್ ಮನೆಗೆ ನಿಂಗೆಲ್ಲ ಇಂಟ್ರೆಸ್ಟಿಂಗ್ ಅಟ್ರ ಎಸ್ ಇಂಟ್ರೆಸ್ಟ್ ಅಂತಂದು ನಿಂಗೆ ನವೀನ್ ಸುಬ್ಬನ್ ಇದ್ದಾರೆ ಕೇಳ್ತಾರೆ. ಫಸ್ಟ್ ಕ್ವಶನ್ ಬಂದು ವೆರಿ ವೆರಿ ಸಿಂಪಲ್ ಕ್ವಶನ್. ಈಗ ಫಸ್ಟ್ ಕ್ವಶನ್ ಏನಂದ್ರೆ ಇಂದುನ ಕರೆಂಟ್ RBI ಗವರ್ನರ್ ದಾರ ಟೈಮ್ ಬಂದು ಜಸ್ಟ್ 20 seconds ಯಾಕಂದ್ರೆ ನಿಂಗೆ ಗೂಗಲ್ ನೋಡಿಟ್ಟಾರೆ ಕ್ವಿಕ್ ಆಗಿ ಆಗೋದು ಅರ್ಧಲ್ಲ ಆನ್ಸರ್ ಅರ್ಧಲ್ಲ ಗಣೇಶ್ ನಿಂಗೆ ನೋಡಿವಿ ದರಚ ಆನ್ಸರ್ ಜಸ್ಟ್ RBI ಗವರ್ನರ್ ಪಾಟೀಲ್. ಓಕೆ, ವೆರಿ ಗುಡ್. ಮುರುಗೇಶ್ ಹಾಲನ್. ಶಶಿಕಾಂತ ದಾಸ್, ವೆರಿ ಗುಡ್. ಓಕೆ, ಮುರುಗೇಶ್ ಹಾಲನ್ ಬಂದು ಕರೆಕ್ಟ್ ತಂದಾರೆ. ಶಶಿಕಾಂತ ದಾಸ್ ಇಂದು RBI ನ ಗವರ್ನರ್. ನಂಗೆ ಏನ್ ಸರಿ RBI ಗವರ್ನರ್ ನಾ ಅರ್ಧಟ್ಟು ಏನ್ ಮಾಡನೆ ಎಂಬುದು ಅಬ್ಜೋಲಿಲ್ಲ. ಬಿಕಾಸ್ ನಂಗೆ ಬ್ಯಾಂಕಿಂಗ್ ಪತಿ ಅರ್ವನೆಗ ಈ RBI ಗೈಡ್ಲೈನ್ಸ್ ಅದೆಲ್ಲ ಹೀಗ್ಯಾರ. RBI ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದ್ರ. ಸೊ ಅದನ್ನ ನಡವನೆಗ ನಂಗೆ RBI ಗವರ್ನರ್ ದಾರ ಅಂದರು. ಸೆಕೆಂಡ್ ಕ್ವಿಕ್ ಕ್ವೆಶ್ಚನ್ ಬಂದು ವರ್ಲ್ಡ್ ಬ್ಯಾಂಕ್ ಎಲ್ಲಿ ಆಡದೆ ಅದನ್ನ ಕರೆಂಟ್ ಪ್ರೆಸಿಡೆಂಟ್ ದಾರ. ಕ್ವಿಕ್ 20 seconds. ವರ್ಲ್ಡ್ ಬ್ಯಾಂಕ್ ಎಲ್ಲಿ ಆಡದೆ ಅದನ್ನ ಕರೆಂಟ್ ಪ್ರೆಸಿಡೆಂಟ್ ದಾರ. ವೇರ್ ಇಸ್ ದಿ ವರ್ಲ್ಡ್ ಬ್ಯಾಂಕ್ ಕರೆಂಟ್ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಯಾವುದು ಹೆಡ್ ಕ್ವಾರ್ಟರ್ ಅಂಡ್ ಅದನ್ನ ಪ್ರೆಸಿಡೆಂಟ್ ದಾರ. ಶ್ರೀ ಹರೀಶ್ ಬಂದು ಜೆನಿವಾಂದ್ ಹೇಗಿದ್ದಾರೆ? ವಾವ್, ವಂಡರ್ಫುಲ್. ಶ್ರೀನಿವಾಸನ್ ಎಂ. ಓ, ನೆರೆಯ ಓಕೆ, ಇಂಡಿಯನ್ ಬಾರ್ನ್. ಓಕೆ, the correct answer is David Malpass. Okay, the correct answer is David Malpass the World Bank na president. Idu the correct idu. And the next answer question is ICICI na full form ena? ICICI bank na full form ena? ICICI nariya nange ICICI credit card bitunda anu full form ena? Quick barivi. Paramesh Bojan, Industrial Credit and Investment Corporation of. Fantastic, Paramesh Bojan. Fantastic. Nisha Ranjit Kumar, very good. Okay, ನಾ ನಿಂಗೆ ಎಲ್ಲವನ್ನ ಟ್ರಸ್ಟ್ ಮಾಡನೆ. ನಿಂಗೆ ಗೂಗಲ್ ರೆಫರ್ ಮಾಡೋದಿಲ್ಲ ಎಂದು ರೆಫರ್ ಮಾಡಾದಂಗೆ ಹೇಗಿಲ್ಲ. ಖಂಡಿತ ಒಂದು ಹ್ಯಾಟ್ಸ್ ಆಫ್ ಟು ಯು. ಯಾಕಂದ್ರೆ ನೆರೆಯ ಅದನ್ನ ಬಂದು ಅನ್ನದಾರ ICICI ಅದನ್ನ ಅರುತ್ತೆ ಅನ್ನೋ ಇಟ್ಸ್ ಜಸ್ಟ್ ಜನರಲ್ ನಾಲೆಜ್ ಮಾಕೆ. ಓಕೆ, ಈಗ IDBI ಕ್ವಿಕ್. IDBI ನ ಫುಲ್ ಫಾರ್ಮ್ ಏನ? ಇದಕ್ಕೆ ಬಂದು ಟೈಮ್ ಕಮ್ಮಿ ಆಗ್ಬಿಟ್ರೆ ಜಸ್ಟ್ 10 seconds. IDBI ನ ಫುಲ್ ಫಾರ್ಮ್ ಏನ? IDBI. Wonderful. Navneet Gopalan, very good. Murugesh Halan, very good. Industrial Development Bank of India. ಇದು ಬಂದು ಒಂದು RBI. This is wholly controlled by the RBI. ನಾ ಏನಾಗಾಗಿ ನಂಗೆ RBI ಪತಿ ಅರುವುದು ಏನಾಗ IDBI ಪತಿ ಅರುವುದು ಅಂದ್ರೆ ಏ ಬ್ಯಾಂಕ್ ಬಂದು ದಾರ ಕಂಟ್ರೋಲ್. ಯಾಕಂದ್ರೆ there are private banks and there are public limited banks ಕೂಡ ಇದೆ. ಸೊ ಈ IDBI ಎಲ್ಲ ಬಂದು ಇಟ್ಸ್ ಕಮ್ಸ್ ಅಂಡರ್ ದ ಪಬ್ಲಿಕ್ ಲಿಮಿಟೆಡ್ ಬ್ಯಾಂಕ್. ಸೊ ಬಿಕಾಸ್ ಇಟ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ನಿಂಗೆ HDFC ನಿಂಗೆ ICICI ಈ ಬ್ಯಾಂಕ್ಸ್ ಎಲ್ಲ ನೋಡ್ಲೆ these are all private banks. Okay, so ಅದನ್ನ ಡಿಫರೆನ್ಸಿಯೇಷನ್ ನಿಂಗೆ ಅರುವುದು ನವೀನ್ ಇದನ್ನ ಪತಿ ನೇರ ಕಾಣಂತಾರ. ಅಪ್ಪರ ಸಂತೋಷ ನಂಗೆ ಕ್ವಿಜ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂದನ್ನ ಟಾಪಿಕ್ ಓಪನ್ ಮುಂದೋಡು
ನಂಗೆ ನವೀನ್ ಸುಬ್ಬನ್ನ ಇಂದು ಏನಗಾಗಿ ಸೆಲೆಕ್ಟ್ ಮಾಡಿದ್ಯೋ ಎಂಬುದನ್ನ ಒಂದು ರೀಸನ್ ಹೇಗಿಟ್ಟು ಇದು ಮಾಡ್ತೀನಿ. ನಂಗೆ ಕಮ್ಯುನಿಟಿಗೆ ಇಂದು ನಂಗೆ ಪಾರ್ಟಿಸಿಪೇಟ್ ನೋಡೋ ಅಪಾರ ಸಂತೋಷ. ಇದು ನಾವು ಅಪ್ಪರ ಕಾನ್ಫಿಡೆನ್ಸ್ ತಪ್ಪದೆ ಏನಲ್ಲ 60 ನಂಗೆ ಈಗ ಪಾರ್ಟಿಸಿಪೇಟ್ ಮಾಡಿದ್ದು ಹಟ್ಟಿಗೆ ಇಬ್ಬಾಗ ಈ ಮೆಸೇಜ್ ಖಂಡಿತ ಒಂದೊಂದು ಹಟ್ಟಿಗೆ ರೀಚ್ ಮಾಡೋದು ಎಂಬುದು. ಈಗ ನವೀನ್ ಸುಬ್ಬನ್ನ ಕ್ವಾಲಿಫಿಕೇಶನ್ ನೋಡ್ಲೆ ಈಸ್ ನಾಟ್ ಅ PhD. ಅಮ್ಮ ಬಂದು ನರಿಯ ಕತ್ತು PhD ಬಿರಿಕಿ ಅತ ಮಾಡಿದಿಂದ ಈ ಲೆವೆಲ್ಗೆ ಬಂದದನ್ನ ಎಂಬುದು ಕೆಡವೇ ಕೆಡೆಯ. ಆ ರೀಸನ್ಗಾಗಿ ಅಮ್ಮನ್ನ ಸೆಲೆಕ್ಟ್ ಮಾಡಿದ್ವಿ ಒಂದು ಸ್ಪೀಕರ್. ಯಾಕಂದ್ರೆ ನವೀನ್ ಸುಬ್ಬನ್ನ ಕ್ವಾಲಿಫಿಕೇಶನ್ ನೋಡ್ಲೆ ನಾ ಸಿಂಪಲ್ ಕ್ವಾಲಿಫಿಕೇಶನ್ ನಾ ಇದನ್ನ ಹೇಗೋದಿಲ್ಲ. ಪುದುವ ನಂಗೆ ಹಟ್ಟಿಗೆ ನಂಗೊಂದು ಮೈಂಡ್ ಸೆಟ್ ಏನಟ್ರ ಅಂದ್ರ ಏನ ಕತ್ತುದಿಲ್ಲ ಅಣ್ಣ ನಾ ಒಂದು BA ತನ ಕತ್ತುದೆ, BA ಹಿಸ್ಟ್ರಿ ತ ಮಾಡಿದನ, BA ಇಂಗ್ಲಿಷ್ ಲಿಟರೇಚರ್ ಮಾಡಿದಾನೆ. ಏನಂದ್ರೆ ಅದು ಏನೋರದು ಆ ಕೋರ್ಸ್ ಬಂದು ಟೋಟಲ್ ಅವೇ ವೇಸ್ಟ್ ಉಮ್ಮಂಗೆ ಅವಕ್ರಿ ಡಿಸೈಡ್ ಮಾಡಿದಾರ ಅಂಬರ್ತೆ. ಅದೊಂದು ಒಂದು ಮೈಂಡ್ ಸೆಟ್ ಒಂದಂಗೆ. ಆಲೆ ಇಂದು ನವೀನ್ ಸುಬ್ಬನ್ ಬಂದು ಈಸ್ ಕ್ವಾಲಿಫಿಕೇಶನ್ ಇಸ್ BA ಇಂಗ್ಲಿಷ್ ಲಿಟರೇಚರ್. ಆಲೆ ವಾಟ್ ಇಸ್ ಇಂಟ್ರೆಸ್ಟಿಂಗ್, ಆ ಕ್ವಾಲಿಫಿಕೇಶನ್ ಬಿದ್ದು ಏನ ಮಾಡಬತ್ತು ಮುಖ್ಯ. BA ಇಂಗ್ಲಿಷ್ ಲಿಟರೇಚರ್ ನೆರೆಯ ಏನ್ ನೆಂಚನೋ ಈಗ ಇದು ಗೊತ್ತ ಏನ ಗೆಲ್ಸ ಸಿಕ್ಕಿರ ನಂಗ ಅದು ಹೋಗಿ ಒಂದು ಸಿಟಿಗೆ ಹೋಗಿ ಏಸಾಗ ಎಂಜಿನಿಯರೇ ಈಗ ನಂಗೆ RTP ಅನ್ನ ಇದು ಎಂಜಿನಿಯರ್ ಎಲ್ಲ ಗಂಜಿನೀರ್ತ ಇದು ಮಾಡೋದುಂಬ ಅತಮಾಕ್ ಒಂದು ರೈಮಿಂಗ ನಂಗೆ ಗಣಂಬ ಕಾಲ ಇದುದಾಗೆ ಒಂದು BA ಇಂಗ್ಲಿಷ್ ಲಿಟರೇಚರ್ ಕತ್ತಿಟ್ಟು ಒಂದು ವಿಷನ್ ನೋಡ ಒಂದು ಮೆಟ್ರೋ ಸಿಟಿಗೆ ಬಂದು ಈಸ್ ಸ್ಕೇಲಿಂಗ್ ಅಪ್ ಗ್ರೇಟರ್ ಹೈಟ್ಸ್. ಅದು ಅಮೇಸಿಂಗ್. ತಾವು ನೋಡ್ಲೆ ತನ್ನ ಇಂಡಸ್ಟ್ರಿ ಕೆರಿಯರು ದಾರು ಒಂದು ಕಾನ್ಫಿಡೆನ್ಸ್. ಯಾಕಂದ್ರೆ ತನ್ನ ದೊಡ್ಡ ಬ್ಯಾಕಪ್ ಎಲ್ಲ ಒಂದು ಕಡೆಯ ಹೋಟೆಲ್ ಇಂಡಸ್ಟ್ರಿ ಜಾಯಿನ್ ಮಾಡೋ 1 year. ಆ ಹೋಟೆಲ್ ಇಂಡಸ್ಟ್ರಿಯಿಂದ ನೆಕ್ಸ್ಟ್ ಬಂದು ಈಸ್ ಜಾಯ್ನಿಂಗ್ ಟೆಲಿಕಾಮ್ ಇಂಡಸ್ಟ್ರಿ. ಟೆಲಿಕಾಮ್ ಇಂಡಸ್ಟ್ರಿಯಿಂದ ನೆಕ್ಸ್ಟ್ ಬಂದು ಈಸ್ ಜಾಯ್ನಿಂಗ್ ಅನದರ್ ಟೆಲಿಕಾಮ್ ಇಂಡಸ್ಟ್ರಿ ವೋಡಾಫೋನ್ ಇತಮ್ಮ ಗ್ರೂಪ್. ಅದೀಗ ನೋಡೋ ಅಮ್ಮನ ಸ್ಟ್ರೆಂತ್ ಎಲ್ಲ ಅನಲೈಸ್ ಮಾಡಿನೇ ಕ್ಲಿಯರ್ ಕಟ್ ಇದೆ. ನಂಗೆ ನವೀನ್ ಸುಬ್ಬನ್ ಏನ್ ಮಾಡ ಅಂದ್ರೆ ಈಸ್ ಎಂಟರಿಂಗ್ ಇನ್ ಟು ದ ಬ್ಯಾಂಕಿಂಗ್ ಇಂಡಸ್ಟ್ರಿ. ಆ ಬ್ಯಾಂಕಿಂಗ್ ಇಂಡಸ್ಟ್ರಿಗೆ ಎಂಟರ್ ಮಾಡಿನೇ within 12 years time within 12 years time. What is amazing about Naveen Subban andale, he has had 5 promotions in a span of just 12 years. He is just 40. In the 40 years dige nangondu badu ಕೂಸು with a very simple degree BA English literature is the deputy vice president of adavadu HDFC is one of the topmost private banks in India. ಅತಮಾಕ್ ಒಂದು ಬ್ಯಾಂಕ್ ಡೆಪ್ಯೂಟಿ ವೈಸ್ ಪ್ರೆಸಿಡೆಂಟ್ ಹಾಪುದು ಇಟ್ ಇಸ್ ನಾಟ್ ಅನ್ ಈಸಿ ಥಿಂಗ್. ನಂಗೆ ಹೇಗೋ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಸೊ ಅಮ್ಮನ ಸ್ಟ್ರಗಲ್ಸ್ ಎಲ್ಲ ಬಂದು ಒಂದೆರಡು ಕೇಸ್ ಸ್ಟಡೀಸ್ ಮಾತ್ರ ನಂಗೆ ಕೂಡ ಶೇರ್ ಮಾಡಾಕೋ ಇನ್ ದಿ ಎಂಡ್ ಆಫ್ ದಿ ಸೆಷನ್. ಸೊ ಇದು ತನ್ನ ಆ ಕ್ವಾಲಿಟಿ ನನಗೆ ಅಪ್ಪರ್ ಇನ್ಸ್ಪೈರಿಂಗ್ ಆಗಿದೆ. ನಂದು ಕಮ್ಯುನಿಟಿಗೆ ನಂಗೆ ನೆರೆಯ ಕತ್ತ ಕುನವಿದ್ದಾರೆ, PhD ಲೆವೆಲ್ ನೆರೆಯ ಇದ್ದಾರೆ. ಅಲ್ಲ ಇಂದಿನ ಟಾಪಿಕ್ ಬಂದು ಹಟ್ಟಿಗೆ ಬಕ್ಕುನವೆ, ಎಸ್ಪೆಷಲಿ ಹಟ್ಟಿ ಬಕ್ಕುನವೆ ನಿಂಗ ಒಂದು ಗ್ರಾಜುಯೇಟ್ ಮೂಡಿದ್ಬಿಟ್ಟು ಹಟ್ಟಿಗೆ ಇಬ್ಬಾಕುನವೆ ಇದು 4 ಡಿಗ್ರಿಗಿತ ಆರ್ಟ್ಸ್ ಡಿಗ್ರಿತ ಏನ ಕೆಲಸ ಸಿಕ್ಕಿರಾಂಬ ಕುನವೆ ಬಂದು ದಯಮಾಡಿ ಹೇಗಿನೇ ಅದಾவது ನಿಂಗೆ ಹೋಪ್ ಬಂದು ಎಂದುವೇ ಲೂಸ್ ಮಾಡಬೇಡ. ಸೊ ನವೀನ್ ಸುಬ್ಬನ್ ಇಸ್ ಅ ಬಿಗ್ ಎಕ್ಸಾಂಪಲ್ ಟು ಆಲ್ ಆಫ್ ಅಸ್. ಒಂದು ಸಿಂಪಲ್ ಕ್ವಾಲಿಫಿಕೇಶನ್ ಗೆ ಯು ಕ್ಯಾನ್ ಅಚೀವ್ ಎಕ್ಸಲೆನ್ಸ್ ಎಂಬುದು ಈಸ್ ಸೆಟೆಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಬೇಕು. ಅಂಡ್ ತಾನು ನಂಗೆ ಬಡಗಾಪುರದಾಗ ಈಸ್ ಒನ್ ಆಫ್ ದ ಮೆಂಟರ್, ಈಸ್ ರೆಡಿ ಟು ಹೆಲ್ಪ್. ಸೊ ಅದನ್ನ ಇಂಟ್ರೊಡಕ್ಷನ್ ಮಾಡಿನೋ ಇಂದಿನ ಪ್ರೋಗ್ರಾಮ್ ಬ್ಯಾಂಕಿಂಗ್ ಪತಿ ನೆರೆಯ ಕ್ವೆಶ್ಚನ್ಸ್ ನಿಮಗೆ ಹೇಗ್ಯಾರ. ಸೊ ನವೀನ್ ನಿಂಗ ಇದನ್ನ ಬಂದು ಅನ್ಮ್ಯೂಟ್ ಮಾಡಿಲಿ. ಸೊ ದ ಫಸ್ಟ್ ಒನ್ ಅನ್ಮ್ಯೂಟ್ ಮಾಡಿ. ಓಕೆ, ದ ಫಸ್ಟ್ ಕ್ವೆಶ್ಚನ್ ಬಂದು ನಿನಗೆ ಏನಂದ್ರೆ ಈಗ ಒಂದು ಕೂಸು ಅದಾದ್ರು ವೆದರ್ ಸ್ಟೂಡೆಂಟ್ ಇಸ್ ಜಾಯ್ನಿಂಗ್ ಅ ಕಾಲೇಜ್ ಆರ್ ಅ ಪರ್ಸನ್ ಇಸ್ ಜಸ್ಟ್ ಗಾಟ್ ಅ ನ್ಯೂ ಜಾಬ್ or a person has started just a new company, self-employed company start mana anadu kunna technical idu Naveen Subban ninga phone camera on madle ninga photo kuda ninga ganamudaniga bandra. Okay, now it's clear. Thanks Ganesh. Okay, very good. ಈಗ ಒಬ್ಬ ಬಂದು ಒಂದು ಸ್ಟೂಡೆಂಟ್ ಬಂದು ಒಂದು ಕಾಲೇಜ್ ಇದಕ್ಕೆ ಬಂದು ಸೇದನ. ಆಮಾಗ ಒಂದು ಯಂಗ್ಸ್ಟರ್ ಬಂದು ಈತ ಫಸ್ಟ್ ಗೆಲ್ಸಕ್ಕೆ ಸೇರಿದನ yet to receive his first salary and a person who's just started a new company. itamaak ಒಂದು ಸಿನಾರಿಯೋಗೆ why a bank account is important and how it will benefit him ಅದನ್ನ ಪತಿ ಹೇಗಿಲ್ಲ ಒಳಮಟ್ಟ. then we will go to the other. ಖಂಡಿತನಾ ಎಲ್ಲರಿಗೂ ಅಪರ ಸಂತೋಷ, ನಮಸ್ಕಾರ. itamaak ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಶಿವಕುಮಾರ್ ನನಗೂ ಗಣೇಶ್ ಅಡ್ಡುಗೂ ರಾಜೇಶ್ ಅಪರ ಸಂತೋಷ. ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಅಂಡ್ ಮಾಮ್, ಅಪ್ಪರ ಸಂತೋಷಪಟ್ಟು ಕಲಿಸಿದ್ದಾರೆ. BA ಲಿಟ್ರೇಚರ್ ಕಲಿತಿದ್ದು ದೊಡ್ಡ ವಿಷಯ ಹಾನೆಸ್ಟ್ಲಿ, ಪ್ಲಸ್ ಡಿಗ್ರಿನಾಡು. ಈಗ ಚೆನ್ನೈ ಬಂದು ಆಲ್ಮೋಸ್ಟ್ 19 years ಆಗ್ತಾ. ಬ್ಯಾಂಕ್ನ ಒಂದು 12 years ವರ್ಕ್ ಮಾಡಿದ್ದೆ. ಅನ್ನ ಇದಂಗೆ ಐ ಜಾಯಿನ್ಡ್ ಆಸ್ ಅಸಿಸ್ಟೆಂಟ್ ಮ್ಯಾನೇಜರ್
ಈಗ ಡೆಪ್ಯೂಟಿ ವೈಸ್ ಪ್ರೆಸಿಡೆಂಟ್ ಪೇಮೆಂಟ್ ಬಿಸ್ನೆಸ್ ಒಂದು ಡಿಪಾರ್ಟ್ಮೆಂಟ್ದಾಗ ಹೆಡ್ ಮಾಡಿದ್ದೆ. ಈಗ ಅನ್ನ ಕೇಳ್ಬೇಕ ಒಂದು ಆನ್ಸರ್ ಮಾಡೋದೊಂದಿಲ್ಲ. ಈಗ ಅಡುಬ ನೆಲಮೆದಾಗ ಕೊನೆಗೆ ಬಂದು +2 ಬೇಕಿಗೆ ಕಾಲೇಜ್ ಬೇಕಿ ಒಂದ ಕ್ಯಾಂಪಸ್ ಇಂಟರ್ದಾಗ ವರ್ಕ್ ಮಾಡ್ಯಾರ, ಒಂದು ಕಂಪನಿ ಬಂದು ನಂಗೆ ಸೆಲೆಕ್ಟ್ ಮಾಡ್ಯಾರ. ಇಲ್ಲ ನಂಗ ದರ ರೆಫರೆನ್ಸ್ ಮುಳಿವ ಫ್ರೆಂಡ್ಸ್ ಮುಳಿವ ಒಂದು ಕಂಪನಿ ನಂಗೆ ಜಾಯಿನ್ ಮಾಡು. ಅಲ್ಲಿ ಓದೋನ್ನೆ ಫಸ್ಟ್ ಇಂಡಕ್ಷನ್ದಾಗ ಏನ ಮಾಡ್ಯಾರ, ದೇ ವಿಲ್ ಜಸ್ಟ್ ಟೆಲ್ ಅಬೌಟ್ ದೇರ್ ಪ್ರಾಸೆಸ್. ನಂಗೆ ವರ್ಕ್ ಪತಿ ಹೇಗ್ಯಾರ ಅಂದ್ ಸಂತಗೋಸು ಒಂದು 5 minutes ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಹೇಗ್ಯಾರ. ಈಗ ಓಪನ್ ಮಾಡಿದ್ರೆ ಒಂದು 20 ಬ್ಯಾಂಕ್ಸ್ ಹೊಡೆದೆ. ಒಂದು ಕಾಲೇಜಿಂದ ಓಪನ್ ಬಪ್ಪ ಬಂದು 20 ಬ್ಯಾಂಕ್ಸ್ ಹೊಡೆದಾಗ ಏನೇ ನೆನ್ಸಿರಾಗ ಈ ಸರ್ ಬ್ಯಾಂಕ್ ಹಿಡಿದ್ರೆ ಏದೋ ಒಂದು ಬ್ಯಾಂಕ್ ನಂಗೆ ಓಪನ್ ಮಾಡೋದು ಬೆಚ್ಚಲ್ ನಂಗೆ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿಟ್ರ, ನಂಗೆ ಒಂದು ಕಾರ್ಡ್ ಸಿಕ್ಕಿಟ್ರ, ಚೆಕ್ ಬುಕ್ ಬಂದಿಟ್ರ, ಅಕೌಂಟ್ ನಂಬರ್ ಇಟ್ರ, ಮಿಂಚ ಮೇಲೆ ನಂಗೆ ಟ್ರಾನ್ಸ್ಫರ್ ಮಾಡೋ ಹಣವಿತ್ತಿನೋ ಇದು மட்டும் ನೆನ್ಸಿದ್ದಾರೆ. ಸೊ ನಾ ಅಷ್ಟು ಇನ್ಡೆಪ್ತ್ ಓಪನ್ ನೆನ್ಸಿನೆ. ನಿಂಗೆ ಓಪನ್ ಮಾಡೋ ಆ ಬ್ಯಾಂಕ್ ಅಕೌಂಟ್ ಏನ ಬ್ಯಾಂಕ್ ಓಪನ್ ಹೋಗ್ಬಿಡೋದು ಪ್ರಚೆಗಡೆ ನಿಂಗೆ ಕಂಪ್ನಿದಾಗ ಏನ ಬ್ಯಾಂಕ್ ಅನ್ನು ಪ್ರೊವೈಡ್ ಮಾಡಿರ್ವೋ ಆ ಅಕೌಂಟ್ ನಿಂಗೆ ಓಪನ್ ಮಾಡೋಕೆ ತಪ್ಪು ಕಡೆಯ. ಇಮಿಡಿಯೇಟ್ ನಮ್ಮ ದಾರಸರ ಚೆಕ್ ಮಾಡಣ, ತನ್ನ ಫ್ರೆಂಡ್ಸ್ ಕೂಡ ಚೆಕ್ ಮಾಡಣ ಈ ಬ್ಯಾಂಕ್ ಓಪನ್ ಮಾಡಾಕ. ಇಲ್ಲ ಮಿಂಚ ಮೇಲೆ 5 ನಿಮಿಷ ಟೈಮ್ ಇದ್ದಾಗ ತನ್ನ ಅಪ್ಪ ಕೂಡ ತನ್ನ ಅಮ್ಮ ಕೊಡುವಾಗ ನನ್ನ ಈ ಬ್ಯಾಂಕ್ ಓಪನ್ ಮಾಡಾಕ ಅದೆಂದು ಚೆಕ್ ಮಾಡ್ಯಾರ ಬರ್ತಾ. ಸೊ ಆ ಟೈಮ್ನ ನಂಗೆ ಗೈಡೆನ್ಸ್ ಕರೆಕ್ಟಾ ಟು ಪ್ಲೇ ಇಟ್ ಇಸ್ ಈಸಿ ಫಾರ್ ದೆಮ್. ಈ ಒಂದು ಅಕೌಂಟ್ ಓಪನ್ ಮಾಡು, அடுத்த ವರ್ಷ ಬೇರೆ ಒಂದು ಕಂಪ್ನಿ ಬಿಟ್ಟು ಅಲ್ಲಿಯೂ ಬೇರೆ ಒಂದು ಅಕೌಂಟ್ ಓಪನ್ ಮಾಡು, ಮರ್ಚಿ ಉಳಿದ ವರ್ಷ ಬೇರೆ ಒಂದು ಕಂಪ್ನಿ ಬಿಟ್ಟು ಅಲ್ಲಿಂದ ಅಕೌಂಟ್ ಓಪನ್ ಮಾಡು, ಆಲ್ಮೋಸ್ಟ್ 3 ಅಕೌಂಟ್ ಓಪನ್ ಮಾಡಿದ. ಸೊ ಒಂದು ಟ್ರ್ಯಾಕ್ ರೆಕಾರ್ಡ್ ತನಗ ಒಂದು ಅಡ, ಒಂದು ನಾರ್ಮಲ್ ಒಂದು ಸೇವಿಂಗ್ಸ್ ಒಂದು ಅಡ, ಅಂಡ್ ವಿ ವಿಲ್ ಲೂಸ್ ಮೋಸ್ಟ್ ಆಫ್ ದಿ ಆಪರ್ಚುನಿಟೀಸ್ ದೇರ್. ಇಂದಿನ ಜನದಾಗ ಒಂದು 5 ಪಾಯಿಂಟ್ ಮತ್ತು ಕವರ್ ಮಾಡೋದು ನೆನ್ಚಿನೆ. ನಂಗೆ ಏನಾಗ ಬ್ಯಾಂಕ್ ಸೆಲೆಕ್ಟ್ ಮಾಡೋದು, ಸ್ಯಾಲ್ರಿ ಅಲ್ಲಿ ಸರಿ, ಇಲ್ಲ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಸರಿ, ಇಲ್ಲ ಕರೆಂಟ್ ಅಕೌಂಟ್ಸ್ ಅಲ್ಲಿ. ಸ್ಯಾಲ್ರಿ ಎಂಬುದು ದಾರ ಓಪನ್ ಮಾಡ್ಯಾರ, ಒಂದು ಕಂಪ್ನಿ ವರ್ಕ್ ಮಾಡುವಾಗ ಕಂಪ್ನಿ ಬಂದು ಸ್ಯಾಲ್ರಿ ಕ್ರೆಡಿಟ್ ಮಾಡಲ್ಲ, ಅವಾಗ ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಾಕು. ಸೆಲ್ಫ್ ಎಂಪ್ಲಾಯ್ಡ್ ಓಕೆ ಕಾಲೇಜ್ ಬರೀಕಿಟ್ಟ ತಮ್ಮದು ಬಿಸ್ನೆಸ್ ಮಾಡಿ ಮುಡಿ ಮಾಡಿದ್ರೆ ತಾ ಬಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಾಕು. ಕರೆಂಟ್ ಅಕೌಂಟ್ ಬಂದು ಮರ್ಚೆಂಟ್ಗ ತಾನು ಬಂದು ತಮಗ ನಾವು ಬಿಸ್ನೆಸ್ ಮಾಡನೆ, ಒಂದು ಸ್ಮಾಲ್ ಒಂದು ಕಡೆ ಬಿದ್ದಿದೆ, ಒಂದು ಕಂಪನಿ ಆರಂಭಿಸನೆ, ಒಂದು ಗ್ರಾಸರಿ ಶಾಪ್ ಆರಂಭಿಸನೆ ಅಂದ್ರೆ ಹಿ ಕ್ಯಾನ್ ಏಬಲ್ ಟು ಓಪನ್ ಅ ಸೆಲ್ಫ್ ಎಂಪ್ಲಾಯ್ಡ್ ಕರೆಂಟ್ ಅಕೌಂಟ್. ಸೊ ಓಪನಿಂಗ್ ಅನ್ ಅಕೌಂಟ್, let them start opening an account. So why it is important? One. Second, ನಂಗೆ ಏನ ಬೆನಿಫಿಟ್ ಆಗಿದೆ, ನಂಗಂದ ಬ್ಯಾಂಕ್ நிறைய ಬೆನಿಫಿಟ್ ಆಗಿದೆ ಬಿಕಾಸ್ ವಿ ಗೋನಾ ಪುಟ್ ಮನಿ ಇನ್ಸೈಡ್ ಆ ಮನಿ ಅವಾಗ ಗ್ರೋ ಆದ್ರ ನಂಗೆ ಏನ ಬೆನಿಫಿಟ್ ಆಗಿದೆ, ಆ ಅಕೌಂಟ್ ಮೇಲೆ ನಂಗೆ ಏನ ಬೆನಿಫಿಟ್ ಆಗಿದೆ ಎಂಬುದು. ಥರ್ಡ್ ಅಲ್ಲ ವಾಟ್ ಕೈಂಡ್ ಆಫ್ ಲೋನ್ಸ್ ಆರ್ ಅವೈಲೇಬಲ್, ಇನ್ ವಾಟ್ ವೇ ಇಟ್ ಇಸ್ ಗೋನಾ ಹೆಲ್ಪ್ ಅಸ್, ನಂಗೆ ಏನ ಪ್ರಯೋಜನ ಪಟ್ರ, ಏನೆಲ್ಲ ಇನ್ವೆಸ್ಟ್ಮೆಂಟ್ ಆಡದೆ ಅದು ನಂಗೆ ಏನ ಪ್ರಯೋಜನ ಪಟ್ರ. ಪ್ಲಸ್ ಈ ಬ್ಯಾಂಕ್ದಾಗ ನಂಗೆ ಆಪರ್ಚುನಿಟಿ ಆಗ್ಬೋದು, ವರ್ಕ್ ಮಾಡೋದು ಎತ್ತಮಕ್ಕ ಆಪರ್ಚುನಿಟೀಸ್ ಆಡದೆ. ಐ ವಿಲ್ ಕವರ್ ದಟ್ ಆಲ್ಸೋ. Shivana, can I start? Yes, like sorry. ಈಗ ಸೆಲೆಕ್ಷನ್ ಪ್ರಾಸೆಸ್ ಬಂದು ನಿಂಗೆ ಜಸ್ಟ್ ಟಚ್ ಮಾಡಿ ಏ ಬ್ಯಾಂಕ್ ಬೇಕು ತಾ ಸೆಲೆಕ್ಟ್ ಮಾಡಾಕು, ಅಲ್ಲ ಬಂದು ಒಂದು ಟ್ರ್ಯಾಕ್ ರೆಕಾರ್ಡ್ಗಾಗಿ ಬಂದು ಪ್ರಿಫರಬಲಿ ಒಂದು ಬ್ಯಾಂಕ್ ಅಟ್ಲ ಬಂದು ಅದನ್ನ ಪ್ರಾಪರ್ ಟ್ರ್ಯಾಕ್ ರೆಕಾರ್ಡ್ ಬೀದಕ್ಕೆ. ಈಗ ನಂಗೊಂದು ಬ್ಯಾಂಕ್ಗೆ ಒಂದು ಸ್ಯಾಲರಿ ಅಕೌಂಟ್ ಅಲ್ಲಿ ಸರಿ, ಸೇವಿಂಗ್ಸ್ ಅಲ್ಲಿ, ಕರೆಂಟ್ ಅಲ್ಲಿ ಸರಿ, ಡಿಮ್ಯಾಟ್ ಅಲ್ಲಿ ಸರಿ, ನಂಗೆ ಬಂದು ಏನ ಫೆಸಿಲಿಟೀಸ್ ಆಡದೆ ಒಂದು ಬ್ಯಾಂಕ್. ಈಗ ನೆರೆಯ ವಿಷಯ ನಂಗೆ ಅರಿಯಾದ ಒಂದು ಬ್ಯಾಂಕ್ ಓಪನ್ ಮಾಡ್ಲೆ ಅದಾದು ನಂಗೆ ಹೇಗಿರ ಹಿಡನ್ ಫೀಚರ್ಸ್ ಅಂದಾರ ನೆರೆಯ ಅಟ್ರ ಅಲ್ಲ ಫೀಚರ್ಸ್ ಎಲ್ಲ ನಂಗೆ ಅರಿಯೋ ಒಂದಾ ಬ್ಯಾಂಕ್ ಮ್ಯಾನೇಜರ್ ನಂಗೆ ಒಳ್ಳೆ ಕ್ಲೋಸ್ ಫ್ರೆಂಡ್ ಆಗ್ಬೋದು, ಆಗ ಅಮನೇ ನಂಗೆ ಹೇಗಿನ ಇಲ್ಲ ನೆತ್ತಿ ಅದಾದ್ರು ನಂಗೆ ಡಿಸ್ಕ್ಲೈಮರ್ ಮಾಕೆ ನೆರೆಯ ಫೈನ್ ಪ್ರಿಂಟ್ಸ್ ಆಡದೆ ನಂಗೆ ಅರಿಯಾದಂಗೆ ಹೋಯ್ತು ನಾವು ಅದನ್ನ ಬ್ಯಾಂಕ್ ಸಿಲರ್ಗೆ ಬಂದು 1 ವರ್ಷ 2 ವರ್ಷಕ್ಕಿಂತ ಆಡ್ತಾ ನೆರೆಯ ಮ್ಯಾಟ್ರಿ ಅರಿಸ್ರ ಅತ್ತಮಾಕೊಡೋನಿಗ ಒಂದು ಬ್ಯಾಂಕ್ ಅಪ್ರೋಚ್ ಮಾಡೋನಿಗ ನೀ ಎತ್ತಮಾಕ ಒಂದು ಅನಲೈಸಿಸ್ ಮಾಡೋದು ಏನೇನ ಅವೈಲಬಿಲಿಟಿ ಫೆಸಿಲಿಟೀಸ್ ಅವೈಲಬಲ್ ಆಡೋದು ಬ್ಯಾಂಕ್ ರಿಲೇಟೆಡ್ ಟು ದೀಸ್ ಸ್ಯಾಲರಿ, ಸೇವಿಂಗ್ಸ್ ಅಂಡ್ ಕರೆಂಟ್. ಅದನ್ನ ಸ್ಟಾರ್ಟಿಂಗ್ ಇದು ಬಂದೆ ಏನಿಗೆ ಫಸ್ಟ್ ಟಾಪಿಕ್ ಆರಂಭಿಸಿದ. ಈಗ ಒಂದು ಕೂಸು ಬಂದು ಕಾಲೇಜ್ ಬೆರಿಕಿದ ಹಿಂದಾಡು ಒಂದು ಕ್ಯಾಂಪಸ್ ದಾಗ ಬಂದು ಒಂದು ಆಫೀಸ್ ನ ವರ್ಕ್ ಮಾಡಣ, ಇಲ್ಲೇ ತನ್ನ ರೆಫರೆನ್ಸ್ ಮೇಲೆ ಒಂದು ಕಂಪನಿ ಹೋಗಿ ಜಾಯಿನ್ ಮಾಡಣ. ಆಗ ಓಪನಿಂಗ್ ಏನಾರ ಫಸ್ಟ್ ಜನ ಬಂದು ಒಂದು ಇಂಡಕ್ಷನ್ ಹೋಗಿ ನೀ ತಮಗೆ ಏನ ಗೆಲ್ಸಿಗೋದು ಏನಂತ ಪ್ರಾಸೆಸ್ ಪತಿ ಹೇಗಾರ. ಬ್ಯಾಂಕರ್ಗ ಹಾನೆಸ್ಟ್ಲಿ ಇಂದಿನ ಜನದಾಗ 5 ನಿಮಿಷದ ಟೈಮ್ ಕೊಟ್ಟಾರ. ಅವಾಗ ಏನೇ ಟೈಮ್ ಕೊಟ್ಟಾರಲ್ಲ ಅಕೌಂಟ್ ನಮ್ಮ ಸರ ಕೊಟ್ಟು ಹೋದು ಚೆಕ್ ಬುಕ್ ಬಂದು ಕ್ಯಾನ್ಸಲ್ ಮಾಡಿ ಕೊಟ್ಲೆ ನನಗೆ ಸ್ಯಾಲ್ರಿ ಕ್ರೆಡಿಟ್ ಆರ ಆ ಸತೆ HR ಜೋಲಿ ಬೆರಿಗಿತ್ತು. ಬಟ್ ಆಲೆ ನಂಗೆ ಕುಣವೆ ನಂಗೆ ಮಾತಿಯ ನಂಗೆ ಹೆಣ್ಣು ಬಂದು ಒಂದು ಗೆಲ್ಚು ಓದಿಯ ವರ್ಕ್ ಮಾಡಿ ಅಂದ್ಲೆ ಅವಕ್ಕೆ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡೋದು ಅಪ್ಪರಪ್ಪರ ಮುಖ್ಯವಾಡದೆ ಬರ್ತಾ. ನೀ ಏದಿಂಗ ನಂಗೆ ಪೇರೆಂಟ್ಸ್ ಸರ ಚೆಕ್ ಮಾಡೋಕು ಇಲ್ಲ ಫ್ರೆಂಡ್ಸ್ ಸರ ಚೆಕ್ ಮಾಡೋಕು ಆ ಬ್ಯಾಂಕ್ ದ ಲೈಫ್ ಲಾಂಗ್ ಅವಾಗ ಕೂಡ ಅಟ್ರ, ಆ ಅಕೌಂಟ್ ದ ಲೈಫ್ ಲಾಂಗ್ ಅವಾಗ ಸರ್ ಅಟ್ರ. ಸೊ ದೇ ಹ್ಯಾವ್ ಬಿ ವೆರಿ ಕ್ಲಿಯರ್ ಇನ್ ಸೆಲೆಕ್ಟಿಂಗ್ ದ ಬ್ಯಾಂಕ್ ವಿಚ್ ಇಸ್ ಇಂಪಾರ್ಟೆಂಟ್. ನಾ ಏನಾಗ ಸೆಲೆಕ್ಟಿಂಗ್ ದ ಬ್ಯಾಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಏನಿಲ್ಲ ಟುಡೇ ಡೆಬಿಟ್ ಕಾರ್ಡ್ ಮ್ಯಾಟರ್ಸ್ ಅ ಲಾಟ್ ಟು ದೆಮ್. ಗಿವ್ ಮಿ ಮಿನಿಟ್. I'm sorry, some problem in my phone. Okay. ಇಂದಿನ ಜನದಾಗ ನೋಡ್ಲೆ ತನ್ನ ಡೆಬಿಟ್ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಡೆಬಿಟ್ ಕಾರ್ಡ್ ಮೂಲಕ ಅವಕ್ಕೆ ಏನ
ಫೆಸಿಲಿಟೀಸ್ ಸಿಕ್ಕಿರಾ, ಅವಕ್ಕೆ ಏನೇನ ಬೆನಿಫಿಟ್ ಸಿಕ್ಕಿರಾ. ನಾ ಎತ್ತಿದನ್ನ ಏನಡ ಒಂದು ಅನ್ಸರ್ಟನ್ ಬಗ್ಗೆ ನಿಮಗೆ ನೆಂಚಬೇಡಿ. ಒಂದು 22 years ಓಲ್ಡ್ ಕೂಸು ಬಂದು ಅಕೌಂಟ್ ಓಪನ್ ಮಾಡಣ, ಆಮ 22 years ಓಪನ್ ಮಾಡಿಗ ಅಮ್ಮ ಬಂದು ಸೇವಿಂಗ್ಸ್ ಮುಂದೆ ಏನಂದರಿಗ, ಡಿ ಮಾಡೋದು ಏನಂದರಿಗ, ನಂಗೆ ಇನ್ಶೂರೆನ್ಸ್ ಎಲ್ಲ ಏನಂದ್ ದೊಡ್ಡದ ಅರಿಗ ಒಂದ ಅವಕ್ಕೆ ಪೇರೆಂಟ್ಸ್ ಹೇಗಿದಾರ ಇಲ್ಲ ಫ್ರೆಂಡ್ಸ್ ಹೇಗಿದಾರ, ಒಂದು 3 years 4 years ಕೈದು ಇದೆಲ್ಲ ಓಪನ್ ಮಾಡೋಣ ಬರ್ತಾ. ಆ ಟೈಮ್ದೋಗೆ ಇನಿಷಿಯಲ್ ಸ್ಯಾಲ್ರಿ ಮುಟ್ಟದ ನಮಗೆ ಬಂದ್ರ 25,000 ಸ್ಯಾಲ್ರಿ ಬಂದ್ರ, 30,000 ಸ್ಯಾಲ್ರಿ ಬಂದ್ರ, ಅದನ್ನ ಬಿಟ್ಟು ನಂಗೆ ಏನು ಮಾಡೋದು ಮಾಡಿದ್ರ, ರೆಂಟ್ ಕಟ್ಟಾಕು, ಮನೆಗೆ ಕೇ ಹಾಕು, ಅವೋಪ ಕೇ ಹಾಕು, ಇದನ್ನಂತ ನಂಗೆ ಮಾಡೋದು ಮಾಡಿದ್ರ. ஒரு ಲೇಟೆಸ್ಟ್ ಇದಾಗ ರೆಕರಿಂಗ್ ಡೆಪಾಸಿಟ್ ಮಾಡೋಕು ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕು ಅಲ್ಲಿ ಏನು ತಪ್ಪು ಮಾಡ್ಯಾರಲ್ಲ ಏನು ಅಡುವ ನೆಲಮಿದಾಗೆ ದೇ ವಿಲ್ ಸ್ಟಾರ್ಟ್ ಓಪನಿಂಗ್ ಅನ್ ಅಕೌಂಟ್ ಅದರ್ ಬ್ಯಾಂಕ್ಸ್. ಬ್ಯಾಂಕ್ ಅಕೌಂಟ್ ಬಂದು SBI ದಾಗ ಕಟ್ರ, ತಮ್ಮ ಇನ್ಶೂರೆನ್ಸ್ ಬಂದು LIC ದಾಗ ಕಟ್ರ, ಒನ್ ಮೋರ್ ಇನ್ವೆಸ್ಟ್ಮೆಂಟ್ ಬಂದು ರೆಲಿಗರ್ದಾಗ ಕೊಟ್ರ. ಸೊ ಈ ತಮಾಕ ಡಿಫ್ರೆಂಟ್ ಪ್ಲೇಸ್ದಾಗ ಅಡ್ನಿಗ ನಾಗ ಆ ಕೂಸಗ ಇಲ್ಲ ಒಂದು ಹೆಣ್ಣುಗ ಒಂದು ಅನ್ಸರ್ಟನ್ ನಡವನಿಗ ಅವಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಡಿಪೆಂಡೆನ್ಸ್ ಬಂದು ಬ್ಯಾಂಕ್ನ ಕೇಪನಿಗ ದೇ ವಿಲ್ ನಾಟ್ ನೋ. ಈಗ ಫಾರ್ ಎಕ್ಸಾಂಪಲ್ ನಾ ಒಂದು 22 years ಅಕೌಂಟ್ ಓಪನ್ ಮಾಡಿದ್ರೆ ಐ ವಿಲ್ ನಾಟ್ ಇಮಿಡಿಯೇಟ್ಲಿ ಟೆಲ್ ಮೈ ಪೀಪಲ್ ನಾ ಈಸಗ ಸೇವ್ ಮಾಡಿದೆ, ಈ ಎಡದಾಗ ಸೇವ್ ಮಾಡಿದೆ ಎಂಬುದು ನಾ ಹೇಗುದಿಲ್ಲ. ನಂಗೆ ಹೇಗುದಾಗ ಟೈಮು ಇಲ್ಲ, ನಂಗೆ ಹೇಗುದಾಗ ಪೊರ್ಮಿಯೂ ಇಲ್ಲ ನನಗ. ಬಟ್ ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ಟು either ಮೇಕ್ ಎ ನೋಟ್ ಸಮ್ವೇರ್ ಆರ್ ಇಫ್ ಯು ಹೋಲ್ಡ್ ಓನ್ಲಿ ಒನ್ ಬ್ಯಾಂಕ್ ಅಕೌಂಟ್ ಇಟ್ ಇಸ್ ಈಸಿ. ನಾಗೆ ಏನಾಗಿದೆ ಒಂದು ಅನ್ಸರ್ಟನ್ ಎನ್ನ ವೈಫ್ ಒಂದು ಬ್ಯಾಂಕ್ ನಂಬರ್ ಇದು ಎನ್ನ ಹಸ್ಬೆಂಡ್ ಅಕೌಂಟ್ ನಂಬರು ಇದ್ದೋಗ ಎನ್ನ ಹಸ್ಬೆಂಡ್ ಏನೆಲ್ಲ ಬಿತ್ತಿದ್ದಾನೆ, ಸೇವಿಂಗ್ಸ್ ಅಕೌಂಟ್ ಬಿತ್ತಿದ್ದಾನೆ, FD ಬಿತ್ತಿದ್ದಾನೆ, ರೆಕರಿಂಗ್ ಡೆಪಾಸಿಟ್ ಬಿತ್ತಿದ್ದಾನೆ, ಇನ್ಶೂರೆನ್ಸ್ ಬಿತ್ತಿದ್ದಾನೆ, ಟರ್ಮ್ ಕವರ್ ಆಡದೆ, ಡಿಮಾರ್ಟ್ಗೆ ಈ ಸಲ ಶೇರ್ಸ್ ಬಿತ್ತಿದ್ದಾನೆ, ಅತಿಂದು ಆ ಬ್ಯಾಂಕ್ ಬಂದು ಎಲ್ಲಾ ಡೀಟೇಲ್ಸ್ ಎತ್ತಿ ತನ್ನ ಸ್ಪೌಸ್ಗೋ ಇಲ್ಲ ತನ್ನ ಡಿಪೆಂಡನ್ಗೋ ಕೊಟ್ಟಾರ. ಇಟ್ ಇಸ್ ಈಸಿ. ಫಾರ್ ಎಕ್ಸಾಂಪಲ್ ಈಗ ನಾ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಸ್ಯಾಲರಿ ಅಕೌಂಟ್ ಏನು ಅದೋಗೆ ಕ್ರೆಡಿಟ್ ಆರ. ಬಟ್ ಅನ್ಫಾರ್ಚುನೇಟ್ಲಿ ಏನು ಇನ್ವೆಸ್ಟ್ಮೆಂಟ್ ಪೂರ ಬೇರೆದವ್ರು ಆಡದೆ ನಾ ದಾರಸರು ಇಂಟಿಗೇಟ್ ಮಾಡ್ಲೆ. ಇನ್ ದಟ್ ಕೇಸ್ ವಾಟ್ ವಿಲ್ ಹ್ಯಾಪನ್, ಸ್ಯಾಲರಿ ಅಕೌಂಟ್ದಾಗ ಏನು ನಡೆದೆಯೋ ಅದು ಮುಟ್ಟದ ಸಿಕ್ಕಿರೋಲಿ, ಬೇರೆ ಒಂದು ಸಿಕ್ಕ. We will not be able to tell anything else. That was the only reason I am telling you people should use only one account. ನೀ ಏನ ಅಕೌಂಟ್ ಬ್ಯಾಂಕ್ ಮೇಲೆ ಓಪನ್ ಮಾಡಿ, ಸಪೋಸ್ ನಂಗೆ ಮನೆ ಪತ್ರ ಬ್ಯಾಂಕ್ ಆಡದೆ, ನಂಗೆ ನ್ಯಾಷನಲ್ ಬ್ಯಾಂಕ್ ಆಡದೆ, ಎನಿ ಬ್ಯಾಂಕ್ ಇಸ್ ಫೈನ್. ಬಟ್ ಪ್ಲೀಸ್ ಎನ್ಶೋರ್ ದಟ್ ಯು ಜಸ್ಟ್ ಓಪನಿಂಗ್ ದಟ್ ಬ್ಯಾಂಕ್. ನೆಕ್ಸ್ಟ್ ನಂಗೆ ಫೆಸಿಲಿಟೀಸ್ ಅವೈಲ್ ಬೈ ದ ಬ್ಯಾಂಕ್ ನಂಗೆ ಬೆನಿಫಿಟ್ ಅಗೇನ್ ಒಂದು ನಾ ಈಗ ನನ್ನ ಮಾತಿ ಬಂದು ವರ್ಕ್ ಮಾಡೋಣ. ಐ ಆಮ್ ಸಾರಿ ಟು ಯೂಸ್ ಮೈ ಸನ್ಸ್ ನೇಮ್ ಇನ್ ದಿಸ್. ಎನ್ನ ಮಾತಿ ಬಂದು ಕಾಲೇಜ್ ಬಿರಿಕಿ ಸಪೋಸ್ ಒಂದು ವರ್ಕ್ ಮಾಡೋಣ ಅಂದಲೆ ಇನ್ ಬಿಟ್ವೀನ್ ಸಮ್ ಅನ್ಸರ್ಟನ್ ಹೋಗ ತನ್ನ ಮಾತಿ ಬಂದು ಒಂದು ಆಕ್ಸಿಡೆಂಟ್ದಾಗ ಸತ್ತುಟ್ಟ ಇಲ್ಲ ಬಂದು ಯಾವ್ದೊಂದು ಫೈರ್ ಆಕ್ಸಿಡೆಂಟ್ದಾಗ ಸತ್ತುಟ್ಟ ಅಂದ್ರೆ ದೇರ್ ಇಸ್ ದ ಇನ್ಶೂರೆನ್ಸ್ ಕವರ್ಡ್ ಇನ್ ದ ಡೆಬಿಟ್ ಕಾರ್ಡ್. ಇದು ಬಂದು ಬ್ಯಾಂಕ್ಸ್ ಬಂದು ಹೊರಾಸ್ದಾರು ಹೇಗಾರು. ಬಟ್ ಎಲ್ಲ ಬ್ಯಾಂಕ್ಗಳಿಗೆ ತಮಗೆ ಫೆಸಿಲಿಟಿ ಆಡಿದೆ. ಯು ಟೇಕ್ ಎ ನ್ಯಾಷನಲೈಸ್ ಬ್ಯಾಂಕ್ ಆರ್ ಎನಿ ಪ್ರೈವೇಟ್ ಬ್ಯಾಂಕ್ ಇತ್ತು, ಆ ಮಾಸ್ಟರ್ ಕಾರ್ಡ್ ವೀಸಾ ಬಂದು ಅವಕ್ಕೆ ಈ ಫೆಸಿಲಿಟಿ ಕೊಟ್ಟಾರ. ನಂಗೆ 2 lakhs ಇಂದ 10 lakhs ಗಟ್ಟ ಅವಕ್ಕೆ ಒಂದು ಕ್ಲೇಮ್ ಮಾಡಾಕು. ಇದು ಬಂದು ಮೋಸ್ಟ್ಲಿ ದಾರ ಅರಿಗಿರು. ಇಲ್ಲಿ ನಂಗೆ ಒಂದು ರೆನಾನ್ ಹೆಸರದಾಗ ಒಂದು ಅಣ್ಣ ಬಂದು ವರ್ಕ್ ಮಾಡೋಣ HR ಐತಿನ ಬರ್ದ ನಂಗೆ ಬಡಕು ಸ್ವಲ್ಪ ಬಂದು ಬೈಕಿದೋಗೆ ಓಪನಿಗ ಸತ್ತುಟ್ಟ ಪಾಪ ಆನ್ ಸ್ಪಾಟ್ದಾಗ ಎದ್ಬಿಟ್ಟು ಆ ಅಕೌಂಟ್ ಬಂದು ICICI ಹೋಗಿದ್ದ ಎನ್ನ ಕುರ್ಚಿ ನಮಗೆ ಅದು ಅಟ್ರವಾನ್ ಕೇತ. ಐ ಹ್ಯಾಡ್ ಫ್ಯೂ ಫ್ರೆಂಡ್ಸ್ ಇನ್ ICICI ಬ್ಯಾಂಕ್ ಕೇತ ಮಾಡಿಗ ಆ ಕೂಸು ಬಂದು ತಮಗೆ ಕಾರ್ಡ್ ಯೂಸ್ ಮಾಡಿದ್ದೇನೆ. ಅದು ಮೂಲಿವ ವಿ ವರ್ ಏಬಲ್ ಟು ಪ್ರೊವೈಡ್ 5 lakhs ಟು ದ ಫ್ಯಾಮಿಲಿ. ತನ್ನ ಅವ್ವಪ್ಪ ಕೊಟ್ಟೆವು, ತನ್ನ ಅವ್ವಪ್ಪ ಪಾಪ ಇನ್ನು ಎಜುಕೇಟೆಡ್ ಕಡೆ ಅವಾಗ ಅಟ್ಟಿ ಇದ್ದಾರೆ. ಸೊ ವಿ ವರ್ ಏಬಲ್ ಟು ಟೇಕ್ ದ್ಯಾಟ್ ಮನಿ ಅಂಡ್ ಗಿವ್ ಇಟ್ ಟು ದೆಮ್. ಅವಕ್ಕೆ ಬಂದು ಒಂದು ಸ್ಮಾಲ್ 5 ಲಕ್ಷ ದೊಡ್ಡ ಮನಿ ಕಡೆ. ಬಟ್ ಅನ್ಫಾರ್ಚುನೇಟ್ಲಿ ಕೂಸೆಲ್ಲ ಮನೆಗೆ ಅಟ್ಲೀಸ್ಟ್ ಹಣ ಬಂದು ನಂಗೆ ಸಿಕ್ಕರೆ ಒಂದು ಸಂತೋಷತ. ಸೊ ಅವಕ್ಕೆ ಬಂದು ಅದು ಅರುವುದು ಏನಾಗ ನಾವು ಓಪನ್ ಮಾಡಿ ಅಂತು. ದಟ್ ಈಸ್ ಒನ್. ಫೆಸಿಲಿಟೀಸ್ ಬಂದು ನಂಗೆ ಬಂದು நிறைய ಫೆಸಿಲಿಟೀಸ್ ಅದ ಬ್ಯಾಂಕ್ದಾಗ. ನಾವು ಸಜೆಸ್ಟ್ ಮಾಡೋದು ಏನಂದ್ರೆ ಕುಣಿಬೇಗ ದಯಮಾಡಿ ಲೋನ್ ಇರ್ತದ ಇಲ್ಲ ಬಂದು ಏನ ಸರ ಪ್ರಾಪರ್ಟಿ ಇದೆ, ಪ್ರಾಪರ್ಟಿ ಲೋನ್ ಇತ್ತನೆ ಅತಿಂದ ಸಜೆಸ್ಟ್ ಮಾಡಬೇಡಿ. ಯಾಕಂದ್ರೆ ನಂಗೆ ಲೈಫ್ ಲಾಂಗ್ ಇಂಟ್ರೆಸ್ಟ್ ಪೇ ಮಾಡಿದ್ನು. ಫಾರ್ ಎಕ್ಸಾಂಪಲ್ ಹೋಮ್ ಲೋನ್ ನಂಗೆ ಇತ್ತು, ಸೊ ಇಟ್ ಇಸ್ ರಿಯಲಿ ನೆಸೆಸರಿ ಫಾರ್ ಅಸ್. 30 ವಯಸ್ಸು ಆಗ್ತಾನಾಗ ನಾ ಕಂಡಿಪ ಒಂದು ಮನೆ ನಾವು ಈಸಿ ಆಗ್ಬೋದು ಚೆನ್ನೈದಾಗೆ ಇಲ್ಲ ಅಟ್ಟಿದಾಗ ಒಂದು ಮನೆ ಕಟ್ಟಿನೇ ಎಲ್ಲ ಒಂದು ಆಸೆ ಅಟ್ರ ಮಾಡಿವಿ. ಸಂತೋಷ, ಒಳ್ಳೆ ವಿಷಯ, ನಾ ಇಲ್ಲೇಂದ ಹೋಗ್ಲೆ. ಬಟ್ ಒನ್ಲಿ ಥಿಂಗ್ ಇಸ್ ನಂಗೆ ಲೋನ್ ಒಂಬತ್ತು ನೋಸ್ ಮಾಡಿಬಿಡ್ಲೆ. 22 ವಯಸ್ಸಿನ ಒಂದು ಕೋರ್ಸ್ ಮತ್ತೆ ಜಾಯಿನ್ ಮಾಡೋದಿಲ್ಲ. ಲೆಟ್ ಎಮ್ ಸ್ಟಾರ್ಟ್ ಸೇವಿಂಗ್ ಅಟ್ ಲೀಸ್ಟ್ ಸಮ್ 2,000 rupees ಇನ್ ಅ ಮಂತ್. ಒಂದು SIP ಮಾಕೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ ಈಗಾರ ಅತ್ತಮಾಕ ಪ್ಲಾನ್ ಮಾಡಲಿ. ಇಟ್ ಇಸ್ ವೆರಿ ವೆರಿ ಈಸಿ ಫಾರ್ ಆ ಹಣಬಿತ ನಮ್ಮದು ಹೋಮ್ ಲೋನ್ ಮಾಡೋದು ಮುಡಿಯ. ಬಟ್ ಅಂದ್ರೆ ರಿಟೈರ್ಮೆಂಟ್ ಆಪಣಿಗ ಒಂದು ಒಳ್ಳೆ ಕಾರ್ಪಸ್ ಕೈ ನಟ್ರ ಮಗ. ಇದೇ ಒಂದು ಹೋಮ್ ಲೋನ್ ಒಬ್ಬ ಐತಿನ ಅಂದ್ರೆ ಒಂದು 50 ಲಕ್ಷ ಮನೆ ಕಟ್ಟಣ, 50 ಲಕ್ಷಕ್ಕೆ ಒಂದು 20,000 ರೂಪಾಯಿ ನಂಗೆ ಒಂದು EMI ಕಟ್ಟಣ, 20 ವರ್ಷ ಕಟ್ಟಣ. ಅದು ಬಂದು ನಂಗೆ ಕಮಿಟ್ಮೆಂಟ್ ಆಡದೆ 20 ವರ್ಷ ನಂಗೆ ಖಂಡಿತ ಕಟ್ಟಣ. ಯಾಕಂದ್ರೆ ನಂಗೆ ಟ್ರಕ್ ಕಾರ್ಡ್ ಖಂಡಿತ ಆಡೋದು, ಸಿಬಿಲ್ ಕ್ಲಿಯರ್ ಆಗ್ಬೋದು, ನಂಗೆ ಚೆಕ್ ಬೌನ್ಸ್ ಎಲ್ಲ ಅದಕ್ಕೆ ಚಾರ್ಜ್ ಮಾಡ್ಯಾರ ಬ್ಯಾಂಕಿಂದ. ನಂಗೆ ಏನೇ ಈ ಲೆವೆಲ್ ಅನ್ನೆಸರಿ ಇದು ಮಾಡೋದಾಗಿ ನಂಗೆ ಏನು ಮಾಡೋ ಮಂತ್ ಅನ್ಬಂದು ನಂಗೆ ಕಟ್ಟಿನೇ ಇದ್ದು. ನೀ ಕಟ್ಟುವ ಹಣದಾಗೂ ಒಂದು 15% ನೀವು ಒಂದು SIP ಮಾಗ ಆಯ್ತಿಲ್ಲ 20 years ನೀನು ಬಿರು ನಿನಗೆ ಮನೆಯೂ ಸ್ವಂತ ಆಯ್ಬಿಟ್ರ ಪ್ಲಸ್ ನಿನ್ನ ಕೈನ ಅದೇ ಅಮೌಂಟ್ ಏನಮ್ಮ ಅಮೌಂಟ್ ಇನ್ವೆಸ್ಟ್ ಮಾಡಿದೆಯೋ ನಿನ್ನ ಹೋಮ್ ಲೋನ್ ಈಕ್ವಲ್ ಒಂದು ಅಮೌಂಟ್ ನಂಗೆ ಕೈನ ಸಿಕ್ಕಿರಬಿಡ್ತಾ. ಬಟ್ ಒನ್ಲಿ ಥಿಂಗ್ ಇಸ್ ಆ 15%. ಫಾರ್ ಎಕ್ಸಾಂಪಲ್ 20,000 ನಿಮಗೆ ಮಾಡಲಿಲ್ಲ, ಅಟ್ಲೀಸ್ಟ್ ಸಮ್ 2,500 rupees you need to start saving every month so that this will be really benefit to the people.
நான் ஏதுங்க டெபிட் கார்டு ஏಕೆ ಈ ಫೆಸಿಲಿಟಿ ಆಡೋದಿಲ್ಲ ಮಿನಿಮಮ್ ಒಂದು 2 lakhs ಇಂದ 10 lakhs ಇನ್ಶೂರೆನ್ಸ್ ಕವರ್ ಆಡದೆ ನಂಗೆ ದಾರು ಒಂದು ನಡೆ ಕೊಡುದು ಸಪೋಸ್ ಇದಾ ನಡೆದು ಪ್ಲೇ ದಾರ ಬಂದು ಹೇಗ್ಯಾರ ಬ್ಯಾಂಕಾ ಬಂದು ದಾರ ಸರ್ ಒಂದು ಹೇಗಾರು ಅವಾಗ ಕೂಡ ವರ್ಕ್ ಮಾಡುವ ಹೇಗಬೇಕು ಇಲ್ಲೇ ಸಪೋಸ್ ಅಟ್ಟಿ ಒಂದು ಕೂಸಿದನೆ ಅಮ್ಮ ಬಂದು ಚೆನ್ನೈ ವರ್ಕ್ ಮಾಡ ಇಲ್ಲ ಕೊಯಂಬತ್ತೂರ್ ವರ್ಕ್ ಮಾಡ ಅಟ್ಟಿ ಬುಕ್ಕ ದಾರ ಅರಿಯರು ಈ ಮೆಸೇಜ್ ಬೀತು ನಿಂಗಂದ ದಾರ ಒಂದು ಮೆಸೇಜ್ ಸ್ಪ್ರೆಡ್ ಮಾಡ್ಲೆ ಅವಕ್ಕೆ ಬಂದು ಅಟ್ಲೀಸ್ಟ್ ಬ್ಯಾಂಕ್ ಕ್ಲೀನ್ ಮಾಡಾಕು ಇಟ್ ಕ್ಯಾನ್ ಬಿ ಗಿವನ್ ಓನ್ಲಿ ಟು ದ ಬ್ಲಡ್ ರಿಲೇಶನ್ಶಿಪ್ ಡೆತ್ ಸರ್ಟಿಫಿಕೇಟ್ ಬೀತು ಅವಕ್ಕೆ ಬಂದು ಖಂಡಿತ ಕ್ಲೀನ್ ಮಾಡಾಕು ಮೋಸ್ಟ್ಲಿ ಪೀಪಲ್ ಇದನ್ನ ದಾರ ಅರಿಯರು ದಯಮಾಡಿ ಸ್ಪ್ರೆಡ್ ಮಾಡಿ ನೋಡ್ದಲ್ವಾಗ ಸಪೋಸ್ ನಂಗದಾಗ ಅರ್ಧವಾಗ ದಾರ ಸತ್ತುಪ್ಲೆ if it is purely on accident adu mottu tandara because this insurance covered only for accident not for anything else on debit card just because creating salary credit nadu mattu tandara beredu tappudilla ಒಂದೇ ಒಂದು ಕಂಡೀಷನ್ ಅಲ್ಲ ತಿಂಗು ಆ ಕಾರ್ಡ್ದಾಗ ಒಂದೇ ಒಂದು ಸ್ವೈಪ್ ಮಾಡಿಬಹುದು ನಿಂಗ ಒಂದು ಗ್ರಾಸರಿ ಸ್ಟೋರ್ದಾಗ ಇಲ್ಲ ಒಂದು ಆನ್ಲೈನ್ ಸ್ಟೋರ್ದಾಗ ಒಂದು ಸ್ವೈಪ್ ಮಾಡಿಬಹುದು ಅಟ್ಲೆ ಈ ಇನ್ಶೂರೆನ್ಸ್ ಪಕ್ಕವರು ಆಟೋಮೆಟಿಕ್ ಅವಕಾಗ ಸೆಲೆಕ್ಟ್ ಆರ ಇದು ಟೈಪ್ ಆಫ್ ಲೋನ್ಸ್ ಒಂದ್ಲ 20 ಬ್ಯಾಂಕ್ದಾಗ ಎಲ್ಲಾ ಲೋನ್ ತಂದಾರೆ ಇದಕ್ಕೆ 22 ವಯಸ್ಸು ಕೂಸ್ ಬಂದು ವರ್ಕ್ ಮಾಡನ ಅಮ್ಮ ಒಂದು ಪರ್ಸನಲ್ ಕಂಡಿಪಾಟ್ರ ಅಮ್ಮ ಕಂಡಿಪಾ ಹೋಮ್ ಲೋನ್ ತಂದಾರ 2 ವೀಲರ್ ತಂದಾರ ಕಾರ್ ಲೋನ್ ತಂದಾರ ಎಲ್ಲಾ ಲೋನ್ ತಂದಾರ ಇಲ್ಲೆಂದು ಇಲ್ಲ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟೀಸ್ ತಂದಾರ ಲೋನ್ ಅಗೇನ್ಸ್ಟ್ ರೆಂಟ್ ರಿಸಿಬಲ್ಸ್ ತಂದಾರ ನಂಗೆ ಒಂದು 10 ಮನೆ ಆಡದೆ ಇಲ್ಲ ಒಂದು 10 ಕಾಡೆ ಆಡದೆ ಅದೋಗ ರೆಂಟ್ ಬಂದ್ರ ಅದೋಗ ನಂಗೆ ಒಂದು ಲೋನ್ ಎತ್ತಾಕ ಎಷ್ಟಿಲ್ಲ ಎತ್ತಾಕು ತಮకు ಆಪರ್ಚುನಿಟಿ ನಾ ಅಪ್ರ ಟೆಕ್ನಿಕಲ್ ನಾ ಒಪ್ಪುದಿಲ್ಲ ಬಿಕಾಸ್ ಎಸ್ಗೆ ಇಂಟ್ರೆಸ್ಟ್ ಬಂದ್ರ ಎಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಸಿಕ್ಕಿರ ಅಲ್ಲಿಗೆ ನಾ ಟೆಕ್ನಿಕಲ್ ಒಪ್ಪುದಿಲ್ಲ ಬಟ್ ಇದು ಫೆಸಿಲಿಟೀಸ್ ಆಡದೆ ಪ್ರೊವೈಡೆಡ್ ನಂಗೆ ಎತ್ತಾಕೊಂಡಂಗೆ ಇದನ್ನ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಟ್ಲ ನಂಗೆ ವಿ ಹ್ಯಾವ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸ್ ಆಡದೆ ಇನ್ಶೂರೆನ್ಸ್ ಆಡದೆ ಟರ್ಮ್ ಕವರ್ ಆಡದೆ ಟರ್ಮ್ ಒಂದೇ ಒಂದು ಆಪ್ಷನ್ ಆಡದೆ ಬರ್ತಾ ಈಗ ನಿಂಗೆ ಬಂದು ವರ್ಕ್ ಮಾಡ್ಯಾರಿ ಒಂದು ಕಂಪನಿ ವರ್ಕ್ ಮಾಡಿ ಯು ಮೈಟ್ ಬಿ 35 years old or 40 years old 45 years old 22 ವಯಸ್ಸಿನ ನೀ ಎತ್ತುವ ಏನ ಪೊರ್ಲಟ್ಲಿಯು ನಿಂಗೆ ಒಂದು ಬೆನಿಫಿಟ್ ನಿಂಗೆ ಒಂದು ಪೈಸಾ ಕಮ್ಮಿ ಆಟ್ರ ನಾ ಒಂದು 1 crore ಕವರ್ ಎತ್ತುದಂದಿಲ್ಲ 22 ವಯಸ್ಸು ನಂಗೆ ಒಂದು ಕವರ್ ಎತ್ತಿನದಿಲ್ಲ ಇಟ್ ಕಾಸ್ಟ್ ಓನ್ಲಿ ಸಮ್ 6,000 rupees ಬಟ್ ಅನ್ಫಾರ್ಚುನೇಟ್ಲಿ ಇನ್ನು ಎನ್ಎಜಿಗೆ ನಾ ಎತ್ತಿನೇ ಅಂದಿಲ್ಲ ದಟ್ ಕವರ್ ಬಿ ಕಾಸ್ಟ್ ಆಲ್ಮೋಸ್ಟ್ 35,000 rupees ಈಗ ಒಂದು 75 years ಗಟ್ಟ ತಂದಾರ 30 years ಗಟ್ಟ ತಂದಾರ ಇಟ್ ಇಸ್ ಪಾಸಿಬಲ್ ಇಫ್ ಐ ಮೂವ್ ಲಿಟಲ್ ಫಾಸ್ಟರ್ ಪ್ಲೀಸ್ ಲೆಟ್ ಮಿ ನೋ ಐ ಕ್ಯಾನ್ ಜಸ್ಟ್ ಗೋ ಲಿಟಲ್ ಸ್ಲೋ ಲಾಸ್ಟ್ ಆಪರ್ಚುನಿಟಿ ನೋಡ್ಲಿ ಅನ್ನೋದು ನಂಗೆ ಬಂದು ಆಪರ್ಚುನಿಟಿ ಬ್ಯಾಂಕ್ದಾಗ ಏನಾಡಿದೆ ಈಗ ನರೇ ಬಂದು ಒಂದು 3 months ಕೋರ್ಸ್ ಆಡಿದೆ 4 months ಕೋರ್ಸ್ ಆಡಿದೆ ಬ್ಯಾಂಕ್ ಬಂದು ನಿಮ್ಗೆ ಗೆಲ್ಸಿಸ್ತಾನೆ நிறைய ಕೋರ್ಸಸ್ ಎಲ್ಲ ಬಂದ್ರಾಮರ್ದ இதுதான் தனியா கோர்ஸ் கிடையாது நார்மலா ಒಂದು ಡಿಗ್ರಿ ಬಿರಿಕಿಪ್ಲ ಎಲ್ಲಾಗೂ ಆಪರ್ಚುನಿಟಿ ಇದೆ ಫಾರ್ ಎಕ್ಸಾಂಪಲ್ என்ன ಬದಾರ ಕಾಂಟ್ಯಾಕ್ಟ್ ಮಾಡಲೆ எனக்கு ಅರ್ಧ ಮೂಲಿಯಮ ನಿಂಗವ ஏதாவது ಒಂದು ಡಿಪಾರ್ಟ್ಮೆಂಟ್ದಾಗ ಗೆಲ್ಸಿ ಇಷ್ಟಪದಾಗ ಮುಡ್ರ ಒಂದೇ ಒಂದು ನಿಂಗೆ ಏನ ನೆಚ್ಚಿದಲ್ಲಿ ಇದೊಂದು ಸೇಲ್ಸ್ ಜಾಬ್ ನಂಗೆ ಒಂದು ಸೇಲ್ಸ್ ಜಾಬ್ ಬಂದು ನಂಗೆ ಅಂದ್ರೆ ಸರ್ವೆ ಮಾಡೋದು ಮುಡಿದ್ರವಾ அந்த டிபார்ட்மெண்ட் நாங்க வந்து அப்பற வருஷம் நாங்க இப்படி முடிடுவாங்க நீங்க யோசனை பண்ண முடியும் நான் ஏன்னு கேட்கினதில்ல நாங்க அவ்வப்போ ಕತ್ತಲಿಯೋ ಕಲ್ಲಾದಲಿಯೋ ನಂಗೆ ಕತ್ತುದು ನಂಗೆ ಕತ್ತು ಒಂದು ಗೆಲ್ಸಿಗೆ ನಂಗೆ ಓಣೆ ಅಂತಿಲ್ಲ ಅಲ್ಲಿ ಓಪನಿಗ ನಂಗೆ ಅರವ ಪೊರ್ಲ್ದೊಗೆ ಅದನ್ನ ನಾಕಾಗ ಏನು ಈಗ ಫಾರ್ ಎಕ್ಸಾಂಪಲ್ ಶಿವಣ್ಣ ಬಂದು ಒಂದು ಕಾಲದಾಗ ಬಂದು ಒಂದು ಕಾರ್ ಎತ್ತಿನ ಸಕ್ಕೇತ ತಮ್ಮ ಕಾರ್ ಇಸಿನ ಪಾರ್ನಕ ಅಣ್ಣ ತನ್ನ அந்த மக ஒரு லோன் அடதே நமக்கு எத்தாக்கு ಒಂದು பிரச்சனை இல்லை ஏன் என்ன கேத்தனா பிகாஸ் ಶಿವಣ್ಣ ಒಂದು 6 ವರ್ಷ ಅರ್ಧನೇ ನಮಗೆ ಕೇತನ ಅದೇ ಮಕ್ಕೆ ನಂಗೆ ಮಾತಿಯೋ ಏನೋ ಒಂದು ಕಂಪನಿ ವರ್ಕ್ ಮಾಡಿವ ಅಮಗಾಂದೊಂದು ಫ್ರೆಂಡ್ಸ್ ಇದ್ದಾರ ಅಮಗಾಂದೊಂದು ರಿಲೇಟಿವ್ಸ್ ಇದ್ದಾರ ಅಮಗಾಂದೊಂದು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರ ಅವಕ್ಕೆ ಏನ ತೇವೆಯೋ ಅವಕ್ಕೆ ಬಂದು ಸಜೆಸ್ಟ್ ಮಾಡಾಕು ನಿನಗೆ ಈ பொருள் தேவையா ಬೇಡ ನಂಗೊಂದು ಡಿಪಾರ್ಟ್ಮೆಂಟ್ ಸ್ಟೋರ್ಲಿ ಎಲ್ಲವ ನಂಗೆ ಯೂಸ್ ನಂಗೆ ತೇವೆ ಮಾಡೋದು ನಂಗೆ ಈಸಿ ಮಾಡು ಅದೇ ಮಾಕೆ ತಾ ಬಂದು ಸಜೆಸ್ಟ್ ಮಾಡಾಕು ಏನಕ್ಕೆ ತಮಕ ಒಂದು பொருள் ಆಡೋದು ಸರ್ ನಿಮಗೆ ಬೇಕು ನಿಂಗೆ ಈಸಿ ಬೇಡ ಅಲ್ಲ ಇಟ್ಸ್ ಓಕೆ ಫೈನ್ ಅದನ್ನ ಸಜೆಸ್ಟ್ ಮಾಡೋದು ಅವಕ್ಕಿದ್ದಾರೆ ನಿಮಗೆ ಬಂದು ಸೇಲ್ಸ್ ಒಂದು ಕಡೆ ಪಿಚ್ ಮಾಡೋದು ಈ ಮಗ ಒಂದು ಈ ಕಾರ್ ಆಡಿದೆ ಅಫ್ಕೋರ್ಸ್ ಇಟ್ ಇಸ್ ದೇ ಅದನ್ನ ಮಾಡ್ತಾ ಈಸ್ ಏಬಲ್ ಟು ಕಮ್ ಟು ದಟ್ ಲೆವೆಲ್ ಈಗ ಕೆಲವರು ಬಂದು ಕಂಪನಿದಾಗ ಒಂದು 5 ವರ್ಷ ವರ್ಕ್ ಮಾಡ್ಯಾರ 10 ವರ್ಷ ವರ್ಕ್ ಮಾಡ್ಯಾರ ಒಂದು ಒಳ್ಳೆ ಡೆಸ್ಟಿನೇಷನ್ ಬಂದಾರ ಅಂತಲೇ ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಹೌ ದೇ ಸ್ಪೀಕ್ ಟು ದ ಪೀಪಲ್ ಹೌ ದೇ ಕನ್ವಿನ್ಸಿಂಗ್ ಪೀಪಲ್ ಹೌ ದೇ ಏಬಲ್ ಟು ಸೆಲ್ ದ ಪೀಪಲ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇದನ್ನ ಮುಟ್ಟಿದ್ರೆ ನಾ ಕವರ್ ಮಾಡೋದು ನೆಂಚಿದೆ ಸೊ ಸೆಲ್ಫ್ ಎಂಪ್ಲಾಯ್ಡ್ ಬಂದಾಗ ನಂಗೆ ಬಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಾಕು ಅದೇ ಮತ್ತೆ ಸೇವಿಂಗ್ಸ್ ಅಕೌಂಟ್ ಮಾಡಿಗೆ ಮುಡದಲ್ಲ ಒಂದು ಅಕೌಂಟ್ ಮೇಂಟೈನ್ ಮಾಡಿ 2-3 ಅಕೌಂಟ್ ಮೇಂಟೈನ್ ಮಾಡಬೇಡಿ ನಂಗೆ ಒಂದು ರೆಕಾರ್ಡ್ ಅಡ ನಾಗಿವೆ ನಂಗೆ ಒಂದು ಲೋನ್ ಐತನಿಗೆ ಇಟ್ ಬಿ ವೆರಿ ವೆರಿ ಯೂಸ್ಫುಲ್ ಆಟ್ರ ನಮಗೆ I think I'm just running a little faster. Dare click it nodi university. And Shiva, I need some help from your end so that it is easy for me to talk. Okay, maybe like ಒಬ್ಬನೇ ಗಣ ಮುದುಂದಿದಾರ. Okay, we will start with some ಇದನ್ನಿಗೆ ಈಗ
see, basically I'll touch about little bit of credit cards. Ekandle in the credit card is in the hands of everybody. Like adu bandu whether it is a boon or whether it's a ban ಎಂಬುದು ನಂಗೆ ಕೈಗಿತ. It's like a double edged sword ಅಂದಾರ. Okay, ನಾ ಎತ್ತೆ ಯೂಸ್ ಮಾಡೋದು. ಈಗ ಒಂದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋನಿಗ as a banker, what are the things you expect the customer to do mistakes so that you make money out of it? So you're ಈಗ ಬಂದು ಒಂದು as a common man ನೋಡಲೆ what are the do's and don'ts when I'm using a credit card effectively? Okay, to answer this, now I will take Shivana, you as an example, I as an example. Okay, Shivakumar is holding a credit card, Naveen Subban is also holding a credit card. Okay, Shivakumar na bandu 1 lakh limit adade, enaga 1 lakh limit adade. Shivakumar na 1 lakh limit adaga month on month esaga use mano. For example, ಆ ತಿಂಗುದಾಗ 40 days credit adaga 1 lakh use ಮಾಡಿಬಿಟ್ಟ, but he is making the payment fully. But Naveen is making out of that 1 lakh a minimum due motto ಒಂದು 2500 or 3000 ಮಟ್ಟ ತಿಂgu ಕಟ್ಟನ. ಈಗ ಬ್ಯಾಂಕ್ಗ ಶಿವಕುಮಾರ್ ಯೂಸ್ಫುಲ್ ಇಲ್ಲ ನವೀನ್ ಸುಬ್ಬನ್ ಯೂಸ್ಫುಲ್ ಅಣ್ಣ? Okay, ಬ್ಯಾಂಕ್ பொறுத்தவரைಗೆ ನೀ ಯೂಸ್ಫುಲ್ ನಾ ಯೂಸ್ಫುಲ್ ಆಯ್ಗೋ ಬ್ಯಾಂಕ್ பொறுத்தவரைಗೆ என்ன ನಂಗೋ ಬಿಟ್ಟುಡು. okay, we have answers called Naveen is useful. Absolutely fine. Reason behind, for me I'm not useful because I'm paying only month on month EMI, month on month interest ಕೊಟ್ಟದೆ ಕಟ್ಟನೆ ಬರ್ತಾ. ಬಟ್ ನೀ ಏನು ಮಾಡಿದೆ, you are making the full payment. ಸೊ ಬ್ಯಾಂಕ್ ಬಂದು ನಾಗೆ ನಿನ್ನ ವಿಧ ಯೂಸ್ ಮಾಡುದು, ನೀ ಬಂದು ಎಲ್ಲ ಹಣವೂ ಕಟ್ಟಿನೇ ಇದ್ದೆ, ಬಟ್ ಹೆಂಗೆ ಅದು 5 ಪೈಸೆ ಪ್ರಯೋಜನ ಇಲ್ಲ. ನಿನ್ನ ಹೊರತು ನಾ ಏನೋ ಯೂಸ್ ಮಾಡೋದು ನೋಡಿದ್ರ, ವಾಟ್ ಐ ಡು, ಐ ವಿಲ್ ಸ್ಟಾರ್ಟ್ ಗಿವಿಂಗ್ ಸರ್ಟನ್ ಲೋನ್ಸ್ ಟು ಯು ಆನ್ ದಟ್. ನಿಮಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಒಂದು ಲೋನ್ ತಾನೇ ಬರ್ತಾ, ಒಂದು 1 lakh ಶಾರ್ಟ್ ಲೋನ್, 5 months loan, 3 months loan, 1 year loan, interest be little less. ಅತಮ ಕೊಟ್ಟರೆ ನೀ ಎತ್ರಿ ಇಲ್ಲ ನಾ ನಾ ಎತ್ತೋದಿಲ್ಲ actually I'm a little bit but to make now people useful, what bank? Yes, banks will definitely push forward. Okay, absolutely. So they will try to use people. For example, ನಿನ್ನಂದು ಏನಕ್ಕೆ ಏನು ಪ್ರಯೋಜನ ಇರೋ ಆ ಲೋಗ they will go to the next level. Okay. ಈಗ ಒಂದು ಕ್ವೆಶ್ಚನ್ ಇದ್ದಿಗಡದೆ, ಈಗ ನಂಗೆ ಮ್ಯೂಚುವಲ್ ಫಂಡ್ಸ್ ಪತಿ, ಈವನ್ ಬಿಫೋರ್ ಗೋಯಿಂಗ್ ಇನ್ ಟು ಶೇರ್ಸ್ ಅಂಡ್ ಅದರ್ ಥಿಂಗ್, ಈಗ ಮ್ಯೂಚುವಲ್ ಫಂಡ್ಸ್ ಬಂದು ಲೈಕ್ ಆಸ್ ಅ ಬ್ಯಾಂಕರ್, ಲೈಕ್ ಮ್ಯೂಚುವಲ್ ಫಂಡ್ಸ್ ಬಂದು ಪೊದುವ ನಂಗೆ ಕಮ್ಯುನಿಟಿಗೆ ದಾರ ಮ್ಯೂಚುವಲ್ ಫಂಡ್ಸ್ ತೆಗೆ ಇನ್ವೆಸ್ಟ್ ಮಾಡಿ ಅನ್ನೋ ನಂಗೆ ಆಸೆ ಒಂದು ಇದು ಆಡಾರ, ಬಿಕಾಸ್ ವಿ ಆರ್ ನಾಟ್ ಅ ಗುಜರಾತಿ ಕಮ್ಯುನಿಟಿ. ಆಸ್ ಅ ಬ್ಯಾಂಕರ್ ಬಂದು ಹೌ ಮ್ಯೂಚುವಲ್ ಫಂಡ್ಸ್ ಇಸ್, ಹೌ ಸೇಫ್ ಇಟ್ ಇಸ್, ಅಂಡ್ ವಾಟ್ ವುಡ್ ಬಿ ದ ಗುಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ಮ್ಯೂಚುವಲ್ ಫಂಡ್ಸ್? ಅதாவது good initially I think I will not tell you the name of the company where you need to invest. Our technical partner kanabudille, but I will tell you why mutual fund is really important. Okay, 22 ವಯಸ್ಸಿದಾಗ ಒಂದು ಕೋರ್ಸ್ ಬಂದು, ಫಾರ್ ಎಕ್ಸಾಂಪಲ್ ನಿನ್ನ ಮಾತಿ ವಿಶಾಲ್ ಬಂದು ಕಾಲೇಜ್ ಬರೀಕಿ is just joining in a company, just say Infosys is joining, Ganesh is referred or through campus is gone inside, he just joined there. 22 ವಯಸ್ಸಿದಾಗ if you start investing 2000 rupees every month, when he retired by 58 years or 60 years old, he can easily make 1 crore corpus. ಇದೇ ಬಂದು ನಾ ನಿನ್ನ ಮಾತುಗಳು ಕಂಪೀಟ್ ಮಾಡಿ ನಾ ಏನಾದ್ರು 1 crore ಏನಕ್ಕೆ ಪಟ್ರೆ ನನಗ 60 years ಆಗಿ, ನಾ ಈಗ 40 ಆಗಿದ್ದೆ, 20 years ನನಗೆ ಆಡದೆ, ಆ ಟೈಮ್ ನಾ ಇನ್ವೆಸ್ಟ್ ಮಾಡೋ ಅಮೌಂಟ್ ಒಂದು 25,000 rupees ಅಟ್ರ. ಕ್ಯಾನ್ ಯು ಸಿ ದ ಡಿಫರೆನ್ಸ್ ಬಿಟ್ವೀನ್ ದ ಏಜ್? ಇಟ್ ಇಸ್ ಆಲ್ಮೋಸ್ಟ್ 18 years ಡಿಫರೆನ್ಸ್. ಸೊ ನೀ ಅರ್ಲಿ ಸ್ಟೇಜ್ ನೀ ಏನು ಇನ್ವೆಸ್ಟ್ ಮಾಡ್ರಿಯೋ ಇಟ್ ಇಸ್ ಆಲ್ವೇಸ್ ಬೆಟರ್. ಮ್ಯೂಚುವಲ್ ಬಂದು ಶಾರ್ಟ್ ಟರ್ಮ್ ಗೋಲ್ ಕಡೆ, ಇಟ್ ಇಸ್ ಪ್ಯೂರ್ಲಿ ಫಾರ್ ದ ಲಾಂಗ್ ಟರ್ಮ್ ಗೋಲ್. ಏನಾಗ ಬಂದು ಏನಾಗ ರಿಟೈರ್ಮೆಂಟ್ ಅಣತೆ ಪಟ್ರ, ಮನೆ ಕಟ್ಟೋದು ಒಂದು 10 ವರ್ಷಕ್ಕೆ ಇದನ್ನು ಅಣತೆ ಪಟ್ರ, ಒಂದು ಒಳ್ಳೆ ಕಾರ್ ಇಸೋದು ಒಂದು 5 years ಅಣತೆ ಪಟ್ರಲ್ಲ, ಆ ಟೈಮ್ನ ವಿ ಕ್ಯಾನ್ ಗೋ ಫಾರ್ ಅ ಮ್ಯೂಚುವಲ್ ಫಂಡ್. ದಟ್ ಇಸ್ ಪಾಸಿಬಲ್. ಸಿನ್ಸ್ ಯು ಆಸ್ ಅಬೌಟ್ ದ ಶೇರ್ಸ್, ಪ್ರಾಬಬ್ಲಿ ನಾ ಶೇರ್ಸ್ ಏಕೆ ಈಸುದು ಏನಿದ್ರೆ, ಉರ್ಕುದೊಂದ ಸಂತು ಕೊಟ್ಟ ನಂಗೆ ಏನನ್ನ ಮಾಡೋ, ನಂಗೆ ಉರ್ಕುದ ಎದ್ದೋನ ಬ್ರಷ್ ಮಾಡೋ, ಇಟ್ ಇಸ್ ಬಿಲಾಂಗ್ ಟು ಸಮ್ ಪರ್ಟಿಕ್ಯುಲರ್ ಕಂಪನಿ. ಉರ್ಕುದ ಎದ್ದೋನ ವಿ ಈಟ್ ಸಮ್ ಈಟೇಬಲ್ಸ್, ದಟ್ ಇಸ್ ಆಲ್ಸೋ ಬಿಲಾಂಗ್ ಟು ಸಮ್ ಕಂಪನಿ. ಹೊರ ಸುಮ್ಮನೆ ಕಾರ್ ನೋಡೋ, ಬೈಕ್ ನೋಡೋ, ದಟ್ ಇಸ್ ಬಿಲಾಂಗ್ ಟು ಸಮ್ ಕಂಪನಿ. ಒಂದು ಲೆಫ್ಟ್ ಸೈಡ್ ರೈಟ್ ಸೈಡ್ ನನಗೆ நிறைய ಕಂಪನೀಸ್ ನೇಮ್ಸ್ ಆಡದೆ. ಸೊ ನಂಗೆ ಉರುಕುದ ಸಂತು ಕೊಟ್ಟ ನೋಡೋ ಪೊರುಳು நிறைய ಆಡದೆ ಬರ್ತಾ, ನಂಗೆ ಏನ ಪೊರುಳು ನಂಗೆ ಇಡ್ತಾರವೋ, ಏನ ಪೊರುಳು ನಂಗೆ ಅರ್ಧವೋ ಅದನ್ನ ಈಸು ಆರಂಭಿಸಿ. ಫಾರ್ ಎಕ್ಸಾಂಪಲ್ ITC, ಆ ಪ್ರಾಡಕ್ಟ್ ನಂಗೆ ಯೂಸ್ ಮಾಡೋ, ಫುಡ್ ಪ್ರಾಡಕ್ಟ್ಸ್ ವಿಲ್ ಆಲ್ವೇಸ್ ಬಿ ದೇರ್. ವಿ ಕ್ಯಾನ್ ಸ್ಟಾರ್ಟ್ ಬೈಯಿಂಗ್ ಅಟ್ ಲೀಸ್ಟ್ ಮಿನಿಮಮ್ 5 shares ಇನ್ ಅ ಮಂತ್. ಮಿಂಚಿ ಮೇಲೆ ಒಂದು ತಿಂಗಳಿಗೆ ITC ಶೇರ್ಸ್ ಈಗ ಬಂದು ₹300 ₹350 ಬಂದ್ರೆ ಒಂದು 5 ಶೇರ್ ಸಾಕು. ನಾ ಇಷ್ಟು ಬ್ಯಾಂಕ್ನ ವರ್ಕ್ ಮಾಡಿದ ಮನೆಗೆ ಇದು ಬ್ಯಾಂಕ್ನ ಶೇರ್ ತಂದರೋ ಇಲ್ಲಿಯೋ, ನಮ್ಮ ಮುಡಿದಲ್ಲದ ಬ್ಯಾಂಕ್ದಾರ್ ನಾನು ನಂಬಿನೇ ಬರ್ತಾ ಅಡೋ ಎಲ್ಲಾ ಬ್ಯಾಂಕ್ನ ಶೇರ್ಸ್ ನಾ ಈಸಿ ಬೀತಾನೆ. ಏಕಂದ್ರೆ ಬಿಕಾಸ್ ಐ ನೋ ಹೌ ದ ಬ್ಯಾಂಕ್ ವಿಲ್ ಗ್ರೋ ಡೆಫಿನೆಟ್ಲಿ. ಈ ಕೋವಿಡ್ ಸಿಚುವೇಶನ್ ಅಫ್ಕೋರ್ಸ್ ಒಂದು ಡೌನ್ ಫಾಲ್ ಆಡದೆ, ಬಟ್
ಲಾಂಗ್ ರನ್ ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ನಾಯಿಗ ಸಣ್ಣ ಕಾಲೇಜ್ ಸೆಲೆವಟ್ರ ಇನ್ನು ಮದುವೆ ಸೆಲೆವಟ್ರ ನಂಗ ನಾಯಿಗ ಮದುವೆ ನಾಯಿಗ ಮನೆಗೆ ಕಟ್ಟೊಂದು ಜೋಲಿ ಅಟ್ರ ನಂಗ ಇತ್ತಮಾಗ ಜೋಲಿಗೆ ನಂಗೆ ಆ ಟೈಮ್ல ಲೋನ್ ಇತ್ತು ಮಾಡುವಾಗ ಅಟ್ಲೀಸ್ಟ್ ತಿಂಗುವ ನಂಗಾದ ಮುಡಲ್ಗ ಅಟ್ಲೀಸ್ಟ್ ಮಿನಿಮಮ್ 3000 ಸಪೇನ್ ನಂಗೆ ಸೆಲ ಮಾಡನೋ ಓರಾಸೋನೋ ತಿನ್ನೋ ಕೊಡ್ತನೋ ಇದೋ ಒಂದು ಮಾಡನೋ ಸೆಲವಾರ ಆ ಹಣವ ಅಟ್ಲೀಸ್ಟ್ ಇಫ್ ಯು ಏಬಲ್ ಟು ಸೇವ್ ಇಟ್ ಫಾರ್ ಯೋರ್ ನಾರ್ಮಲ್ ಥಿಂಗ್, ಬೈ ಸಮ್ ITC ಪ್ರಾಡಕ್ಟ್ ಆರ್ ಬೈ ಸಮ್ HDFC ಬ್ಯಾಂಕ್ ಪ್ರಾಡಕ್ಟ್ ಆರ್ ಆಕ್ಸಿಸ್ ಬ್ಯಾಂಕ್ ಪ್ರಾಡಕ್ಟ್ ವಿಚ್ ಯುವರ್ ಬ್ಯಾಂಕ್ ಯು ಲೈಕ್ ಇಟ್. ಇದು ನಿಮ್ಗೆ ಇಡ್ತಿರುವೋ ಇಲ್ಲ ನಿಂಗೆ ಪೂರ್ವ ಇಡ್ತಿರುವೋ ಏನ ITC ಪ್ರಾಡಕ್ಟ್ ಇದ್ರವಾ ಅದನ್ನ ಈಸಿ ತಪ್ಪೇ ಕಡೆಯ ಅದನ್ನ ಮುಡದಲ್ಲೂ ಒಂದು 5 ತಿಂಗಳು ನಿಂಗೆ ಅಕ್ಯುಮುಲೇಟ್ ಮಾಡಿ ಬೀತನೇ ಇದ್ದಲ್ಲ ದಟ್ ಈಸ್ ಮೋರ್ ದನ್ ಎನಫ್. IDFC ಬ್ಯಾಂಕ್ ಬಂದಾಡಿದೆ ₹20 ಒಂದು ಶೇರ್ ಪ್ರೈಸ್, ಅಟ್ಲೀಸ್ಟ್ ಒಂದು ₹1000 ಒಂದು 1000 ಶೇರ್ ಸಾಕ ನಂಗ, ಇಲ್ಲ ಒಂದು 500 ಶೇರ್ ಸಾಕ ತಿಂಗುವ ₹20. So what will happen after 10 years? It will become double or triple or 4 times it will gonna grow. That amount we can use it for our own usage. ಈಗ ಫಾರ್ ಎಕ್ಸಾಂಪಲ್ ಏನ ಜನರಿಗೆ ಏನ ಫಿಯರ್ ಅಂದ್ರೆ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದ ಶೇರ್ಸ್. ಓಕೆ, ಶೇರ್ಸ್ ಇಸ್ ಆನ್ ಈಗ ಸಪೋಸ್ ಐ ಇನ್ವೆಸ್ಟ್ ವೆರಿ ಹೆವಿಲಿ ಇನ್ ಅ ಪರ್ಟಿಕ್ಯುಲರ್ ಕಂಪನಿ, ಆ ಕಂಪನಿ ಬಂದು ಒಂದು ಒಳಿತಾಗ್ಲಿ. ಶಿವಕುಮಾರ್ ಬೆಳ್ಳನ್ ಬಂದು ನೆಟ್ವರ್ಕ್ ಇದು ಬಂದ ನವೀನ್ ಅಣ್ಣ ನಿಂಗ ಸಿಲ ಕ್ವಶನ್ಸ್ ಬಂದು ಚಾಟ್ ವಿಂಡೋ ನಿಂಗ ಆನ್ಸರ್ ಮಾಡ್ಲಿ ಒಳ್ಳೆ ಮುಡದಲ್ವ ಶ್ರೀ ಫಾಸ್ಟ್ ಅವೇ ಒಪ್ಪೋ ಶ್ರೀನಿವಾಸನ್ ಏನಕ್ಕೆ ಕೇಳ್ತಾರೆ ಅಂದ್ರೆ ವಿಚ್ ಒನ್ ಇಸ್ ಪ್ರಿಫರಬಲ್ ಫಾರ್ ನ್ಯೂ ಅಕೌಂಟ್ಸ್, ಅದಾவது ನೇಷನಲೈಸ್ಡ್ ಬ್ಯಾಂಕ್ ಇಲ್ಲ ಬಂದು ಪ್ರೈವೇಟ್ ಬ್ಯಾಂಕ್ಸ್ ಅಂತ. ನಾತ ಸ್ಟಾರ್ಟಿಂಗ್ ಈಗ ನಂಗೆ ಒಂದು ಬ್ಯಾಂಕ್ನಾಗ ಎಲ್ಲಾ ಪೊರ್ಲು ಸಿಕ್ಕುದು. ನನಗ 22 ವಯಸ್ಸಾಗ ನಂಗೆ ಅಕೌಂಟ್ ಮಟ್ಟದ ಓಪನ್ பண்ண ಬೇರೆ ಒಂದು ನಂಗೆ ಮಾಡುದಿಲ್ಲ. ಸೇವಿಂಗ್ಸ್ ಬೇಕು ನಂಗೆ RD தேவைப்பட்றா, ನಂಗೆ FD தேவைப்பட்றா, ಡಿಮ್ಯಾಟ್ ಅಕೌಂಟ್ தேவைப்பட்றா, ಇನ್ಶೂರೆನ್ಸ್ தேவைப்பட்றಲ್ಲ ಮೂಡದಲ್ಲ ಒಂದು ಬ್ಯಾಂಕ್ದಾಗ ಹೋಗಿವಿ. ಬಟ್ ಅನ್ಫಾರ್ಚುನೇಟ್ಲಿ ಆ ಎಲ್ಲಾ ಫೆಸಿಲಿಟಿ ಈಗ ಆಡುವುದು ಪ್ರೈವೇಟ್ ಬ್ಯಾಂಕ್ ಮಟ್ಟದ ಆಡದೆ. ಅದಕ್ಕೊಂದು ನ್ಯಾಷನಲ್ ಬ್ಯಾಂಕ್ ತಪ್ಪು ಅಂತ ಹೇಗುದಿಲ್ಲ. ಯೂಸರ್ ಫ್ರೆಂಡ್ಲಿ ಹೇಗಾರ ಫಾರ್ ಎಕ್ಸಾಂಪಲ್ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಲಿ ಸಿಟಿ ಯೂಸರ್ ಫ್ರೆಂಡ್ಲಿ ಏನ ಮಾಮನಾರ್ ಬಂದು ಸೆಂಟ್ರಲ್ ಬ್ಯಾಂಕ್ ಯೂಸ್ ಮಾಡನ ಪಾಪ ತಿಂಗ ಸರಿ ಏನಪ್ಪ ತಮಗೆ ಈ ಶೇರ್ ₹1000 ಈನ ಬಟ್ ಇನ್ನೆಲ್ಲ ಸೆಂಟ್ರಲ್ ಬ್ಯಾಂಕ್ ಹೋಗಿ ಯೂಸ್ ಮಾಡೋದು ಮುಡಿವಿಲ್ಲ. ಯಾಕಂದ್ರೆ ನಂಗೆ ಯೂಸರ್ ಫ್ರೆಂಡ್ಲಿ ಅಪ್ಪ ಯೂಸ್ ಆಗ್ತದೆ ನೆಟ್ ಬ್ಯಾಂಕಿಂಗ್. ನಾಯಿಗ ಸಪೋಸ್ ಅತ್ತೆ ಈತವ ನಂಗೆ ಒಂದು ಅನ್ಫಾರ್ಚುನೇಟ್ ಆಲಿಯು ನಂಗೆ ಸ್ಪೌಸ್ ಡಿಪೆಂಡ್ ಬಂದು ಒಂದು ಬ್ಯಾಂಕ್ ಹೋಗಿ ಜೋಲಿ ಕೇಪುದು ಅವಕ್ಕೆ ಏನೇನು ಇನ್ವೆಸ್ಟ್ ಮಾಡಿರೋ ಎಲ್ಲವೂ ಒಂದೇದಾಗ ಈಸಂದು. ಈಗ ನಾ ಇಂದು ಒಂದು ಬ್ಯಾಂಕ್ನ ಅಕೌಂಟ್ ಓಪನ್ ನಾಗೆ ಬೇರೊಂದಾಗ ಇನ್ಶೂರೆನ್ಸ್ ಬಿದ್ದಿಲ್ಲ ಅವಕ್ಕೆ ಅರಿಗಿರವಕ್ಕ ಪಾಪ ಅದು ಇದೆ ಸ್ಟಿಕ್ ಟು ಒನ್ ಬ್ಯಾಂಕ್. ಈವನ್ ಇಟ್ ಯೋರ್ ನ್ಯಾಷನಲ್ ಬ್ಯಾಂಕ್ ಗಿವ್ ದಟ್ ಪರ್ಟಿಕ್ಯುಲರ್ ಫೆಸಿಲಿಟಿ, ಪ್ಲೀಸ್ ಯೂಸ್ ದಟ್, ನಥಿಂಗ್ ರಾಂಗ್ ಇನ್ ಇಟ್. ಒಳ್ಳಿತು ಅಣ್ಣ. ಇನ್ನೊಂದು ಕ್ವಶನ್ ಏನಕ್ಕೆ ಇರ್ತಾರೆ ಅಂದ್ರೆ ಎಕ್ಸ್ಪ್ಲೈನ್ ಅಬೌಟ್ ದಿ ನಾಮಿನೇಷನ್ಸ್. ಇದು ಒಂದು ಅಪ್ಪರ ಇಂಪಾರ್ಟೆಂಟ್ ತಾನೆ, ನಾಮಿನೇಷನ್ಸ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಖಂಡಿತ. ಇಂದಿನ ಜನದಾಗ ಒಬ್ಬ ಒಂದು ಅಕೌಂಟ್ ಓಪನ್ ಮಾಡಿಗೆ ನಾಮಿನೇಷನ್ ಬಂದು ಅಪ್ಪರ್ ಇಂಪಾರ್ಟೆಂಟ್. ಎ ಬ್ಯಾಂಕ್ ನೋಡುದಿಲ್ಲ, ಎ ಬ್ಯಾಂಕು ಕೀಪುದಿಲ್ಲ, ನಂಗವಾ ಕೊಟ್ಲದ ಮುಡದನ ಬರ್ತಾ. ಬಟ್ ಅದವಾಗಿ ನೀ ಅಂಜೆ ಬೇಡವಿ, ನಾಮಿನೇಷನ್ ಕೊಡೋದು ಆಲ್ವೇಸ್ ಬೆಟರ್ ಓನ್ಲಿ. ನಾ ಇಲ್ಲೇಂದ ಹೇಗಿಲ್ಲ. ಬಟ್ ಆಸ್ ಪರ್ ದ ಬ್ಯಾಂಕ್ಸ್ ಪಾಲಿಸಿ ನೋಡ್ಲೆ ಬ್ಲಡ್ ರಿಲೇಶನ್ ಬಂದು ಕೇತಲೆ ಅವಕ್ಕೆ ಏನೇ ಸೇವಿಂಗ್ಸ್ ಬಂದಲಿಯೂ ಎತ್ತಿ ಕೊಡುದು ಅವಕ್ರ ರೆಸ್ಪಾನ್ಸ್. ಫಾರ್ ಎಕ್ಸಾಂಪಲ್ ಈಗ ಎನಗ ಒಂದು ಅನ್ಫಾರ್ಚುನೇಟ್ ಆಯ್ಪಿಲ್ಲ, ನಾಗೆ ನನ್ನ ಅಪ್ಪ ಬಂದು ಬ್ಯಾಂಕ್ನ ಹೋಗಿ ನಾತ ತನ್ನ ಅಪ್ಪ ಏನ ಡೆತ್ ಸರ್ಟಿಫಿಕೇಟ್ ಅದೇ ಎನ್ನ ಹೆಸರು ಸುಬ್ಬಣ್ಣ ಬಂದು ತನ್ನ ಹೆಸರು ಅಥವಾ ಸರ್ಟಿಫಿಕೇಟ್ ಬಂದು ಕೊಟ್ಲೆ ಆಟೋಮೆಟಿಕ್ ಎನ್ನ ಸರ್ ಆಡುವ ಸೇವಿಂಗ್ಸ್ ಎಲ್ಲ ಎತ್ತಿ ನಪ್ಪ ಸರ ಕೊಟ್ಟಾರ ಬರ್ತಾ. ನಾಮಿನೇಷನ್ ಹಾಕೋದು ಮುಖ್ಯ. ಸಪೋಸ್ ಗೆವನ ಕಟ್ಲಿ ಅಂಜೆ ಬಿಡಿ. ಸಾರಿ safe is UPI payments made from intermediaries like GPay, PhonePe, ಅದಾದ ಒಂದು who is getting benefited ನಮಗೆ ಈ UPI payments ಇಂದ ಎಷ್ಟು ಸೇಫ್, who is getting benefit? ಒಳ್ಳೆ ಕೇಳ್ವಿ. ಆಕ್ಚುಲಿ ಇದನ್ನ ಫಸ್ಟ್ ಕವರ್ ಮಾಡೋದು ನೆಂಚಿದೆ. ನಾ ಏಕೆ ಮುಂದೆ ಇವನಿಗೆ ಒಂದೇ ಬ್ಯಾಂಕ್ ಯೂಸ್ ಮಾಡಿ ಒಂದೇ ನೆಟ್ ಬ್ಯಾಂಕ್ ಯೂಸ್ ಮಾಡಿ ಏನಂದ್ರೆ ನಾಯಿಗ ಸಪೋಸ್ ನೀ ಗೂಗಲ್ ಪೇ ಯೂಸ್ ಮಾಡಲ್ಲ, ಗೂಗಲ್ ಪೇ ನೀವು ಒಂದು ಬ್ಯಾಂಕ್ ಅಕೌಂಟ್ ಬಂದು ನಂಗೆ ಮ್ಯಾಪ್ ಮಾಡಿದ್ನು. ಫಾರ್ ಎಕ್ಸಾಂಪಲ್ ಯಾವ್ದು ನ್ಯಾಷನಲ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಿದ್ರೆ ನಂಗೆ ಮಾಡಿ ನಾವು UPI ಬಂದು ಹತ್ತ ಓರ ಬರ್ತಾ ನಂಗೆ ಬ್ಯಾಕ್ ನೋಡಿದವರ ನೀವು ಗೂಗಲ್ ಪೇ ಯಾವ್ದು ಒಂದು ಪ್ರಶ್ನೆ ಅಟ್ಲ ನಾಗೆ ನೀವು ದಾರ್ಸೋರ ಕೇತನೆ ಬರ್ತಾ ಎದರ್ ಯು ಹ್ಯಾವ್ ಟು ಬಿ ಇನ್ ಟಚ್ ವಿತ್ ಪರ್ಟಿಕ್ಯುಲರ್ UPI ಡಿವಿಷನ್, ಗೂಗಲ್ ಪೇ ಕೇಪುದು ಇಲ್ಲ ಬ್ಯಾಂಕ್ ಪೇ ಕೇಪುದು. ಈಗ ನಿನ್ನ ಬ್ಯಾಂಕ್ ಫಾರ್ ಎಕ್ಸಾಂಪಲ್ ನೀವು ಒಂದು ನ್ಯಾಷನಲ್ ಬ್ಯಾಂಕ್ ಯೂಸ್ ಮಾಡ್ರೆ ಇಲ್ಲ ಒಂದು ನಿಮಗೆ ಒಂದು ಪ್ರೈವೇಟ್ ಬ್ಯಾಂಕ್ ಯೂಸ್ ಮಾಡಿರಿ, ಆ ಬ್ಯಾಂಕ್ ಆಡುವ UPI ಯೂಸ್ ಮಾಡಿವಿ. ಎಲ್ಲ ಪ್ರೈವೇಟ್ ಬ್ಯಾಂಕು ದೇ ಹ್ಯಾವ್ ದೇರ್ ಓನ್ ಪೇಮೆಂಟ್ ಗೇಟ್ ವೇ ಒಂದು ಆಡದೆ, ಅದನ್ನ ಯೂಸ್ ಮಾಡಿ. ಗೂಗಲ್ ಪೇ ಅಪ್ಪರ್ ಯೂಸ್ಫುಲ್ ತಾ ಈಸಿ ಆಡದನೆ ಇಲ್ಲ ಇಲ್ಲ. ಬಟ್ ಟುಮಾರೋ ಒಂದು ₹10,000 ನಂಗೆ ಟ್ರಾನ್ಸ್ಫರ್ ಮಾಡೋ ಅದು ಟ್ರಾನ್ಸ್ಫರ್ ಆಪಿಲ್ಲ, ಬಟ್ ಇನ್ ಅಕೌಂಟ್ ಡೆಬಿಟ್ ಆಯ್ತಾ ದೇರ್ ವಿಲ್ ಯು ಗೋ ಅಂಡ್ ಆಸ್ಕ್ ಗೂಗಲ್ ಪೇ ನೀವು ಮೇಲ್ ಮಾಡಕ್ಕೂ ಬರಕು. ಬಟ್ ಎಂಡ್ ಆಫ್ ಇಟ್ ಇಸ್ ಅ ಥರ್ಡ್ ಪಾರ್ಟಿ.
ನಂಗೆ ಥರ್ಡ್ ಪಾರ್ಟಿ ಓಪುದು ಎಂಬುದು ಐ ಆಮ್ ನಾಟ್ ಲಿಟಲ್ ಸೇಫ್ ಬಿಕಾಸ್ ರೀಸನ್ ಬಿಗೇಟ್ ಇನ್ ದ ಬ್ಯಾಂಕ್ ಫಾರ್ ಆಲ್ಮೋಸ್ಟ್ 12 years. ಐ ಆಮ್ ಲಿಟಲ್ ಸ್ಕೆಪ್ಟಿಕಲ್ ಯೂಸಿಂಗ್ ಯೋರ್ ಓನ್ ಬ್ಯಾಂಕ್ ಸೈಟ್ ಇಟ್ ಇಸ್. ನಾಯಿಗೆ ಒಂದು ಪ್ರಶ್ನೆ ನಂಗೆ ಬ್ಯಾಂಕ್ ಹೋಗಿ ಕೇಳ್ಕೊಂಡು ಸರ್ ನಿನ್ನ ಬ್ಯಾಂಕ್ನ ಪೋರ್ಟ್ಫೋಲಿಯೋ ಯೂಸ್ ಮಾಡಿದೆ, ನಿನ್ನ UPI ಯೂಸ್ ಮಾಡಿದೆ, ಏನಾಗ ಹಣ ಕೇಳಿಲ್ಲ, ಏನಾಗ ಹಣ ಬಪ್ಪಿಲ್ಲ ಎಂದು ನಂಗೆ ಸಂಡ ಹಾಕು. ಅಟ್ಲೀಸ್ಟ್ ಒಂದು ಕಂಪ್ಲೇಂಟ್ ಮಾಡೋದು ಒಂದು ಸೆಲ್ ಆಡದೆ. ಸೊ ಮೈ ಸಜೆಷನ್, ಐ ಫೀಲ್ ದಟ್ ಇಸ್ ನಾಟ್ ಸೇಫ್. ಒಳ್ಳಿತನ ಇನ್ನೊಂದು ಏನಕ್ಕೆ ಹೇಳ್ತಾರೆ ಅಂದ್ರೆ ಪೋಸ್ಟ್ ಕೋವಿಡ್ ಬಂದು HDFC ಎಕ್ಸ್ಪೆನ್ಷನ್ ನಡೆದೆಯಾ, ಪರ್ಟಿಕ್ಯುಲರ್ಲಿ ನೀಲಗಿರಿಗೆ ಒಂದು ಈ ಪ್ರೈವೇಟ್ ಬ್ಯಾಂಕ್ಸ್ ನಾಗ ಬಂದು ಎಕ್ಸ್ಪೆನ್ಷನ್ ನಡೆದೆಯಾ, ಈ ಅಗ್ರಿ ಹಬ್ಬಲ್ಲ ಆಡೋನಾಗ ಅಗ್ರಿ ಲೋನ್ಸ್ ಬಂದು ಬಾಯ್ ಪಡೆಯ ಅಂತ ಕೇಳ್ತಾರೆ. ಖಂಡಿತ ಆಡದೆ. ಫಾರ್ ಎಕ್ಸಾಂಪಲ್ ಈಗ ಅಗ್ರಿಗೆ ಒಂದು ಲೋನ್ ತಂದಾರ ಬರ್ತಾ ನಂಗೆ ಸರ ಒಂದು ಲ್ಯಾಂಡ್ ಅಡದೆ, ಆ ಲ್ಯಾಂಡ್ ಮೂಲಕ ನಂಗೆ ಬಂದು ಲೋನ್ ಈ ಸಾಕು. ಇಟ್ ಇಸ್ ಪಾಸಿಬಲ್ ಪ್ರೊವೈಡರ್ ಬಂದು ನಂಗೆ ಬಂದು ಬ್ಯಾಂಕ್ ತಗೋತಾ ಅಕೌಂಟ್ ಬೀತು ಅಂದಿಗಾರ, ಒಂದು 2 years IT ತೋರ್ಸಿಂದಿಗಾರ, ಈಗ ನಂಗೆ ಬಂದು ನಾಯಿಗೆ ಬಂದು ಬಿಸ್ನೆಸ್ ಡೆವಲಪ್ ಮಾಡೋದ ನಂಗೆ ಲೋನೇ ಕೇಳ್ತಾನ ನಂಗೆ. ಬಟ್ ಪ್ರೈವೇಟ್ ಬ್ಯಾಂಕ್ಸ್ ನೋಡಲೆ ಬಂದು ನಂಗೆ ಬಂದು ಸೆಕ್ಯೂರಿಟಿ ಬಂದು ಅಪರಾಪರ ಮುಖ್ಯ. ಅನ್ಸೆಕ್ಯೂರ್ಡ್ ಒಂದು ಸೆಕ್ಯೂರ್ಡ್ ಒಂದು ಸೆಕ್ಯೂರ್ಡ್ ಬಂದು ಏನ ಕಾರ್ ಕೊಟ್ಲೆ ಸೆಕ್ಯೂರ್ಡ್ ಕಾರ್ ಕೊಟ್ಲೆ ಸಪೋಸ್ ನಾಗಿ ನೀ ಪೇ ಮಾಡಲ್ಲ ಕಾರ್ ಐತಿ ನಿಂತಾರ, ಮನೆ ಕಟ್ಲೆ ಮನೆ ಬಂದು ಇದು ಮಾಡ್ತಾರ. ಅದೇ ಮಕ್ಕದ ಅಗ್ರಿ ಲ್ಯಾಂಡ್ ನಂಗೆ ಖಂಡಿತ ಲೋನ್ ಎತ್ತಾಕು நிறைய ಆಪರ್ಚುನಿಟಿ ಆಡದೆ. ನೀಲಗಿರೀಸ್ ಬರ್ತವರೆಗೆ ಊಟಿದಾಗ ಆಲ್ರೆಡಿ ಒಂದು ಬ್ರಾಂಚ್ ಅಡದೆ, ಕುಂಡೂರದಾಗ ಒಂದು ಬ್ರಾಂಚ್ ಅಡದೆ, ಒಂದು ಆಪರ್ಚುನಿಟಿ ಕೋತರಿ ಬಪ್ಪದು ಅಟ್ಟದು. ಬಟ್ ಅನ್ಫಾರ್ಚುನೇಟ್ಲಿ ಈ ಕೋವಿಡ್ ಬಂದ ಮನೆಗೆ ಈಗ ಬರ್ತಾರೆ, ಈಗ ಸ್ಟಾಪ್ ಮಾಡಿ ಬಿಡ್ತಾರೆ. ಬಟ್ ಕೋತರಿಗೆ ಒಂದು ಬ್ರಾಂಚ್ ಬಂದಾರ ಖಂಡಿತ. ಸೊ நிறைய ಆಪರ್ಚುನಿಟಿ ಇದೆ, ಅಗ್ರಿ ಬವಕ ಖಂಡಿತ ಈ ಲೋನ್ ಅವೈಲ್ ಮಾಡಾಕು ಖಂಡಿತ ಒಳ್ಳಿದ್ದು. ಇನ್ನೊಂದು ಏನಕ್ಕೆ ಹೇಳ್ತಾರೆ ಅಂದ್ರೆ ವಾಟ್ ಅಬೌಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್, ಹೌ ಗುಡ್ ಇಸ್ ದಟ್ ಅಂತ ಕೇಳ್ತಾರೆ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಥ್ರೂ ಶಾಪ್ಸ್ ಫಾರ್ ಎಕ್ಸಾಂಪಲ್ ನಂಗೆ ಹೋಗಿ ಫಿಸಿಕಲ್ ಗೋಲ್ಡ್ ಯೂಸ್ ಬಿಡೆ ಮುಡದಲ್ಲ ಗೋಲ್ಡ್ ಬಾಂಡ್ ಯೂಸ್ ಮಾಡಿವಿ. ಯಾಕಂದ್ರೆ ಫಿಸಿಕಲ್ ಗೋಲ್ಡ್ ಯೂಸ್ ಮಾಡಲ ಬಂದು ಇಟ್ ಬಿ ಡೆಫಿನೆಟ್ಲಿ ಟೆಂಪ್ಟಿಂಗ್ ಟು ಎದರ್ ಗೋನ್ ಕೀಪ್ ಇಟ್ ಸಮ್ವೇರ್. ನಂಗೆ ಅವಸರ ಒಂದು ಅನ್ಬೇಕು ನಂಗೆ ಮಾಡೋದೆಲ್ಲ ಖಂಡಿತ ಬೀತ್ರು ನಂಗೆ. ಲಾಂಗ್ ರನ್ ಆಗ ಮುಡದಲ್ಲ ಗೋಲ್ಡ್ ಬಾಂಡ್ ಇರ್ತೀವಿ, ಅದೇ ತಿಂಗುವ ಒಂದು 3,000 ರೂಪಾಯಿ ಹಾಕಿಲಬಹುದು. ನಂಗೆ ಈಗ ಒಂದು ಪೌಂಡ್ ಮಿಂಚಿ ಒಂದು 3,500-4,000 ರೂಪಾಯಿ ಹಾಕ್ಲಾಗಲ್ಲ, ಅದೇ ಅಮೌಂಟ್ ಬಂದು ಗೋಲ್ಡ್ ಬಾಂಡ್ ಇದಾಗ ಹಾಕಿ ಇಲ್ ಬಿ ಯೂಸ್ಫುಲ್ ಟು ಯು. ಇನ್ನೊಂದು ಕರೆಂಟ್ ಸಿಚುವೇಶನ್ ಕೇಳ್ಬೇಕಿರ್ತಾರೆ, ಲೋನ್ ಮೊರಟೋರಿಯಂ ಬೆನಿಫಿಟ್ ಫಾರ್ ಕಸ್ಟಮರ್ಸ್ ಇಲ್ಲ ಬ್ಯಾಂಕ್ ಅಂತ. Honestly, benefit for the banks. So ಮುಡದಲ್ವ ತವರ್ಚಾಕು ಯಾರು ಹೌಸ್ ಇಟ್ ಮುಡದಲ್ವ ತವಚ ರೀಸನ್ ಏನಲ್ಲ, ನಿಂಗೆ ಮೊರಟೋರಿಯಂ ಬಂದು 3 months ಇಂದಾಡು ನಿಂಗೆ ಇದೆಲ್ಲ ಕಟ್ಟುತ್ತಾ ಹೋದಾರೆ ಇಲ್ಲ ಅಂದಿಲ್ಲ. ಅದು ಲಂಸಮ ಕಟ್ಟೋದಕ್ಕೆ ತುಂಗ ಎತ್ತಂದ್ರೆ ಲೋನ್ ಓಯ್ ನಡೆದೆ, ಅದನ್ನ ಸ್ಟಾಪ್ ಮಾಡ್ಬಿಡ, ಅದನ್ನ ಓಯ್ನೇ ಇರಲಿ. ನಂಗೆ ಮುಡಿವಿಲ್ಲ ಹೆಂಗೆ ಸಂಭವ ಬಪ್ಪಿಲ್ಲ, ನನಗೆ ಗೆಲ್ಚಿಲ್ಲ ಆ ಟೈಮ್ ಬೇರೆ ವಲಿ ಇಲ್ಲ ಇಲ್ಲ ನಿಂಗೆ ಸರ ಅನ್ನಟ್ಲ ದಯವಾಗಿ ಕಟ್ಟಿಬಿಡಿ. ಒಳ್ಳಿತನ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಬಪ್ಪನೆಗ ಅದನ್ನ ಬೆನಿಫಿಟ್ಸ್ ಏನ ಪ್ಲಸ್ ಅದು ಬಂದ 1 month ಚೈಲ್ಡ್ ಗೆ ಬಂದು ಅದನ್ನ ಸ್ಟಾರ್ಟ್ ಮಾಡಾಕ ಅದನ್ನ ಕೇಳ್ತಾರೆ. 1 month ಚೈಲ್ಡ್ ಗ 1 month ಚೈಲ್ಡ್ ಓಕೆ ತನಗಾನ ಒಂದು ಅಕೌಂಟ್ ಓಪನ್ ಮಾಡಾಕು. ನಂಗೆ ಕುಟುಂಬ ಇದ್ದಾರೆ ಅಂದ್ರೆ ಬಾರ್ನ್ ಬೇಬಿಗೆ ವಿ ಕ್ಯಾನ್ ಓಪನ್ ಅಕೌಂಟ್ ಏ ಬ್ಯಾಂಕ್ ಬೇಕಲ್ಲ ಓಪನ್ ಮಾಡಾಕು. ಚೈಲ್ಡ್ ಅಕೌಂಟ್ ಇದಾರ ಇಲ್ಲ ಕಿಡ್ಸ್ ಅಕೌಂಟ್ ಇದಾರ, ಆ ಅಕೌಂಟ್ದಾಗ ನೀವು 1 month ಓಲ್ಡ್ ಸಹಿತ ನೀವು ಪ್ಯಾನ್ ಕಾರ್ಡ್ ಓಪನ್ ಮಾಡಾಕು. ಈಗ ಅಡುವ ಸಿಚುವೇಶನ್ ವಿ ಕ್ಯಾನ್ ಓಪನ್ ಪ್ಯಾನ್ ಕಾರ್ಡ್ ಥ್ರೂ ಪ್ಯಾನ್ ಕಾರ್ಡ್. ಎಸ್ ಯು ಕ್ಯಾನ್ PPF ಓಪನ್ ಮಾಡೋದು ಅರಿವಿಲ್ಲ ಬಗ್ಗೆ ನಮ್ಗೆ ಸರ್ ಕೇಳ್ತೇನೆ. ಬಟ್ ಯು ಕ್ಯಾನ್ ಓಪನ್ ಅ ಮ್ಯೂಚುವಲ್ ಫಂಡ್ಸ್ ಫಾರ್ ದೆಮ್, ಯು ಕ್ಯಾನ್ ಓಪನ್ ಅ ಶೇರ್ ಟ್ರೇಡಿಂಗ್ ಫಾರ್ ದೆಮ್. ಫಾರ್ ಎಕ್ಸಾಂಪಲ್ ಒಂದು ವಯಸ್ಸು ಸ್ಕೂಲ್ಸ್ ಈ ತರ ಹುಟ್ಟಿದ್ರೆ ನಂಗೆ ಅಮ್ಮ ಬಂದು 20 ವಯಸ್ಸು ಆಪಣೆಗೆ ಬಂದು ನಂಗೆ ಅಟ್ಲೀಸ್ಟ್ ತಿಂಗಿಗೆ ಒಂದು 1,000 ರೂಪೀಸ್ ಮಾಡೋಕೆ ಇಲ್ಲ 2,000 ರೂಪೀಸ್ ಸೇವ್ ಮಾಡೋಕಲ್ಲ, ಆ ಆಪರ್ಚುನಿಟಿ ನಂಗೆ ಕಿಡ್ಸ್ ಅಕೌಂಟ್ ಓಪನ್ ಮಾಡಿ ನಂಗೆ ಮಾಡೋದು. ವಿ ಹ್ಯಾವ್ ಪ್ರೊವಿಷನ್ ಫಾರ್ ದಟ್ ಆಲ್ ಬ್ಯಾಂಕ್ಸ್. ಒಳ್ಳಿತನ ಇನ್ನೊಂದು ಒಬ್ಬರೊಂದು ಇಂಟ್ರೆಸ್ಟಿಂಗ್ ಆಗಿ ಕೇಳ್ಬೇಕಿರ್ತಾರೆ, ಅದು ಹೌ ಟು ಸ್ಪ್ಲಿಟ್ ದಿ ಮಂತ್ಲಿ ಸ್ಯಾಲರಿ ಫಾರ್ ಇನ್ವೆಸ್ಟ್ಮೆಂಟ್ ಅಟ್ ದಿ ಏಜ್ ಆಫ್ 40, ಹೌ ಮಚ್ ಸೇವಿಂಗ್ ಶುಡ್ ಐ ಹ್ಯಾವ್ ಅಟ್ 40? ಒಂದು ಸೇವಿಂಗ್ ಹೇಳಿದ್ರೆ ಬರ್ತದೆ ಲೈಕ್ ನಂಗೆ ಸೇವಿಂಗ್ಸ್ ಅಕೌಂಟ್ದಾಗೆ ಅನ್ಯೂಸ್ಡ್ ಅಕೌಂಟ್ಸ್ ಲಿಕ್ವಿಡಿಟಿ ಅಂದಾರ 3 months ಆಫ್ ಸ್ಯಾಲರಿ ಶುಡ್ ಬಿ ಲೈಯಿಂಗ್ ಇನ್ ಯರ್ ಅಕೌಂಟ್ ಅಂದಾರ. ಫಾರ್ ಎಕ್ಸಾಂಪಲ್ ಒಂದು 50,000 ರೂಪೀಸ್ ಸ್ಯಾಲರಿ ಇಷ್ಟಲ್ಲ ತನ್ನ ಅಕೌಂಟ್ ಹೇಗೋ 1.5 lakhs ಬಂದು ಅಟ್ನಾಡುದು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 40 years ದಾಗ ನಿಂಗೆ ಇದನ್ನಿಲ್ಲ ಖಂಡಿತ ನಿನ್ನ ಅಟ್ಲೀಸ್ಟ್ ಮಿನಿಮಮ್ 50% ಹ್ಯಾಸ್ ಟು ಬಿ ಇನ್ ಸೇವಿಂಗ್ಸ್ ಒನ್ಲಿ. 50% ವಿ ಕಾಂಟ್ ಹೆಲ್ಪ್ ಇಟ್, ಡೆಫಿನೆಟ್ಲಿ ಗೋ ಫಾರ್ ಲೋನ್ಸ್ ಎವ್ರಿಥಿಂಗ್. ಮೂಡದಲ್ಲ 50% ನಮ್ಮದು ಸೇವ್ ಮಾಡುದು. NPS ಮಾಡಾಕು. ಒಂದು ವರ್ಷಗ 50,000 ರೂಪಾಯಿ ಹಾಕ್ಲಬಹುದು. ಒಂದು ವರ್ಷಗ ನಂಗೆ ಅಡಿಷನಲ್ ಟ್ಯಾಕ್ಸ್ ಬೆನಿಫಿಟ್ ತೋರ್ಸಾಕೋದಾಗ ಸಿಲ ಕಂಪನಿಗಳು NPS ಫೈನ್ ಮಾಡ್ಯಾರ. ಕಂಪನಿಗಳು ಮಾಡಲೇ ನಿನ್ನ ಬೇಸಿಕ್ ಇಂದ ಒಂದು 10%, 10.5% ಬಂದು ಸೇವ್ ಮಾಡೋಕೆ ನಂಗೆ. ಸೊ ಎಲ್ಲಿಯಾದ ಒಂದು ಕಂಪನಿದಾಗ NPS ಆಡೋದ್ರಿಂದ ದಯಮಾಡಿ ಅದು ಹೋಗಿ. ಇಟ್ ಇಸ್ ವೆರಿ ವೆರಿ ಯೂಸ್ಫುಲ್. ಏನೋ ನಂಗೆ ಪ್ರೈವೇಟ್ ತಗೊಂಡು ನಂಗೆ ಪೆನ್ಷನ್ ಕಡೆಯ ನಂಗೆ ಈಗ ಗೌರ್ಮೆಂಟ್ ಎಂಪ್ಲಾಯ್ಸ್ ಐತಿ 2005, 2006 ಇಂದಾಡು ದಾರ್ಗು ಪೆನ್ಷನ್ ಕಡೆಯ
ಸೊ ಗೌರ್ಮೆಂಟ್ ಏನೇ ಡಿಸೈನ್ ಮಾಡ್ತಿಲ್ಲ, ನಿಮಗೆ ಪೆನ್ಷನ್ ತೇವಲೆ ನಿಂಗೆ ಹಣ ಹಾಕಿ ಸೇವ್ ಮಾಡಿ ನಿಮಗೆ ಪೆನ್ಷನ್ ಈಸಿಲಿ ಬೀಂದಾರೆ. ಸೊ ಅದಕ್ಕೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಿದ್ದಾರೆ ಬಟ್ ಸೊ ಮೊದಲ ಅದ್ರಲ್ಲಿ ಬ್ರೌಸ್ ಮಾಡಿ ನೋಡಿವಿ. ಈವನ್ 25 years ಓಲ್ಡ್ ಗೈಸ್ ಪ್ಲೀಸ್ ಸ್ಟಾರ್ಟ್ ದಟ್ NPS. ಅದು ಅಪ್ಪರ ಉಳಿತು. 40 years ದಯಮಾಡಿ ಕಣ್ಣ ಮುಚ್ಚಿ ನಾನು ಹಾಕಿದ್ವಿ, ಖಂಡಿತ ಮಾಡಿ ಅದು ಒಳ್ಳಿದ್ದು. ಒಂದು ಪೂರ್ಣ ಟೈಮ್ ಚೆಕ್. ನಂಗೆ ಇನ್ನೊಂದು 10 minutes ಗಂಟೆ ಕೊಡ್ಸ್ಬಿಟ್ಟಿದ್ರು. ನಂಗೆ ಅಲ್ಲಿಂದ ಬಂದು ನಂಗೆ ರ್ಯಾಪ್ ಅಪ್ ಮಾಡೋದು ನೋಡುವ. அடுத்த ಕ್ವಶನ್ ಬಂದು is digital currency a threat to banking sector? I didn't understand. Digital currency means? Digital currency ಅಂದ್ರೆ written that message. Digital currency ತೆಗೆ ಕಾನ್ಸೆಪ್ಟ್ ಅಡದ is it a threat to banking sector ಅಂತ. I didn't understand. Maybe Bitcoin, the other stuff. So ಇದು ಬಂದು okay. ನಂಗೆ ಪ್ರೊಫೆಷನಲ್ ಆಡೋದ್ರ ಬಿಟ್ಟು ನಂಬಿಲ್ಲ ಎಂಬುದು ಇಟ್ ಇಸ್ ಬೆಟರ್. ನಂಗೆ ಆನೆಸ್ಟ್ಲಿ ಬಿಟ್ಕಾಯಿನ್ ಈಗ ಬಂದದು ನಂಗೆ ಬಂದು ಬ್ಯಾಂಕ್ದಾಗ ನಾ ಸಜೆಸ್ಟ್ ಮಾಡಾರೆ. ಬ್ಯಾಂಕ್ದಾಗ ಇದ್ದ ಮನೆಗೆ ಒಬ್ಬ ಕೇತ UPI ಮಾಡಕಂತ ಕೇತ UPI ಬಂದು ಥರ್ಡ್ ಪಾರ್ಟಿ ಮಾಡೋದು ಇಟ್ ಇಸ್ ರಿಸ್ಕ್ ಇತ್ತ. ಅದೇ ಮಾಕಿ ವಿತೌಟ್ ನೋಯಿಂಗ್ ಎನಿಥಿಂಗ್ ಒಂದು ಕಂಪನಿ ಅಪ್ಪರ ವರ್ಷ ಇದ್ರೆ ಒಂದು 40 ವರ್ಷ ಇದ್ರೆ 5 ವರ್ಷ ಇದ್ರೆ ಒಂದು ನಂಬಿ ಮಾಡೋಕು ಆ ಕಂಪನಿ ಬಂದು ಮುಚ್ಚಿನ ಹೋದಾರ ಅತ್ತಮಾಗನೆಲ್ಲ ಈಗ ಆಡದೆ ಬರ್ತೇವೆ ನನಗೆ. ಸೊ ಬಿಟ್ಕಾಯಿನ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಸೇಫ್ಟಿ ಅಂಡ್ ಐ ಫೀಲ್ ಡೋಂಟ್ ಗೆಟ್ ಇನ್ ಟು ದ್ಯಾಟ್. We have so many options to save in our life. ಒಳ್ಳಿದ್ದನ. ಇನ್ನೊಂದು ನಂಗ ನೀಲಗಿರಿಗೆ ಬಂದು ಅಪ್ಪರ ಮುಖ್ಯವಾದ ಒಂದು ಕ್ವಶನ್ ಕೇಳ್ತಾರೆ. ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸ್. ಇದು ಒಂದು ಏಸ್ಕೊಳ್ಳುವ ಬೆನಿಫಿಟ್. ಇದು ಒಂದು ನೀಲಗಿರಿ ಏಸ್ಕೊಳ್ಳುವ ಪಾಸಿಬಿಲಿಟಿ ಅಂತ ಕೇಳ್ತಾರೆ. ಎಲ್ಲಾ ಬ್ಯಾಂಕ್ ಈ ಫೆಸಿಲಿಟಿ ಕೊಟ್ಟಾರ. ಈವನ್ HDFC ಬ್ಯಾಂಕ್ ಬಂದು ಊಟಿದಾಗ ಆಡದೆ ಕುಂಡೂರು ಆಡದೆ ಈಗ ಎಲ್ಲಾ ಬ್ಯಾಂಕ್ ಬಂದು ಗವರ್ಮೆಂಟ್ ಏನೇ ಸ್ಕೀಮ್ ಅಟ್ಲಿಯೋ ನೀ ತನಿಯ ಒಂದು ಅಕೌಂಟ್ ಮಾಡೋದು ಓಪನ್ ಇಲ್ಲ. ಬಟ್ ನೀವು ಒಳ್ಳೆ ಖಂಡಿತ ಅಕೌಂಟ್ ಓಪನ್ ಮಾಡೋದು ಹೇಗಾರ ಆ ಬೆನಿಫಿಟ್ ನಿಮಗೆ ಕೊಡುದುಗಾಯಿ. ಇಟ್ ಇಸ್ ವೆರಿ ಮಚ್ ಅವೈಲೇಬಲ್. ನಂಗೆ ಬ್ಯಾಂಕ್ ನ ಅಪ್ರೋಚ್ ಮಾಡಲೆ PM ಆಡುವ ಎಲ್ಲಾ ಫೆಸಿಲಿಟಿ ನಂಗೆ ಸಿಕ್ಕಿರ. ನನಗೆ ವೆರಿ ಮಚ್ ವಿಲ್ ಗೆಟ್ ಇಟ್. ಒಳ್ಳಿದ್ದು. ಇನ್ನೊಂದು ಕೇಳ್ತಾರೆ, ಆಸ್ ಅ ಬ್ಯಾಂಕರ್ ವಾಟ್ ಈಸ್ ಯುವರ್ ಟೇಕ್ ಆನ್ ಬಾರ್ಟರ್ ಸಿಸ್ಟಮ್? ಡು ಯು ಥಿಂಕ್ ದೇರ್ ಇಸ್ ಎನಿ ರೂಮ್ ಫಾರ್ ಇಟ್ ಟು ರಿಟರ್ನ್ ಅಂತ ಕೇಳ್ತಾರೆ. ವಾಟ್ ಇಸ್ ದೇ ಬಾರ್ಟರ್ ಸಿಸ್ಟಮ್? ಹನುಮಂತರಿಗೆಗೋ ವಾಟ್ ಈಸ್ ಯುವರ್ ಟೇಕ್ ಆನ್ ಬಾರ್ಟರ್ ಸಿಸ್ಟಮ್? ವಾಟ್ ಇಸ್ ಬಾರ್ಟರ್? ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್. चलो ಒಳ್ಳಿತು. ನಂಗೆ आपको ಬಂದು ತಿರುಗಿ ಹಾಕಿ ವಾಟ್ ಸ್ಪೆಸಿಫಿಕ್ ಆಗಿ ಕ್ವೆಶ್ಚನ್ ಕೇಳಿ ನೋಡ್ವಿ. ವಾಟ್ ಇಸ್ ಬಾರ್ಟರ್ ಸಿಸ್ಟಮ್ ತೆಗಿ. ಇನ್ನೊಂದು ಒಂದು ಇಸ್ ದೇರ್ ಎನಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಫಾರ್ ಸ್ಯಾಲರಿ ಅಕೌಂಟ್ ಹೋಲ್ಡರ್ ಇನ್ ಮಾಸ್ಟರ್ ಕಾರ್ಡ್? ಡಸ್ ಬ್ಯಾಂಕ್ ಪ್ರೊವೈಡ್ ಸಮ್ ಥಿಂಗ್ಸ್ ಅಂತ ಕೇಳ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಫಾರ್ ಸ್ಯಾಲರಿ ಅಕೌಂಟ್ಸ್. ಗಣೇಶ್ is I heard it as health ಇನ್ಶೂರೆನ್ಸ್ ಫಾರ್ ಸ್ಯಾಲರಿ ಬ್ಯಾಂಕ್ ಬಂದು ಹೆಲ್ತ್ ಇನ್ಶೂರೆನ್ಸ್ ಬಂದು ಹೆಲ್ತ್ ಇನ್ಶೂರೆನ್ಸ್ ಸ್ಯಾಲರಿ ಅಕೌಂಟ್ದಾಗ ನಂಗತ ಎಕ್ಸ್ಟ್ರಾ ನಂಗೆ ಇತ್ತು. ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪನಿ ವರ್ಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಗಣೇಶ್ ಇಸ್ ವರ್ಕಿಂಗ್ ಇನ್ ಇನ್ಫೋಸಿಸ್, ಕಂಪನಿ ಬಂದು ನಿನಗೆ ಒಂದು 3 lakhs 5 lakhs ಬೇಸ್ಡ್ ಆನ್ ದ ಡೆಸಿಗ್ನೇಷನ್ ಕೊಟ್ಟಿದ್ದಾರೆ. ದಟ್ ಇಸ್ ಓನ್ಲಿ ಹೆಲ್ತ್ ಇನ್ಶೂರೆನ್ಸ್. ಬ್ಯಾಂಕ್ ವಾಟ್ ಕ್ಯಾನ್ ಬಿ ಗಿವನ್ ಟು ದ ಎಂಪ್ಲಾಯಿ ಇಲ್ಲ ಟು ದಿ ಕಸ್ಟಮರ್ ಇಲ್ಲ ಡೆತ್ ಇನ್ಶೂರೆನ್ಸ್ ಮಟ್ಟಂದ ಕೊಡೋದು ಬಿಡಿದ್ರ. ಬಿಕಾಸ್ ಅದನ್ನ ಇಟ್ ಇಸ್ ಆಲ್ರೆಡಿ ಬೀನ್ ಸೈನ್ಡ್ ಅಪ್. ನೀ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ನೀನು ಡೆತ್ ಇನ್ಶೂರೆನ್ಸ್ ಇರೋದು ಅದು ಮಟ್ಟದ ಬ್ಯಾಂಕ್ದಾಗ ಬ್ಯಾಂಕ ನಿನಗೆ ತಪ್ಪದು. ನಂಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕಿಲ್ಲ, ನಂಗೆ ಅವೈಲ್ ಮಾಡೋದು. ಇದಕ್ಕೆ ಗಣೇಶ್ ಬಂದು ಇನ್ಫೋಸಿಸ್ ವರ್ಕ್ ಮಾಡ 3 lakhs ಆಲ್ರೆಡಿ ಕೊಟ್ಟಿದ್ದಾರೆ. ನೀ ಎಕ್ಸ್ಟ್ರಾ ಬೆನಿಫಿಟ್ ಒಂದು 10 lakhs ನಾ ಎತ್ತಿನಿ ಅಂದ್ರೆ ನೀವು ಹೊರಾಸಿ ಎತ್ತಾಕು ತಪ್ಪಿಲ್ಲ. ಅದೇ ಬ್ಯಾಂಕ್ ನ ಎತ್ತಾಕು ಇಲ್ಲ ನೀವು ಹೊರಾಸಿ ಎತ್ತಾಕು. ಮುಡದಲ್ಲಾಗ ಒಂದು ಬ್ಯಾಂಕ್ದಾಗ ಇತ್ತು. ದಟ್ಸ್ ವಾಟ್ ಮೈ ಸಜೆಷನ್ ಟು ಯು. ಈಗ ಅದು ಸಿಚುವೇಷನ್ ಕೋವಿಡ್ ಸಿಚುವೇಷನ್ದಾಗ ನನ್ನ ಕಲೀಗ್ನ ವೈಫ್ ಬಂದು ಶಿ ಇಸ್ ಅಡ್ಮಿಟ್ ಇನ್ ದ ಹಾಸ್ಪಿಟಲ್. ನಾ ಐಲ್ ಜಸ್ಟ್ ಫಿನಿಶ್ ಅಪ್ ದಿಸ್. ನನ್ನ ಕಲೀಗ್ನ ವೈಫ್ ಬಂದು ಶಿ ಇಸ್ ಅಡ್ಮಿಟ್ ಇನ್ ದ ಹಾಸ್ಪಿಟಲ್. SBI ಬ್ಯಾಂಕ್ ನ ವರ್ಕ್ ಮಾಡಿದ ತನ್ನ ವೈಫ್. ಆ ಬ್ಯಾಂಕ್ ಮ್ಯಾನೇಜರ್ ಕೋವಿಡ್ ಪಾಸಿಟಿವ್ ಆಗಿತ್ತು. ಇವಾಗೂ ಬಂದುಬಿಟ್ಟ ಪಾಪ. She was there only for 4 days in the hospital. 3.8 lakhs is the bill actually. Bank covers only 3 lakhs for them. So 80,000 ಕೈಯಿಂದ ಒಪ್ಪುದು, ಬೇರೆ ಒಳ್ಳಿಲ್ಲ ನಿಮಗೆ. ಅದುಗೈತೆ ಏನೇ ಮೊದಲ ಅಡಿಷನಲ್ ಕವರ್ ನಿಂಗೆ ಎತ್ತಿ ಬೀತಲಿ. ನಿಂಗೆ ಎಲ್ಲಿ ವರ್ಕ್ ಮಾಡ್ಲಿಯೋ ಏನ ಕಂಪನಿ ವರ್ಕ್ ಮಾಡ್ಲಿಯೋ ಅಟ್ಲೀಸ್ಟ್ ಬೇರ್ ಮಿನಿಮಮ್ 50,000 ಕಂಟಿಪ ಕಂಪನಿ ಪ್ರೊವೈಡ್ ಮಾಡುದು. ಇಫ್ ದ ಕಂಪನಿ ಇಸ್ ಬಿನ್ ರಿಜಿಸ್ಟರ್ಡ್ ಇಟ್ ಗೋಸ್ ಅಪ್ ಟು 10 lakhs ಆಲ್ಸೋ ಬೇಸ್ಡ್ ಆನ್ ದ ಡೆಸಿಗ್ನೇಷನ್. ಅವಕ್ಕೆ ಏಸ ತಂದಲಿಯೋ ನಂಗೆ ಅಡಿಷನಲ್ ಒಂದು ಕವರ್ ಎತ್ತುವುದು ಇಟ್ ಇಸ್ ಮ್ಯಾಂಡೇಟರಿ. There are so many companies giving insurance now. You can start looking for. Okay. Ganesh.
Ganesh, I would like to take that barter question. Shivan has A done. question unanswered ಹೋಗ್ಕೊಡೋದು. See, barter system is a very old concept. Okay, ನಂಗೆ ನೀಲಗಿರಿಗೆ barter system ಮಾಡಿದ್ದಾರೆ. It's for ages, centuries ಅದ. ಅದಾವುದು ನಾ ಬಂದು ನಿನಗೆ ಗಾಜು ತಂದಲೆ, ನೀ ಬಂದು in return ಬಂದು ನನಗೆ ಅವರ ತಂದ್ರೆ, ಅದನ್ನ equivalent. That is barter system. So, but that doesn't hold true in nowadays, because after money is invented, so the whole concept of barter system is not there, and it will never return back. Because money is available. Okay, so that's the answer for that. Okay, Naveen, I have one direct question. Because I didn't know the barter. You look at the other question, adana consolidate mado. ಈಗ I'm sharing one case study with you. ಈಗ ಒಂದು ಬಡುಗು ತಮ್ಮ, okay, he's just newly joined in one company. Newly joined means he was working in the field for last 5 years. Okay, in a very small company. Adadu they do this websites itamake. ತಾ ಏನು ಮಾಡಿದಿಲ್ಲ, he got carried away with that owner. ತಾ in salary ಬಂದು he used to give in the form of cash. Okay, it's an X amount, around 15,000 rupees he used to give us by cash. Okay, ಆ ಕಂಪನಿ ಬಂದು ತಾ ಏನ ಇದನ್ನ ಪೊದುವ ಆಂಟ್ರಪ್ರನರ್ ಬನ್ನ ತನ್ನ ಕೀ ಬಾಕರ್ ಬಂದು ನೀತ ನೆಕ್ಸ್ಟ್ ಈ ಕಂಪನಿಗೆ ಎತ್ತಿ ನಡ್ತೋದು ಅತಮಾಕೆ. So a lot of promises he has done. ಸೊ ಆ ಇದುಗೆ ಏನ ಆಯ್ತಾಡದಂದ್ರೆ, ಈಗ 15,000 ಬಂದಲೆ ಮರ್ಷಿ ಅದನ್ನ ಬ್ಯಾಂಕ್ಗೆ ಹಾಕಿ ತಿರುಗಿ ಎತ್ತೋದು ಬಿಡ, ಅದು ಕ್ಯಾಶ್ ಅವೇ ಅಟ್ಲ ಬಂದು ಹಿಸ್ ಕಾನ್ಸೆಪ್ಟ್ ಬಂದು ಐ ನೀಡ್ ನಾಟ್ ಪೇ ಟ್ಯಾಕ್ಸ್. ಸೋ ಮೆನಿ ಥಿಂಗ್ಸ್. ಸೊ ಕ್ಯಾಶ್ ಮನೆಗೆ ಅಟ್ಲಿ ಇದು ಇನ್ಸ್ಟೆಂಟ್ ಮನಿ ಇದ್ದಂಗೆ. ಇಟ್ಸ್ ಲೈಕ್ ಹಿಸ್ ATM ಮಾಕೆ ಅತಮಾಕೆ ನಿಂಚಿಟ್ಟು ಓವರ್ ಅ ಪೀರಿಯಡ್ ಆಫ್ 5 years he has not deposited that money what he has got as a salary of 15,000 into the bank. 15,000 in one time starting, and then it went on 20,000, 25,000 atamake. And one fine day he approached me for a job for next company. Then I asked for his track record. Very surprising, he didn't have any track record for the last 5 years, because that was a very startup small company. So adondu dodda idella kodaru annual increments adella registered documented ada. The only method to prove to others is his salary account. So adu bandu he did not have the thing. So as a banker, what do you suggest for these type of people who are working in what you call organized sector alla unorganized sector? Maybe nanga hattige ಒಂದು ಟೀ ಎಲೆ ಸೆಡ್ಡುದಿಗೆ ವರ್ಕ್ ಮಾಡೋಕು, ಒಂದು ಕುನ್ನ ಬೇಕರಿಗೆ ವರ್ಕ್ ಮಾಡೋಕು, ಮೇ ಬಿ ಅವನ ಸ್ಯಾಲರಿ ಬಂದು ಒಂದು 10,000 ಆಡಾಕು 15. ಇತಮಾಕೆ ಇಬ್ಬ ಗ್ರೂಪ್ದಿಗೆ ಬಂದು ಇವಕ್ಕೆ ಬಂದು ಬ್ಯಾಂಕ್ ಬಂದು ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಮೇ ಬಿ ಫ್ಯೂಚರಿಸ್ಟಿಕ್ ಆಫ್ ಎ ಲೆವೆಲ್ ಇಂಪಾರ್ಟೆಂಟ್. I want you to answer this. Yeah. Basic savings bank deposit account ಉಂದಾಡದನ್ನ ನೀ ಏದ ಬಂದು ಈ ಕೋರ್ಸ್ ಮೇಲೆ ಅಕೌಂಟೇ ಬೀಪ್ಲ 5 ವರ್ಷಕ. ಬಟ್ ಏಕ ಅಕೌಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲ. ಈ ಪ್ರೈಮ್ ಮಿನಿಸ್ಟರ್ ಹಂಗೆ ಬಂದಿದ್ದಾಡು, ಮೋಡಿ ಬಂದಿದ್ದಾಡು. he started opening an account for across all the people, even for the layman people. ಟಿ ಲೋ ಲೆವೆಲ್ ಕೆಲಸಕ್ಕೆ ಹೋಗಬೇಕಾ, ಒಂದು ವರ್ಷದ ಮ್ಯಾಕ್ಸಿಮಮ್ ದೇ ಕ್ಯಾನ್ ಡೆಪಾಸಿಟ್ 2 lakhs in that account. ಆ ಸದ ಮಾಡೋದು ಅದ ಮೇಲೆ ಮಾಡೋದು ಮುಡಿಯ. ಇದು ಎಲ್ಲ ಬ್ಯಾಂಕು ಈ ಅಕೌಂಟ್ ಓಪನ್ ಮಾಡ್ಯಾರ. ನಿಂಗೆ ಸಮ್ಟೈಮ್ಸ್ ನೋಡ್ರಾಕು ಒಂದು 2-3 years ಬಿಫೋರ್ ಬಂದಾಗ ರೋಡ್ದೋಗಲ್ಲ ನಿಂದು ಓಪನ್ ಮಾಡಿದ್ರು, ಮಾರ್ಕೆಟ್ದಾಗ ನಿಂದು ಅಕೌಂಟ್ ಓಪನ್ ಮಾಡಿದ್ರು. ದಾರಾಗ ಆ ಮಾರ್ಕೆಟ್ದಾಗ ವೆಜಿಟೇಬಲ್ಸ್ ವೆಂಡರ್ಸ್ಗ, ಸ್ಮಾಲ್ ಮರ್ಚೆಂಟ್ಸ್ಗೆ ಎಲ್ಲ ಬಂದು ಅಕೌಂಟ್ ಓಪನ್ ಮಾಡಿದ್ರು. ಏನಾಗ ಓಪನ್ ಮಾಡಿದ್ರೆ ಒಂದು ಸಬ್ಸಿಡಿ ಬಂದು ನಂಗೆ ಕೊಡೋದಿಲ್ಲ, ಗೌರ್ಮೆಂಟ್ ಒಂದು ಕೊಡೋದಿಲ್ಲ, ಈ ಅಕೌಂಟ್ ಮೇಲೆ ನಂಗೆ ಕೊಡುವ ಆ ಪರ್ಪಸ್ ಐತೆ ಅಕೌಂಟ್ ಓಪನ್ ಮಾಡಿದ್ರು. ದಟ್ ವಾಸ್ ರೀಸನ್ ಐಮ್ ಟೆಲ್ಲಿಂಗ್ ಯು, ಎನಿ ಅಕೌಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂದು ಬಂದ ಅದು ಬೇಸಿಕ್ ಸೇವಿಂಗ್ಸ್ ಡೆಪಾಸಿಟ್ ಅಕೌಂಟ್ ಆಗ ನಾಯಿಗ ಇಟ್ ಕ್ಯಾನ್ ಬಿಕಮ್ ಎ ಸೇವಿಂಗ್ಸ್ ಅಕೌಂಟ್. ಟುಮಾರೋ ಇಟ್ ಕ್ಯಾನ್ ಬಿಕಮ್ ಅ ಕರೆಂಟ್ ಅಕೌಂಟ್. Tomorrow I can become a company owner. So basic account is really important for anybody. Nee balance maintain ಮಾಡೋದು ಅವಶ್ಯ ಇಲ್ಲ. Zero balance account open ಮಾಡು. ಇದು ಎಲ್ಲ ಬ್ಯಾಂಕ್ದು ಈ ಅಕೌಂಟ್ ಆಡದನ, ಬಟ್ he has to maintain that particular account. Whether is maintaining a balance not required, but opening an account is mandatory. Shiva, I hope it is clear. Yeah. Okay. Ganesh, any questions? Yeah. There are a few questions in the chat window on that. Maybe quicker nanga oduvo. ಏನಕ್ಕೆ ಅಂದ್ರೆ ನಂಗೆ ಸಿಟಿ ಏಜ್ ಎಲ್ಲ ಇದ್ದಾರೆ, ಹಟ್ಟಿಗಳೆಲ್ಲ ಇದ್ದಾರೆ, ಎಲ್ಲ ನೆಟ್ ಬ್ಯಾಂಕಿಂಗ್ ಅನ್ನೋದೇ ವಸ್ತು. ಈಗ ನಂಗೆ ಈಗ ನಾವು ಫೋನ್ ದಾಗ ಬಂದು ಸ್ಕ್ಯಾಮ್ ದಿಮಾಗೆಲ್ಲ ಮಾಡೋದಾಗ ಬಂದು ಅದನ್ನ ಫಿಶಿಂಗ್ ಅನ್ನೋ ಸ್ಮಿಶಿಂಗ್ ಇದೆಲ್ಲ ಈಗಿನ ಅದ್ರ ಬಗ್ಗೆ ವೆಬ್ಸೈಟ್ ನಾಗೆ ಬಂದು ಫೇಕ್ ವೆಬ್ಸೈಟ್ ಎಲ್ಲ ಆಡೋದು ನಂಗೆ ಬ್ಯಾಂಕಿಂಗ್ ಸೆಕ್ಟರ್ ಬಂದು ಇದನ್ನ ಫೇಸ್ ಮಾಡಿದ್ರ ಅದಕ್ಕೆ. ಬ್ಯಾಂಕ್ ವೆಬ್ಸೈಟ್ ಆಗಿಯೂ ಆಡದೆ நிறைய ನೆಗೆಟಿವ್ಸ್ ಆಡದೆ. ಬಟ್ ಮುಡದಲ್ವಾಗ ನಂಗೆ ಇದ್ದಾಗ ನೀವು ಗ್ರೀನ್ ಕಲರ್ ಒಂದು ಲಿಂಕ್ ತೋರಿಸಿನ ಬರ್ತಾ ಬ್ಯಾಂಕ್ ಎನಿ ಬ್ಯಾಂಕ್ ದೇ ಹ್ಯಾವ್ ದೇರ್ ಓನ್ ಸೈಟ್. ನಂಗೆ ಗೂಗಲ್ ಓಪನ್ಗೆ ಎಲ್ಲಾ ತೋರಿಸಿನ ಬರ್ತಾ, ಒಂದು 10 ತೋರಿಸಿನ ಬರ್ತಾ. ಅದು ಖಂಡಿತ ಒಂದು 2 ಫೇಕ್ ಅಟ್ರ. ಬಟ್ ಒನ್ಲಿ ಥಿಂಗ್ ಇಸ್ ಬ್ಯಾಂಕ್ ವೆಬ್ಸೈಟ್ ಒಳ್ಳೆ, ಇಟ್ ಇಸ್ ಆಲ್ವೇಸ್ ಸೇಫ್ಟಿ ಫಾರ್ ಯು.
ಥರ್ಡ್ ಖಂಡಿತ. ಪಾರ್ಟಿ ಯೂಸ್ ಮಾಡಬೇಡಿ ದಯಮಾಡಿ. ಖಂಡಿತ. ಒಂದು Google ಆಚೆ ಬಂದು ನೋಡುವ- ವಯಸ್ಸಾಗಿದ್ದಾರೆ ಅವಕ್ಕೆ ಎತ್ತ ಯೂಸ್ ಮಾಡಿ ಅಂತಿಲ್ಲ. ಸೊ ಅವಕ್ಕದು ಯೂಸ್ ಮಾಡೋದು ಅವಶ್ಯ ನಿಂಗೆ ಒಳ್ಳೆ ಅರದಿ ವಿಷಯ ಅರದಿ ನಿಂಗೆ ಫೋನ್ ಯೂಸ್ ಮಾಡ್ಯಾರಿ ಲ್ಯಾಪ್ಟಾಪ್ ಯೂಸ್ ಮಾಡ್ಯಾರಿ ಯು ಪ್ಲೀಸ್ ಗೈಡ್ ದೆಮ್. ಅವಾಗ ಓಪನ್ ಈಗ ಮುಡ್ದಲಾಗ ಅವಾಗ ಮೆಸೇಜ್ ಬಂದಲ್ಲಿ ರಿಪ್ಲೈ ಮಾಡಬೇಡ ಅಂದಿವಿ. ಆ ಮೆಸೇಜ್ ಸಪೋಸ್ ಅದ ಕಾಲ್ ಬಂದು ನನಗೆ ಅಕೌಂಟ್ ನಂಬರ್ தேவைப்பட்றா ಈ ಕಾರ್ಡ್ ನಂಬರ್ தேவைப்படಲ್ಲ ಅದು ಏಕಬೇಡ ನಿಂಗೆ ಎಜುಕೇಟ್ ಮಾಡಿ. ದೇರ್ ಸನ್ ಆರ್ ಡಾಟರ್ ಪ್ಲೀಸ್ ಎಜುಕೇಟ್ ದೆಮ್. ಯಾಕಂದ್ರೆ ನಡೆಯ ಫಿಸಿಂಗ್ ಬಂದು ಅಲ್ಲಿ ತ ನಡೆದ್ರ ಒಳ್ಳಿತು. ಈಗ ನಡೆಯ ಫಿಸಿಂಗ್ ನಡೆದ್ರ ಒಳ್ಳಿತು. ಅದು ಖಂಡಿತ ಗೂಗಲ್ ನಾಗ ಹೋಗ್ಬಿಡ್ವಿ, ಡೈರೆಕ್ಟ್ ಬ್ಯಾಂಕ್ ವೆಬ್ಸೈಟ್ ಡೈರೆಕ್ಟ್ ಹೋಗಿದೆ. ಈಗ ಅದೊಂದು ಇಂಪಾರ್ಟೆಂಟ್ ಒಂದು ಪಾಯಿಂಟ್. ಇನ್ನೊಂದು ಏನಕ್ಕೆ ಅಂದ್ರೆ ಈಗ நிறைய ಈಗ ನಂಗೆ ಲೋನು ಅದು ಇದು ಓಪನ್ ಕ್ರೆಡಿಟ್ ಸ್ಕೋರ್ ಅಂತ ಬಂದು ಅಡಿಕಡೆ ನೋಡಿನೋ. ಈಗ ಬ್ಯಾಂಕ್ ಬಂದು ನಂಗವೇ ನೋಡಕ್ ಒಂದು ಪೇಮೆಂಟ್ ಬೇಸಿಸ್ ನೋಡಕ್ ಒಂದ್ಸತಿ ಇದಾರೆ. ಅಡಿಕಡೆ ಅದನ್ನ ನೋಡೋದ್ರಿಂದ ಕ್ರೆಡಿಟ್ ಸ್ಕೋರ್ ಬಾಧಿಸಿರುವಂತ ಇರ್ತಾರೆ. ಮುಂದೆ ಎತ್ತಿಟ್ಟಿಲ್ಲ ಒಂದು ವರ್ಷ ಮುಂದಾಡು நீங்க அடிக்கடி பேங்க் ஸ்கோர் நீங்க நோட்ல எஸ் நீங்க இது குறைஞ்சிடும். பட் ಈಗ ಎತ್ತ ಮಾಡಿದ್ರೆ ಎಲ್ಲಾ ಸೈಟ್ನ ಕೊಟ್ಟಿಟ್ರು. ಎಲ್ಲಾ ಸೈಟ್ನ ಕೊಟ್ಟು ನಂಗೆ ಹೆಸರು ಹಾಕಿ ನಂಗೆ ಪ್ಯಾನ್ ಕಾರ್ಡ್ ಹಾಕಿಲ್ಲ ಬ್ಯಾಂಕ್ ಬಾಜಾರ್ ಹಾಕಿಲಬಹುದು ನಂಗೆ ಸ್ಕೋರ್ ಬಂದುಟ್ರ ಅಂತ ಅದು ನೋಡ್ಲ ಸ್ಕೋರ್ ಕೊರೆಯ ನಂಗೆ ಅಪ್ಲೈ ಮಾಡ ನೋಡು ಬ್ಯಾಂಕ್ದೋಗೆ எனக்கு ಒಂದು ಲೋನ್ தேவைப்படுற ಅಪ್ಲೈ ಮಾಡ್ರ ಆ ಲೋನ್ ರಿಜೆಕ್ಟ್ ಆಯ್ಪಲೆ ಅದು ಬಂದು ನಿಂಗೆ ಸ್ಕೋರ್ ಕಮ್ಮಿ ಮಾಡ್ರ. ಅಪ್ರೂವ್ ಆಯ್ಪಲೆ ಪ್ರಶ್ನೆ ಇಲ್ಲ. ನಂಗೆ ಲೋನ್ ರಿಜೆಕ್ಟ್ ಆಯ್ಪಲೆ ಫಾರ್ ಸಮ್ ರೀಸನ್ ನಂಗೆ ವೆರಿಫಿಕೇಶನ್ ಬಂದು ನಂಗೆ ಅಲ್ಲಿ ಇರಾರೋ ಇಲ್ಲ ನಂಗೆ ಕ್ರೆಡಿಟ್ ಸ್ಕೋರ್ ಎಷ್ಟು ಕಮ್ಮಿ ಆಟ್ರ ನಂಗೆ ಯಾವ್ದಾದ್ರು ಡಿಫಾಲ್ಟ್ ಮಾಡಿದ್ನೋ ಪೇಮೆಂಟ್ ಯಾವ್ದಾದ್ರು ಮಿಸ್ ಮಾಡಿದ್ನೋ ಆ ಟೈಮ್ನ ಖಂಡಿತ ನಂಗೆ ಸ್ಕೋರ್ ಕೊರಜಿದಾಗ ಪಾಸಿಬಿಲಿಟಿ ಆಗಿದೆ. ಒಳ್ಳಿತು. ಲಾಸ್ಟ್ 3 ಕ್ವಶನ್ ಅಪ್ಪರ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೂಡ ಈಗ ಒಂದು ಬಂದು ಏನಕ್ಕೆ ಇರ್ತಾರೆ ಅಂದ್ರೆ ಈಗ ನನ್ಗೊಂದು ಲೋನ್ ಇದು ಬಂದು ಅಪ್ಲೈ ಮಾಡೋರಿಗೆ ಆ ಪ್ರಾಡಕ್ಟ್ ಬೇಸ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಮಾಡಿ ಅಲ್ವಾ ಇಲ್ಲ ಒಂದು ಸ್ಪೆಸಿಫಿಕ್ ಪ್ರೊಫೈಲ್ ಈ ಪರ್ಸನ್ಸ್ ಬಂದು ಅವ್ರಿಗೆ ಏನೇ ಮುಡಿದ್ರ ಮುಡಿಯಾಮ ಬಿತ್ತು ಇಂಟ್ರೆಸ್ಟ್ ರೇಟ್ ಬಂದು ಇಂಡಿಪೆಂಡೆಂಟ್ ಮಾತುಗಾನ ವಾಯ್ಪಡದಿಯಾ ಬ್ಯಾಂಕ್ನಾಗೆ ಅಂತ இண்டிவிஜுவலா ஓல அதாவது நாங்க வந்து பேங்கிங் இல்லாத என்பிஎஃப்சி ஓல ಈ ಇಂಟ್ರೆಸ್ಟ್ ರೇಟ್ ಬಂದು ಜಾಸ್ತಿ ಆರ. ಬಟ್ ಬ್ಯಾಂಕಿಂಗ್ ಮೂಲಕ ಓಲ ನೀ ಸ್ಯಾಲರಿಡ್ ಇಲ್ಲ ನಿನಗಾಂದು ಒಂದು ಬೇಸ್ ಅಟ್ರ ಇಟ್ ಸ್ಟಾರ್ಟ್ಸ್ ಫ್ರಮ್ 10% to 15%. ಅನ್ನಗೋಸ್ಕರ ತಪ್ಪುದು ಅದ್ರ ಮೇಲೆ ಕೊಡಕೊಡೋದು ಸ್ಯಾಲರಿ ಕಸ್ಟಮರ್ ಕೊಡಕೊಡೋದು. ಅದೇ ಮತ್ತೆ ಹೋಮ್ ಲೋನ್ ಎಂಬುದು ಇಟ್ ಇಸ್ ಜನರಲ್ ಫಾರ್ ಎವ್ರಿ ಒನ್. ನೀ ಓಪನ್ ಮಾರ್ಕೆಟ್ ಒಲಿಯೋ ಒಂದು ನೀ ಸ್ಯಾಲರಿಯ ಒಲಿಯೋ ಅಂತ ಇಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಒಲಿಯೋ ಅದೇ ಒಂದು ಡಿಫ್ರೆನ್ಸ್ ಕಡೆಯ. ಬಟ್ ಪರ್ಸನಲ್ ಲೋನ್ ನೋಡ್ಲಿಲ್ಲ ಬ್ಯಾಂಕ್ ಬಂದು ಒಂದೇ ರೇಟ್ ಬಿದ್ದಾರೆ. ಬಟ್ ಎನ್.ಬಿ.ಎಫ್.ಸಿ ಬಂದು ಸಿಟಿ ಜಾಸ್ತಿ ಮಾಡ್ಯಾರ ಯಾಕಂದ್ರೆ ಅವಾಗ ಬಂದು ಬೇರೆ ಬೇಸ್ ಕಡೆಯ ಅದುಗಾಗಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಕೊಟ್ಟಾರ ಬರ್ತಾ. ಸೊ ಮುಡಿದಲ್ಲಿ ನಿಮಗೆ ಬ್ಯಾಂಕ್ದಾಗೆ ಹೋಗಿ ಇಟ್ ಇಸ್ ಆಲ್ವೇಸ್ ಬೆಟರ್. ಎ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ TCS ಕಂಪನಿ ವರ್ಕ್ ಮಾಡಿರಲಿಲ್ಲ ಇನ್ಫೋಸಿಸ್ ವರ್ಕ್ ಮಾಡಿರಲಿಲ್ಲ ನಿಮಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಟ್ರ. ಸಿ ಕ್ಯಾಟಗರಿ ಡಿ ಕ್ಯಾಟಗರಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಟ್ರ. ಅದು ಏಕಲ್ಲ ಬ್ಯಾಂಕ್ ಡಿಸ್ಕ್ರಿಪ್ಷನ್ ಅವಕ್ಕೆ ಏನ್ ಅನ್ಸಿದಾರಲ್ಲ ಎ ಕ್ಯಾಟಗರಿ ಕಂಪನಿ ಬಂದು ಮಾಸ ಸೆಲ್ ಮಾಡಾಕು நிறைய ಇನ್ಕಮ್ ಬಂದ್ರ ಸಿ ಕ್ಯಾಟಗರಿ ಡಿ ಕ್ಯಾಟಗರಿ ವಾಂಟೆಡ್ ಬಂದು ಅಪರಪರ ಕಮ್ಮಿ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ಯಾರ. ಒಳ್ಳಿತುನ. ಸೆಕೆಂಡ್ ಲಾಸ್ಟ್ ಕ್ವಶನ್ ಬಂದು ಫಾರ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅதாவது ನೀವು ಆಕ್ಸಿಡೆಂಟ್ ಒಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡೋವಾಗ ಡೆಬಿಟ್ ಕಾರ್ಡ್ ವಿತ್ ಮಾಡಿನೋ ಅಂತಂದ್ರೆ ಶಾಪಿಂಗ್ ಒಂದು ಒನ್ ಟೈಮ್ ಶಾಪಿಂಗ್ ಬಂದು ಮ್ಯಾಂಡೇಟರಿಯಾ ಇಲ್ಲ ಬಂದು ಅಟ್ಲೀಸ್ಟ್ ಒನ್ ಟೈಮ್ ATM ವಿತ್ಡ್ರಾ ಮಾಡಿದ್ರೆ ಕೂಡ ಗಣವ ಅಂತ ಕೇಳ್ತಾರೆ. ನಾನು ಫಸ್ಟ್ ಗಣಾಂದ ಇದೆ ನಿಂಗೆ ಆಕ್ಸಿಡೆಂಟ್ ಪಾಲಿಸಿ ಬಂದು ಬ್ಯಾಂಕ್ ಪ್ರೊವೈಡ್ ಮಾಡುದು. ನಿಂಗೆ ಮಾಸ್ಟರ್ ಕಾರ್ಡ್ ವೀಸಾ ಕಾರ್ಡ್ ಎಲ್ಲ ಅವಕ್ಕೆ ಪ್ರೊವೈಡ್ ಮಾಡುದು. ಬ್ಯಾಂಕ್ ಒಂದು ಬಿಡ ಅವಕ್ಕೆ ಕೊಟ್ಟಾರ ಬ್ಯಾಂಕ್ಗ ಇತಮಾಗ ಒಂದು ಬೆನಿಫಿಟ್ ತಂದಾರ. ಅದನ್ನ ಬಂದು ಕಸ್ಟಮರ್ಸ್ಗೆ ಎಕ್ಸ್ಟೆಂಡ್ ಮಾಡ್ಯಾರ. ಅದು ಒಂದೇ ಒಂದು ಕ್ಲಾಸ್ ಏನಂದ್ರೆ ನಿಂಗೆ ತಿಂಗು ಆ ಡೆಬಿಟ್ ಕಾರ್ಡ್ ಬಂದು ಸ್ವೈಪ್ ಮಾಡುದು ATM ವಿತ್ಡ್ರಾವಲ್ ಕೆಡೆಯ. ಪೆಟ್ರೋಲ್ ಬಂಕ್ ನಂಗೆ ಮಾಡ್ಲಿಲ್ಲ ಅದು ಕೆಡೆಯ. ಎಲ್ಲಾ ಬ್ಯಾಂಕು ಇದು ನಂಗೆ ಏಕೆ ಪೆಟ್ರೋಲ್ ಬ್ಯಾಂಕ್ ಕೆಡೆಯ ಅಂದ್ರೆ ಅದಕ್ಕೆ ಸರ್ವಿಸ್ ಚಾರ್ಜ್ ಮಾಡ್ಯಾರ ಅದುಗಾಗಿ ಕೆಡೆಯ. ಮತ್ತಬಡಿ ಎಲ್ಲಾ ಸ್ವೈಪಿಂಗ್ ನಿಂಗೆ ಗ್ರಾಸರಿ ಸ್ವೈಪ್ ಮಾಡುದು ಮಾಲ್ ವೈಸ್ ಸ್ವೈಪ್ ಮಾಡುದು ಆನ್ಲೈನ್ ಪರ್ಚೇಸ್ ಮಾಡುದು ಎಲ್ಲವೇ ಕನ್ಸಿಡರ್ ಆರ. ಬಟ್ ಖಂಡಿತ ಒಂದು ಸ್ವೈಪ್ ಅದು ಮಾಡಿಬಹುದು. ಖಂಡಿತ ಆನ್ಸರ್ ಮಾಡಿದ್ರ. ಲಾಸ್ಟ್ ಕ್ವಶನ್ ನಂಗ ಅಟ್ಲೀಸ್ಟ್ ಬಡಗ ಪ್ರೊಫೆಷನಲ್ಸ್ಗೂ ನಂಗ ಅಟ್ಟಿಪ ಜವಾನಿ ಕುಣಬೇಕು ಬಂದು ದೇವೆ ಅನ್ನೋದು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗುದು ಅಂದ್ರೆ ನಿಂಗ ಇದನ್ನ ಆಲ್ರೆಡಿ ಅಡ್ರೆಸ್ ಮಾಡಿರಿ. ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಸು ನಂಗೊಂದು ಗೆಲ್ಚು ಇಷ್ಟು ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಡೈರೆಕ್ಟ್ಲಿ ಮ್ಯಾನೇಜರ್ ಕ್ಲರ್ಕ್ ಕ್ಯಾಶಿಯರ್ ಇದಂತ ನಂಗೆ ಡೈರೆಕ್ಟ್ ಆಗಿ ನೋಡ್ನೋ ಇದಿಲ್ಲ ನಂಗೆ ಏನೆಲ್ಲ ಕ್ಯಾರಿಯರ್ಸ್ ಆಪರ್ಚುನಿಟೀಸ್ ಆಗದೆ ಅದನ್ನ ನಂಗೆ ಎತ್ತೆ ಅವೈಲ್ ಮಾಡಾಕೋದು ಅಂತ ಎಕ್ಸಾಮ್ಸ್ ಇನ್ಕ್ಲೂಡ್. ನಾ ಎಲ್ಲಾಹೂ ಹಾನೆಸ್ಟ್ ಆಗಿನೇ ಬ್ಯಾಂಕ್ಗ ದಯಮಾಡಿ ಬಾರಿ ಬಂಡಿ ಐತಿ ಕಡ್ದು ಬ್ಯಾಂಗ್ಳೂರ್ ಹೋಣೋ ಚೆನ್ನೈ ಹೋಣೋ ಒಂದು BPO ವರ್ಕ್ ಮಾಡನೋ ಇಲ್ಲ ಒಂದು ಕೊಂಡ ಕಂಪನಿ ವರ್ಕ್ ಮಾಡನೋ அதுக கேயுதுக்க சந்தோஷம் ஒப்புது சந்தோஷம் ಬರ್ತಾ. ಬಟ್ ಬ್ಯಾಂಕ್ ತನಿಯೇ ನಿಂಗೆ ಕಪ್ಪುದ ಅವಶ್ಯವೇ ಕಡೆಯ ಇದೀಗ ನಾ BA ಲಿಟ್ರೇಚರ್ ಕತ್ತು ನಾ ಇಲ್ಲ ಬಂದಿದೆ ಅಂದ್ರೆ ನೀ ಏದೋ ಒಂದು ಡಿಗ್ರಿ ನಿಂಗೆ ಬೆರಿಕಿದಲ್ಲ போதும்.
10th 12th ಡಿಗ್ರಿ ಕಂಟಿನ್ಯೂಸ್ ನಿಂಗೆ ಮಾಡಿರಿ, ಅದಾದ ಮೀನ್ಸ್ ಲೈಕ್ NIS ಮಾಡಿರೋ ಕೂಡ ಅದು ಕರೆಸ್ಪಾಂಡ್ ಮಾಡಿರೋ ಕೂಡ ಆಸ್ ಪರ್ ದ ಬ್ಯಾಂಕಿಂಗ್ ನಾಲೆಜ್. ಬಟ್ அந்த ಕಂಟಿನ್ಯೂಸ್ ನಿಂಗೆ ಮಾಡಿರಲಿಲ್ಲ, 15 years ಕಂಟಿನ್ಯೂಸ್ ನಿಂಗೆ ಮಾಡಿರಲಿಲ್ಲ, ಎನಿ ಡಿಗ್ರಿ ಯು ಆರ್ ಎಲಿಜಿಬಲ್ ಟು ವರ್ಕ್ ಇನ್ ಅ ಬ್ಯಾಂಕ್. நிறைய இடத்துல வந்து ಒಂದು 3 months ಕೋರ್ಸ್ ತಂದಾರ, 4 months ಕೋರ್ಸ್ ತಂದಾರ, ಏನಾಗ ತಂದಾರ ಅಂದ್ರೆ ಅವಾಗ ಬಂದು ಜಾಬ್ ಅಶ್ಯೂರ್ ಮಾಡೋದಿಲ್ಲ. ನಿಂಗೆ ಬಂದು ಗ್ರೂವ್ ಮಾಡ್ಯಾರ, ಇತ್ತಮಾಗ ಗೆಲ್ಚಾಟ್ರ, ಇತ್ತಮಾಗ ಆಪರೇಷನ್ ಗೆಲ್ಚಾಟ್ರ, ಇತ್ತಮಾಗ ನಿಂಗೆ ಕ್ಯಾಶ್ ಅನ್ನೋದು, ಇತ್ತಮಾಗ ಒಂದು ಕಸ್ಟಮರ್ ಗಣ ಅಂಬುದು ಒಂದು ಎಜುಕೇಟೆಡ್ ಮಾಡ್ಯಾರ. Nobody can give you guarantee that I will get you a job. Even I'm not guaranteeing I will get you a job right away. But only thing is, at least come forward. ನಿಂಗೆ ಅಟೀಪ್ ದಾರ ಬಂದು ಬೇರೆ ಒಂದು ಗೆಲ್ಚೋಗಿ ಹೋಗ್ಬೋದು, ದಯಮಾಡಿ ಬ್ಯಾಂಕ್ಗೆ ಬರೀ ಏನೋ நிறைய ಆಪರ್ಚುನಿಟಿ ಆಡದೆ. ಬ್ಯಾಂಕ್ ಮುಂದೆ ಬಂದು ಬುರದ ಕ್ಯಾಶ್ ಇಸುತ್ತು, ಕ್ಯಾಶ್ ಕೊಡೋದು ಮಟ್ಟು ತಡೋದು. ಈಗ நிறைய ಡಿಪಾರ್ಟ್ಮೆಂಟ್ ಆಡದೆ, ಲೋನ್ ಯಾಕಲೆ ಒಂದು 10 ವಿಧ ಲೋನ್ ಆಡದೆ, ಇನ್ವೆಸ್ಟ್ಮೆಂಟ್ ಉಳ್ಳ ಒಂದು 20 ವಿಧ ಇನ್ವೆಸ್ಟ್ಮೆಂಟ್ ಆಡದೆ. ಸೊ ಏಸಗ ಜನ ನಂಗೆ ತೇವಪಟ್ರ, ನಂಗೆ ಆ ಅಳವು ಆಪರ್ಚುನಿಟಿ ಆಡದೆ. ಈಗ HDFC Bank ಬಂದು when it started there are only some 10 employees being started. Today it is almost 1 lakh employees. So bank is really growing. Why it is growing? Because they have so many opportunities. ಮತ್ತೆ ಇದು ಗಣೇಶ್ ಹೇಳಿದಂಗೆ ಒಂದು ಕೋರ್ಸ್ ಒಂದು ಬ್ಯಾಂಕ್ ಒಂದು ಜಾಯಿನ್ ಮಾಡಲ್ಲ, ದಯಮಾಡಿ ಸೇಲ್ಸ್ ನೆನ್ಸ್ ಬರಬೇಡಿ, ಸೇಲ್ಸ್ ನೋಡಿ ಅಂಜಬೇಡಿ, ದಯಮಾಡಿ ನಂಗೆ ಬಂದು ನಂಗೆ ಅರ್ಧದನ್ನ ನಂಗೆ ಸಜೆಸ್ಟ್ ಮಾಡು, ದಟ್ಸ್ ಇಟ್. ನಿನಗೊಂದು ಪೊರುಳು தேவைப்படுறவா ಇದು ಇನ್ನ ಸರ್ ಆಡದ ನಿನ್ನ ಸರ್ ಬೇಕಲ್ಲ ನೀನು ಎತ್ತಿಲ್ಲೋ, ಹಾ ಅದೊಂದು ಟಾರ್ಗೆಟ್ ಇಡಿದ್ರೆ ಆತಮಾಗ ಟಾರ್ಗೆಟ್ ಕಷ್ಟ ಮೀಟ್ ಮಾಡೋದು, ಆಸಗದ ಡಿಫರೆನ್ಸ್. ಸೊ ಆಪರ್ಚುನಿಟೀಸ್ ದೇರ್. ನಿಂಗೆ ದರಾದ ಆಪರ್ಚುನಿಟಿ ಬೇಕು, ನನಗೆ 3 months ಕೋರ್ಸ್ ಖಂಡಿತ ಅಟೆಂಡ್ ಮಾಡೋದಿಲ್ಲ, ಅದೊಂದು ಕೋರ್ಸಸ್ ಆಡದೆ ಅರ್ಧಕ್ಕೆ ಮಾಡ್ಯಾರ. ಇಲ್ಲಿ ಬ್ಯಾಂಕ್ದಾಗ ವರ್ಕ್ ಮಾಡಿದವರೇ ಸ್ಟಾರ್ಟ್ ಮಾಡಿದ್ದಾರೆ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ದೇ ವಿಲ್ ಓನ್ಲಿ ಟೀಚ್ ಯು ಬೇಸಿಕ್ಸ್. ಬ್ಯಾಂಕ್ದಾಗ ಎತ್ತಮಕ ನಡುವುದು, ಎತ್ತಮಕ ಗಣ ಅಂಬುದು, ಎತ್ತಮಕ ಪ್ರಾಡಕ್ಟ್ಸ್ ಅಟ್ರ ಅದನ್ನ ಮತ್ತೆ ಒಂದು ಗಿಸ್ಟ್ ಆಗ್ಯಾರ. ಈಗ ಆನ್ಲೈನ್ ಕ್ಲಾಸಸ್ ಎತ್ತಿಯಾರ, ದರ ಬೇಕಿಲ್ಲ ಪ್ಲೀಸ್ ಐಡೆಂಟಿಫೈ ಲೆಟ್ ಮೀ ನೋ. ಇಲ್ಲೇ ನಿಮಗೆ ಧೈರ್ಯ ಹೋಗಸ್ ಬಾರಿಪಾ, ವಿ ವಿಲ್ ಟೇಕ್ ಕೇರ್ ಆಫ್ ಯು. ಎನಿಬಡಿ ಪ್ಲೀಸ್ ಸಜೆಸ್ಟ್. ನಂಗ ಶಿವಕುಮಾರ್ ಅಣ್ಣ ಕೂಡ ಫೈನಲ್ ನಂಗೆ ಗಣಾಣ್ಣು ಅದು ಮುಂದೋಡು ನಂಗೆ ಇಂದು ಮಂದ ಕುಡಿಬೋಗು ನಿಂಗ ನಂಗೆ ಯಂಗ್ಸ್ಟರ್ಸ್ಗೂ ನಂಗೆ ನಾಲ್ಕುಪಟ್ಟ ಜನಗೂ ನಿಂಗ ಫೈನಲ್ ಹೇಗುದಿರ್ಲೆ ಅಪ್ಪರ ಸಂತೋಷ ಆಯ್ತು, ನಮಗೆ ಆಪರ್ಚುನಿಟಿ ಸಿಕ್ಕಿದಾಗ ಅಪ್ಪರ ಫ್ಲೋ ಕಾಣೋದು ಪಾಲಕ್ಕಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್, ಥ್ಯಾಂಕ್ಸ್ ಟು ಗಣೇಶ್ ಅಂಡ್ ಶಿವ ಇಷ್ಟು ಮೋಟಿವೇಟ್ ಮಾಡಿರೋದಾಗ ಎಲ್ಲಾಗೂ ನನ್ನಿ. ಈಗೂ ಈಗಿನ நிறைய ಆಪರ್ಚುನಿಟಿ ಆಡದೆ, ಬ್ಯಾಂಕ್ಗೂ நிறைய ಆಪರ್ಚುನಿಟಿ ಆಡದೆ. ಚೆನ್ನೈಂತ ಕಡೆಯ ಅಕ್ರಾಸ್ ಲೊಕೇಶನ್ಸ್, ಕೋತೇರಿ ಓಪನ್ ಮಾಡಲಿ ಸರಿ, ಇಲ್ಲ ಕುನ್ನೂರು ನಟ್ಲಿ ಸರಿ, ಇಲ್ಲ ನೀಲಗಿರಿ ಇಟ್ಲಿ ಸರಿ, ನಿಮ್ಗೆ ಯಾರು ಅಲ್ಲಿ ವರ್ಕ್ ಮಾಡೋದು ಆಸೆ ಇರಲಿ, ಅಲ್ಲಿ ಆಪರ್ಚುನಿಟಿ ಇಲ್ಲ ಹೇಗಿನೇ ಸಪೋಸ್ ಇಲ್ಲ ಕೊಯಂಬತ್ತೂರಿಗೆ ಬಾರಿ நிறைய ಆಪರ್ಚುನಿಟಿ ಆಡದೆ. ಪ್ಲೀಸ್ ಕಮ್ ಅಪ್ಪರ ನನ್ನಿ, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಓಕೆ ಅಪ್ಪರ ನನ್ನಿ ಅಣ್ಣ, ನಂಗ ಶಿವಕುಮಾರ್ ಅಣ್ಣ ಈಗ ಇಫ್ ಯು ಹ್ಯಾವ್ ಫ್ಯೂ ವರ್ಡ್ಸ್ ಟು ಟೆಲ್ ಬಿಫೋರ್ ವಿ ರಾಪ್. ಎಸ್ ಫಸ್ಟ್ ಬಂದು ನಂಗೆ ಎಲ್ಲಾ ಬಡಗಾಪ್ರು ಸಾರ್ಬಾಗವು ನಾಲ್ಕುಬೆಟ ಸಾರ್ಬಾಗವು ನಂಗೆ ನವೀನ್ ಸುಬ್ಬನ್ಗ ಒಂದು ಅಪ್ಪರ ಒಂದು ದೊಡ್ಡ ನಮಸ್ಕಾರ ಹಾಕಿಂಬೋ. ಯಾಕಂದ್ರೆ ಅಪ್ಪರ ಜೋರ ಸಿಂಪ್ಲ ಹೇಗಿದ್ರು ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಇತ್ತಾಡದೆ ಎಂದು. ಸೊ ತಾಕ ಹೇಗಿದಂಗೆ ತಾ ರೆಗ್ಯುಲರ್ ಏನಾಗ ಕಾಲ್ ಮಾಡಿ ಹೇಗೋದು, ಅಣ್ಣ ಇಲ್ಲಿ ಒಂದು ಈಗ HDFC ಎಕ್ಸ್ಪಾನ್ಷನ್ ಪ್ಲಾನ್ ನಡೆದೆ, ದರಾಚಿ ಕ್ಯಾಂಡಿಡೇಟ್ ದರ ಅದ್ಲೆ ನಂಗೂ ನೆರೆಯ ವಾಟ್ಸ್ಆಪ್ ಗ್ರೂಪ್ ಹಾಕಿನ ಅದಕ್ಕೊಂದು ದೊಡ್ಡ ಫೇವರಬಲ್ ರೆಸ್ಪಾನ್ಸ್ ಬಂದಂಗ ಇಲ್ಲ. ಇಂದು ನಂಗ ಕಮ್ಯುನಿಟಿ ಎಸ್ಪೆಷಲಿ ದ ಯೂತ್ ಏನಂದ್ರೆ ನಾವು ತಪ್ಪೊಂದು ಹೇಗಲ ಏನಾಯ್ಬಿಟ್ರ ಅಂದ್ರೆ ವಿ ಆರ್ ಆಲ್ ಲುಕ್ ಫಾರ್ ದಿ ಲೈಕ್ IT ಜಾಬ್. ನಂಗೆ ಯದಾಚು ಅಂದ್ರೆ ಒಂದು IT ಜಾಬ್ ಇಸಿ ಬಿಡುದು, ಫಾರಿನ್ ಹೋಗುದು, ಸೆಟ್ಲ್ ಹಾಕುದು, ಅದು ಒಂದು ಮೇನ್ ಇಶ್ಯೂ. ಏಸಗ ತಗೋಪುದು ಮಾಡಿದ್ರೆ ಈಗ ಕಷ್ಟ. ನಂಗೆ ಮೆಜಾರಿಟಿ ಚಂಕ್ ನಂಗೆ ಬಡಗ ಕಮ್ಯುನಿಟಿಗೆ ನೋಡ್ಲೆ ನೋಡಿದ್ರೆ ನೆರೆಯ ಕತ್ತುದಾರ. ಇನ್ಫ್ಯಾಕ್ಟ್ ನೆರೆಯ ಬಂದು ನವೀನ್ ಸುಬ್ಬನ್ ಕೂಡ ಜಾಸ್ತಿ ಕತ್ತುದಾರ. ಅಲ್ಲ ದೇ ವಿಲ್ ಬಿ ವೆರಿ ಐಡಲ್ ಇನ್ ಹಟ್ಟಿ, ದೇ ವಿಲ್ ಬಿ ವೆರಿ ಇಂಟೆಲಿಜೆಂಟ್. ಏಕಂದ್ರೆ ಅವಕ್ಕ ಬಂದು ಅವಕ್ಕ ಪರ್ಟಿಕ್ಯುಲರ್ ಇದುತ್ತ ಜಾಬ್ ಓನೆ. ಈಗ ತಮ್ಮಕ್ಕೆ ಸೇಲ್ಸ್ ಜಾಬ್, ಮಾರ್ಕೆಟಿಂಗ್ ಜಾಬ್ಗೆ ಹೋಗಾರೆ. ಯಾಕಂದ್ರೆ ಅದು ಹೊರ ಸೋಪುದು, ನಾಕ ಮೀಟ್ ಮಾಡೋದಾರ. ಅಲ್ಲೇ ಒಂದು ವಿಷಯ ಅವಕ್ಕ ಮಿಸ್ ಮಾಡೋದು ಏನಂದ್ರೆ ವರ್ಲ್ಡ್ಗೆ ದಿ ಹೈಯೆಸ್ಟ್ ಪೇಡ್ ಪ್ರೊಫೆಷನ್ ಈ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಅದನ್ನ ಬಂದು ಎಲ್ಲಿ ಬೇಕಲ್ಲ ನೋಡಿವಿ. ಇಂದು ಸುಂದರ್ ಪಿಚ್ಚೈ ಎಂಬುದು ಈ ಫಸ್ಟ್ ಈ ಸ್ಟಾರ್ಟೆಡ್ as a technical guy. Now what is he doing? He is head of the marketing technology ಇದು. So that is marketing. ಈಗ ಸೇಲ್ಸ್ ಇದನ್ನ ನೋಡ್ಲ ಬಂದು ಸೇಲ್ಸ್ ರಿಲೇಟೆಡ್ ಬಂದ್ರ. ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಬಾರಿವಿ. ಅಂಡ್ ಇನ್ನೊಂದು ಬಂದು ನಂಗ ಕಮ್ಯುನಿಟಿ ಅದ ಬಡಗ ಕಮ್ಯುನಿಟಿ ಬಂದು ನಂಗೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಪ್ಪರ್ ಸೂಟಬಲ್ ಆಯ್ತು. ಏನಾಗ ರೀಸನ್ ಅಂದ್ರೆ ನಂಗೆ ಕುನ್ನೋದಂದುವೆ ನಂಗೆ ಕಲ್ಚರ್ದಿಗೆ ಬಂದು ನಂಗೆ ನೆರೆಯ ಗಣನೋ ನಂಗೆ ಜನರಲ್ ಅಂದ್ ಹಟ್ಟಿ ಓಲಿ ಒಂದು 100 ಸಾರಿ ಸುದ್ದಿ ಕೇತನು.
ಸೊ ದಿಸ್ ಇಸ್ ದ ಬೇಸಿಕ್ ಕ್ಯಾರೆಕ್ಟರ್ ಇನ್ ಸೇಲ್ಸ್. ಈ ಸೇಲ್ಸ್ ಹೋಗ್ಲೆ ಈಗ ನವೀನ್ ಹೇಗಿದೆ ಒಂದು ಬ್ಯಾಂಕ್ ಹೋಗ್ಲೆ ನಾ ಒಂದು 100 ಬಂದಾರ ಎಲ್ಲ ಒಂದ್ಸಲ ಸುದ್ದಿ ಕೇಳ್ತನೋ ಆಮೇಲೆ ಪಾತಿ ಅಮಗೆ ಹೆಲ್ಪ್ ಮಾಡನೋ, ಇದು ನಂಗೆ ಬೇಸಿಕ್ ಕ್ವಾಲಿಟಿಯೇ ಒಂದು ಬಡಗಾನ ಬೇಸಿಕ್ ಕ್ವಾಲಿಟಿಯೇ ನಾವು ಮನಸ್ಸ ಒಳ್ಳೆ ಗಣ ಅಂಬುದು. ಒಂದು ಹಟ್ಟಿಗೆ ಬಂದಲ್ಲಿ ಏನು ಸುದ್ದಿ ನೀ ಹಟ್ಟಿ ಹತ್ಮಾಕಿದ ಈ ಇದನ್ನ ಬೇಸಿಕ್ ಬ್ಯಾಂಕ್ದಾಗ ಇದು. ಇದನ್ನ ನೋಡಿ ಅಂಜಿಟ್ಟು ಒಂದು ಸೇಲ್ಸ್ ಜಾಬ್ ಅಂದ್ರೆ ಟಾರ್ಗೆಟ್ ತಂದುಬಿಟ್ಟಾರ, ಅಚೀವ್ ಮಾಡೋದಲ್ಲ ಕಂಪನಿ ಬಿಟ್ಟು ತೋರ್ತಿಟ್ಟಾರ ಅಂದ್ರೆ ಈಗ ಹಟ್ಟಿಗೆ ಸಪೇನಿ ಇಬ್ಬುದ್ಗ ಒಂದು ಕಂಪನಿ ಗೀದು ತೋರ್ತಿರ್ಲಿ ಕೂಡ ಪರವಾಗಿಲ್ಲ, ಇನ್ನೊಂದು ಕಂಪನಿಗೆ ಜಾಯ್ನ್ ಮಾಡೋದು. ಸೊ ಬಂದು ಆ ಡಿಫೀಟ್ ಬಂದು ನಂಗೆ ಫೇಲಿಯರ್ ಎಂಬುದನ್ನ ನೆಂಚ ಅಂಜಬೇಡ. ಈಗ ಇತಮಾಕ ಈಗ ನವೀನು ನಂಗೆ ಬ್ಯಾಂಕಿಂಗ್ ಮೆಂಟೋರ್ ಮಾಡೋ ಸಪೋರ್ಟ್ ಇದ್ದೇನೆ, ನಿಂಗೆ ನೆರೆಯ ಬಂದಲೆ ಹೆಂಗೂ ನಿಂಗೆ ಮೆಂಟೋರ್ ಮಾಡಿ ನೆಕ್ಸ್ಟ್ ಲೆವೆಲ್ ಒಪ್ಪೋದು ಹೆಲ್ಪ್ ಮಾಡಿ. ಸೊ ದಯಮಾಡಿ ಈ ಬಡಗ ಪ್ರೋ ಮಂದದಿಗೆ ಹಿಂಗೆ ಏನಾಯ್ತದಿಲ್ಲ ನೆರೆಯ ಕುನವೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಜಾಬ್ಗೆ ಬಾರಿ நிறைய ಆಪರ್ಚುನಿಟಿ ಇದಂಗೆ ಬ್ಯಾಂಕಿಂಗ್ ಹಿಡ್ದೆ ಹೆಂಗ ಇಂಡಸ್ಟ್ರಿ ಹೆಲ್ತ್ ಕೇರ್ ಅಂಡ್ ಫಾರ್ಮಸ್ಯೂಟಿಕಲ್ಸ್ ಗೆ ಚೆನ್ನೈಗೆ ಆಲ್ಮೋಸ್ಟ್ ಒಂದು 15 ವೇಕೆನ್ಸೀಸ್ ಆಡದೆ ಫಾರ್ ಬೇಸಿಕ್ ಜಾಬ್ಸ್ ಅರೌಂಡ್ 20,000 ಮೇಲೆ ತಂದಾರ ಈಗೆಲ್ಲ ಸ್ಯಾಲರಿ. ಅಪ್ರ ಮೋಸ ಇಲ್ಲ ಒಳ್ಳೆಂಗ ತಂದಾರ. ಸೊ ಅದನ್ನ ಕೊಡೋ ನಿಂಗೆ ಈ ಸ್ಕಿಲ್ಸ್ ಎಲ್ಲ ಬಂದು ಪ್ರಾಪರ್ ಯುಟಿಲೈಸ್ ಮಾಡಿವಿ. ನಿಂಗ ಹಟ್ಟಿಗೆ ಇದ್ಬಿಟ್ಟು ನಾ ಕತ್ತದ್ಗ ತನ್ನಂಗ ಗೆಲ್ಚ ಸಿಕ್ಕಲತ್ತವ ತಂದು ಡಿಪ್ರೆಸ್ ಆಗಬೇಡಿ. ಈಗ ನವೀನ್ ಇಸ್ ಅನ್ ಎಕ್ಸಾಂಪಲ್ ಇಂದು ಹೆಂಗ ಏನ ಮೋಟಿವೇಶನ್ ಅಂದಲ್ಲ ಒಂದು BA ಹಿಸ್ಟ್ರಿ ಕತ್ತನ ಬಂದು ಒಂದು ಕಂಪನಿನ ಡೆಪ್ಯೂಟಿ ವೈಸ್ ಪ್ರೆಸಿಡೆಂಟ್ ಆಪದ ಮುಡಿದ್ರವಾ ಅಂದ್ರೆ ಈಸ್ ಅ ರೋಲ್ ಮಾಡಲ್ ಅನ್ ಎಕ್ಸಾಂಪಲ್. ಅದು ನನಗ ಸಂತೋಷ. ಇದನ್ನ ಹೇಗಿನೋ ಇಂದಿನ ಪ್ರೋಗ್ರಾಮ್ ಬಂದು ಈಗ ಅಪ್ಪರ ಸಂತೋಷವಾಗ್ತೋ. ಆಲ್ಮೋಸ್ಟ್ 60+ ಬಂದು ಪಾರ್ಟಿಸಿಪೆಂಟ್ಸ್ ಬಂದ್ರು. ದಟ್ ಮೀನ್ಸ್ ವೀಕ್ ಆನ್ ವೀಕ್ ನಂಗೆ ಕ್ವಾಲಿಟಿ ಆಫ್ ಪ್ರೋಗ್ರಾಮ್ ತಪ್ಪನೀಗ ನೆಕ್ಸ್ಟ್ ಲೆವೆಲ್ ಓರ. ಐ ಥಿಂಕ್ ಇನ್ ದ ವೆರಿ ಫ್ಯೂ ವೀಕ್ಸ್ ವಿಲ್ ಹಿಟ್ ಅ ಸೆಂಚುರಿ. ಇದು ಮಾತ್ರ ಅಲ್ಲ, ನಿನ್ನೆ ಬಡಗ ಪ್ರೋ ಬಂದು ಒಂದು ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಎತ್ತಿದ್ಯೋ. ಈಗ ನಂಗೆ ಸಿಟಿಗಿಬ್ಬ ಪ್ರೊಫೆಷನಲ್ಸ್ ಎಲ್ಲ ಗಣ ನಂದು ನಿನ್ನೆ ಏನು ಡಿಸೈಡ್ ಮಾಡಿದ್ಯೋ ಅಂದ್ರೆ ಒಂದೊಂದು ಹಟ್ಟಿಗೆ ಬಂದು ಹೆಂಗ ಒಂದು ವಾಲಂಟಿಯರ್ ತೇವೆ. ಸಪೋಸ್ ಈ ಗ್ರೂಪ್ ಇಬ್ಬಾವ್ಕರೆ ನಿಂಗೆ ಹಟ್ಟಿಗಿದ್ದಿಲ್ಲ ನಿಂಗೆ ಹಟ್ಟಿಗಿಬ್ಬ ಒಂದು ತಮ್ಮ ಹೆಂಗ ವಾಲಂಟಿಯರ್ ಬೇಕು. ಅಮ್ಮ ಒಂದು ಗ್ರಾಜುಯೇಟ್ ಆಟ್ಲ ಒಂದು ಬೆನಿಫಿಷಿಯರ್ ಏಕಂದ್ರೆ ತನ್ನ ಮೂಲಕ ಬಂದು ಈ ಪ್ರಾಜೆಕ್ಟ್ ಡ್ರೈವ್ ಮಾಡೋಕು. ನೀ ಇದಂಗೆ ಜಾಬ್ಸ್ ಅವಕ್ಕೆಲ್ಲ ಜಾಬ್ಲೆಸ್ ಇಬ್ಬಾವ್ಕ ಈಗ ಸಿಟಿಗೋಸೆ ಜಾಬ್ ಸರ್ಕ್ಯುಲೇಟ್ ಆಯ್ನಟ್ರೆ ಆಮೇಲೆ ಯಾರಕನೆ ಒಂದೆಡೆ ಗೆಲ್ಚದಾಗ ಇದ್ದನ. ಸೊ ಆಮಗೆ ತೇವಪಡ ಬಟ್ ಇದೇದು ಬಂದು ಒಂದು ಹಟ್ಟಿಗೆ ಇಬ್ಬ ಮಗ ಇದು ಒಲೆ ಬಂದು ಆಮಗೆ ಅಪ್ಪರ ಯೂಸ್ಫುಲ್ ಆಟ್ರ. ಸೊ ಅದನ್ನ ಬೀತು ಬಂದು ನಂಗೆ ಕುನೆವೆಗ ಈ ಪ್ಲಾಟ್ಫಾರ್ಮ್ ಮೂಲಕ ನೆರೆಯಾಗ ಗೆಲ್ಚಿಸಿ ಕೊಡುದು ಬುತ್ತ ಎಂಗ ಅಪ್ಪರ ಒಂದು ಆಸೆ ಅದಕ್ಕೊಂದು ಸಂತೋಷ ಸಿಕ್ಕಿರ ಮಾಡಿ ಅನ್ನ ಕರುತು ಮುಡ್ಚಿ ಗಣೇಶ್. அப்புறம் நன்னியண்ணா நீங்க அப்புறம் முக்கியமான பாயிண்ட் இது படகா ப்ரொஃபஷனல் ಬಂದು ನಂಗೆ ಪ್ರೊಫೆಷನಲ್ಸ್ ನ ಸ್ಕಿಲ್ಸ್ ಹೊರ ಸೆಟ್ಟಿ ಬಂದೊಂದು ಅದೇ ಆ ಸ್ಕಿಲ್ಸ್ ಬಂದು ನಂಗೆ ಹಟ್ಟಿಗೆ ಬಂದು ಗುಣವೇ ಎಲ್ಲವೂ ಎತ್ತಿನ ಸೆಲ್ಚೋದು ಮುಂದನವೋ ನಂಗೆ ಹೇಗಿದೋ ಅಪ್ಪರ ಸಂತೋಷನ. ಇದೇ ಮತ್ತೆ ಬಡಗಾ ಪ್ರೊಫೆಷನಲ್ ಬಂದ ಮುಟ್ಟಿಲ್ಲ ನಂಗ ಕಲ್ಚರಲ್ ವರ್ಕ್ಶಾಪ್ ಸೇತಿ ಬಂದು ನೆಲಿಕೋಳು ಕೂಡ ಸೇದು ನಂಗ ಒಂದೊಂದು ಸಣ್ಣ ಜಿನವು ಮಾಡಿದ್ದು. ಅದೇ ನಂಗೆ ಒಂದೊಂದು ಆದಿವಾರ ಜಿನವೋ ನಂಗೆ ಬಡಗಾ ಪ್ರೊಫೆಷನಲ್ ಬಂದ ಮಾಡಿದ್ದು. தொடர்ந்து சனி ದಿನ ಆದಿವಾರ ದಿನ 2 ದಿನವೋ 5ರಿಂದ 6 ಗಂಟೆ ನಿಂಗೆ ಒಂದು ಟೈಮ್ ನಿಂಗೆ ಒದಗಿ ಕೊಡಿವಿ ನಂಗೆ ಸಮುದಾಯಕ್ಕಾಗಿ ನಂಗೆ ಸ್ವಂತ ಬೆನಿಫಿಟ್ಗಾಗಿ ನಂಗೆ ಮೂಲವ ಒಂದು 4 ಬೆನಿಫಿಟ್ ಆಗೋದಾಗಿ ನಾಲ್ಕು ಹೇಗಿವಿ ನಿಂಗೆ ಮಂದಗ ಬಂದಿವಿ ಎಲ್ಲಾಗೂ ಅಪ್ಪರ ನನ್ನಿ